ಫೊರೆನ್ಸಿಕ್ಸ್ ಓದಿ ಸೈಕಾಲಜಿ ಅಂತೆಲ್ಲ ನೋಡಿ ಇಷ್ಟೆಲ್ಲ ಲೈಫನ್ನು ನೋಡಿದ ಮೇಲೂ ಯು ಯೂಸ್ ದ ಸೆಂಟೆನ್ಸ್ ವೇರೆ ನೀನು ಡಿಪ್ರೆಷನ್ ಹೋದ್ರಿ ಲೈಫೇ ಬೇಡ ಅಂತ ಅನಿಸಿತ್ತು ಅಂತ. ಎಷ್ಟೊಂದು ಬಾರಿ ಅನಿಸುತ್ತೆ ಜೀವನ ನಡೆಸೋದಕ್ಕೋಸ್ಕರ ಸಿನಿಮಾಗಳು ಮಾಡಬೇಕಾ. ನಿಮ್ಮ ಕೇಸಲ್ಲಿ ಅಪಾರ್ಟ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಗೋ ವಾಟ್ ಆರ್ ದಿ ಅದರ್ ಬೌಂಡ್ರೀಸ್ ಯು ಆರ್ ಟಾಕಿಂಗ್ ಅಬೌಟ್? ನಾವು ಮೂಡ್ ಹೆಂಗಿರುತ್ತೋ, ನಮಗೇನು ಪೇನ್ ಇರುತ್ತೋ, ಮನೇಲಿ ಒಂದು ಸಾವಾಗಿರುತ್ತೋ ಅಥವಾ ಏನೇ ಆದ್ರೂ ಒಂದು ಸತಿ ಕ್ಯಾಮ್ರಾ ಆನ್ ಅಂತಂದರೆ ವಿ ಹ್ಯಾವ್ ಟು ಸ್ಮೈಲ್. ವಿ ಹ್ಯಾವ್ ನೋ ಅದರ್ ಚಾಯ್ಸ್. ದೊಡ್ಡ ದೊಡ್ಡ ಹೀರೋಸ್ ಜೊತೆ ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಒಂದೆರಡು ಸಾಂಗಿಗೆ ಬಂದು ಹೋಗೋ ಆ್ಯಕ್ಟ್ರೆಸ್ ಯಾವತ್ತೂ ಆಗಬಾರ್ದು ಅಂತ ನಾನು ಅಂದ್ಕೊಂಡೇ ಇದ್ದೆ. ಎಲ್ಲೋ ನೋಡಿದ್ದೆ, ಎಲ್ಲ ಗೊತ್ತಿತ್ತು ಅಂತಾರಷ್ಟೇ. ಯಾರೂ ಅಷ್ಟೇನು ಕ್ಲೋಸ್ ಇರಲಿಲ್ಲಪ್ಪ ನಾವು ಅಂತಾರೆ. ಅದೇ ಒಂದು ಸೂಪರ್ ಹಿಟ್ ಸಿನಿಮಾ ಆದಾಗ ವಿ ಯೂಸ್ ಟು ಗೋ ಒಟ್ಟಿಗೆ ಕಾಫಿ ಕುಡಿತಾ ಇದ್ವಿ, ದಿನ ಮಾತಾಡ್ತಾ ಇದ್ವಿ ಅಂತ. ನನಗೆ ಫಸ್ಟ್ ಟೈಮ್ ಅವಾರ್ಡ್ ಸಿಕ್ಕಿದಾಗ ಯಾವುದು ಸಪೋರ್ಟಿಂಗ್ ರೋಲ್ ಸಿಕ್ತು ಲವ್ ಮಾಕ್ಟೇಲ್ಗೆ. ಆ ಟೈಮಲ್ಲಿ ನನಗೆ ಸ್ಟೇಜ್ ಮೇಲೆ ಥ್ಯಾಂಕ್ಸ್ ಹೇಳಕ್ಕೆ ಮೈಕ್ ಕೊಡಲಿಲ್ಲ, ಕಿತ್ಕೊಂಡ್ಬಿಟ್ರು. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಅಮೃತ ಅಯ್ಯಂಗಾರ್. ಹಾಯ್ ಡೂಡ್, ಫಸ್ಟ್ಲಿ ವಾಟ್ಸಪ್ ಹೇಗಿದ್ದೀರಾ? ಆ್ಯಂಡ್ ಐ ಯೂಶಲಿ ಟ್ರೈ ಟು ಕಟ್ ಆಲ್ ದ ಇಂಟ್ರಡಕ್ಷನ್ಸ್ ಸೊ ದ್ಯಾಟ್ ಎಷ್ಟು ಅಫಿಷಿಯಲ್ನೆಸ್ಸನ್ನು ಕಮ್ಮಿ ಮಾಡ್ಕೋತೀವೋ ದ ಕ್ಯಾಂಡಿಡ್ನೆಸ್ ಇನ್ಕ್ರೀಸಸ್ ಅಂತ. ಐ ಥಿಂಕ್ ಲಾಸ್ಟ್ ವಿ ಮೆಟ್ ಬಡವರಾಸ್ಕರ್. ಎಸ್, ವಾಟ್ಸಪ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮ್ಮ ಇಂಟರ್ವ್ಯೂಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯೂಶ್ವಲಿ ನನಗೆ ನೀವು ನನ್ನ ಕಾಲ್ ಮಾಡಿ ಹೇಳಿದಾಗ ಒಂದು ಕಮೆಂಟ್ ಬಂದಿತ್ತು ನನಗೆ, ನೀವು ಯಾವಾಗ ಬರ್ತೀರಾ ಅಂತ. ನನಗೆ ಎಷ್ಟು ಜನ ಕಮೆಂಟ್ಸ್ ಹಾಕಿದಾರೆ ಗೊತ್ತಾ, ನೀವು ಯಾವಾಗ ಹೋಗಿ ಮಾತಾಡ್ತೀರಾ ಅಂತ. ಬಿಕಾಸ್ ನನಗೆ ವೆನ್ ಎವರ್ ಐ ಗಿವ್ ಇಂಟರ್ವ್ಯೂಸ್, ನಾನು ಯಾವುದೇ ಜಾಗದಲ್ಲಿ ಕೂತ್ರೂ ಆದಷ್ಟು ರಿಯಲಿಸ್ಟಿಕ್ಕಾಗಿ ಅನ್ಕಟ್ಟಾಗೆ ಮಾತಾಡೋದು. ಅದು ನಿಮ್ಮ ಇಂಟರ್ವ್ಯೂ ಅಂತಂದರೆ ನಿಮ್ಮ ಕ್ವಶನ್ಸೇ ಅನ್ಕಟ್ಟಾಗಿರುತ್ತೆ. ಸೊ ನನಗೆ ಖುಷಿ, ನನಗೆ ಈ ಥರ ಮಾತಾಡೋದಕ್ಕೆ ಖುಷಿ. ಸೊ ಐ ಆಮ್ ಆಲ್ಸೋ ವೆರಿ ಕ್ಯೂರಿಯಸ್ ವಾಟ್ ಯು ಆರ್ ಗೋಯಿಂಗ್ ಟು ಆಸ್ಕ್ ಅಂತ. ನಾನಿವತ್ತು ಇಲ್ಲಿ ಯಾವ ಒಂದು ಮೋಡಲ್ ಕೂತಿದ್ದೀನಿ ಅಂದರೆ, ಇಷ್ಟು ಸಹ ಅಮೃತ ವೆನ್ ಯು ಕಮ್ ಔಟ್ ಪಾತ್ರಗಳ ಮೂಲಕ ಬರೀ ಆ ಒಂದು ಫ್ರೇಮಲ್ಲೇ ವಿಲ್ ಲುಕ್ ಅಟ್ ಯು. ಬಟ್ ಟುಡೇ ನಿಮ್ಮ ಲೈಫ್ ಇಸ್ ಅ ಬಿಗ್ ಫ್ರೇಮ್ ಥ್ರೂ ವಿಚ್ ವಿ ಆರ್ ಗೋನ್ ಟು ಎಕ್ಸ್ಪ್ಲೋರ್ ನಿಮ್ಮ ಎಕ್ಸ್ಪೀರಿಯನ್ಸಸ್, ನಿಮ್ಮ ಜರ್ನಿ ಸೋ ಫಾರ್. ಸೊ ಐ ಥಿಂಕ್ ಆಸ್ ಆನ್ 2024 28 ಬರ್ಡೇ ಕೇಕ್ಸನ್ನು ಕಟ್ ಮಾಡಿದ್ದೀರಾ ವಿತ್ 17 ಶುಕ್ರವಾರಗಳು ದಟ್ ಯು ಹ್ಯಾವ್ ಫೇಸ್ಡ್. ಸದ್ಯಕ್ಕೆ 2024 ಲೈಫ್ ಹೇಗೆ ನೋಡ್ತಾ ಇದ್ದೀರಾ? ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಫ್ಯಾಗ್ ಎಂಡ್ ಆಫ್ ದಿ ಇಯರ್, ಡಿಸೆಂಬರಲ್ಲಿ ಇದ್ದೀವಿ. ಆ್ಯಂಡ್ ಹೌ ಇಸ್ ಲೈಫ್ ಟ್ರೀಟಿಂಗ್ ಯು ಇನ್ 2024? ಐ ಹ್ಯಾವ್ ಲರ್ನ್ಡ್ ಸೋ ಮಚ್. ತುಂಬ ಕಲ್ತ್ಬಿಟ್ಟಿದ್ದೀನಿ ಅಂತ ಫೀಲಿಂಗ್ ಇದೆ. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಬಿಕಮ್ ಮೋರ್ ಇಂಡಿಪೆಂಡೆಂಟ್ ಆಗಿದ್ದೀನಿ. ಅಂದರೆ ಡಿಸಿಷನ್ಸ್ನ ಏನೇ ತೊಗೊಳ್ಬೇಕಾದ್ರೂ ಮುಂಚೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಐ ಥಿಂಕ್ ಗೋ ವಿತ್ ಫ್ಲೋ ಆ್ಯಟಿಟ್ಯೂಡ್ ಬಂದಿದೆ. ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ. ಏನೇ ಆದರೂ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಪಾಸಿಟಿವ್ ಫೀಲಿಂಗ್ ನನಗೆ ಈಗ ಫ್ರಮ್ ಪಾಸ್ಟ್ 2-3 ಮಂತ್ಸಿಂದ ಸಿಕ್ಕಿದೆ. ನೈಸ್, ವಾವ್. ಒಂದೊಂದು ತುಂಬ ಡೀಪ್ ಆಗಿರೋ ಆನ್ಸರ್ಸ್ ಬಂತು. ಅಂದರೆ ಲರ್ನ್ ಸೋ ಮಚ್ ಅಂತ ಒಂದು ಸ್ಟೇಟ್ಮೆಂಟ್ ಬಂತು, ಇಂಡಿಪೆಂಡೆಂಟ್ ಅಂತ ಬಂತು, ಗೋ ವಿತ್ ದ ಫ್ಲೋ. ಐ ವಾಂಟ್ ಟು ಎಕ್ಸ್ಪ್ಲೋರ್ ಆಲ್ ಆಫ್ ದಿಸ್. ಫಸ್ಟ್ಲಿ ಲರ್ನಿಂಗ್ ಅನ್ನೋದು ಹೆಂಗಂದ್ರೆ ವಿ ಆರ್ ಆಲ್ ಸ್ಟೂಡೆಂಟ್ಸ್ ಫಾರ್ ಲೈಫ್. ಆ ಥರ ಆ್ಯಟಿಟ್ಯೂಡ್ ಇಟ್ಕೊಂಡವ್ರಿಗೆ ನಿಮ್ಮ ಮಾತೆಲ್ಲ ಅದು ಆಚೆಗೆ ಬಂದಿರೋದ್ರಿಂದ ಐ ಅಸ್ಯೂಮ್ ದ್ಯಾಟ್ ಯು ಆರ್ ಅ ವೆರಿ ಸ್ಟೂಡಿಯಸ್ ಸ್ಟೂಡೆಂಟ್. ನಾಟ್ ಜಸ್ಟ್ ಎಜುಕೇಷನಲ್ ಸೈಕಾಲಜಿ ಇನ್ ಕ್ರಿಮಿನಾಲಜಿ ಮತ್ತು ಫೊರೆನ್ಸಿಕ್ಸ್ ಓದಿದ್ರು ಎಜುಕೇಷನಲ್ಲಿ. ಸಿನಿಮಾ ರಂಗಕ್ಕೆ ಅಂತ ಬಂದಾಗ ಇಲ್ಲಿಂದು ಫೊರೆನ್ಸಿಕ್ಸು, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಸೈಕಾಲಜಿ ಆಫ್ ದ ಡೈರೆಕ್ಟರ್ಸು, ಆ್ಯಕ್ಟರ್ಸು ಆ್ಯಂಡ್ ಆಡಿಯನ್ಸು, ಇದ್ರ ಮಧ್ಯೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡು ಮುಂದಕ್ಕೆ ಹೋಗೋದಿದೆಯಲ್ಲ. ಸೊ ಇದೆಲ್ಲ ಒಂದು ನಟ್ಶಲಲ್ಲಿ ಏನು ನಿಮ್ಮ ಮುಂದೆ ಇಟ್ಟೆ. ವೆನ್ ಯು ಸೆಡ್ ಐ ಹ್ಯಾವ್ ಲರ್ನ್ಡ್ ಸೋ ಮಚ್, ವಾಟ್ ಡಿಡ್ ಯು ಮೀನ್ ಆ್ಯಂಡ್ ವೈ ಡಿಡ್ ಯು ಯೂಸ್ ದಟ್ ಸ್ಟೇಟ್ಮೆಂಟ್? ಮುಂಚೆ ತುಂಬ ಅಂದರೆ ಒಂದೊಂದು ಆಪರ್ಚುನಿಟೀಸ್ ಸಿಕ್ಕಿದಾಗ, ಇಲ್ಲ ಐ ಥಿಂಕ್ ಇಟ್ಸ್ ಅ ಬಿಗ್ ಆಪರ್ಚುನಿಟಿ, ವಿ ಶುಡ್ ಟೇಕ್ ದಿಸ್ ಅಪ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಸತಿ ತೊಗೊಳ್ತಿದ್ದು ಉಂಟು. ಬಟ್ ನಾನು ನನ್ನನ್ನು ಪ್ಲೇಸ್ ಮಾಡಿ ನಾನು ಅದನ್ನು ವರ್ತಿದ್ದೀನ, ಅಥವಾ ನಾನು ಅಂದರೆ ಅವರು ಆ ಪ್ರಾಜೆಕ್ಟಿಗೆ ನಾನು ತೊಗೊಳ್ತಾ ಇದ್ದಾರೆ, ಇಷ್ಟು ಕೋಟ್ ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ ಅಂದಾಗ ಆ ಪ್ರಾಜೆಕ್ಟ್ ವರ್ತಿದೆಯಾ ಅಥವಾ ನಾನು ಅದನ್ನು ಒಪ್ಕೋಬೇಕಾ? ಕೆಲವೊಂದು ಸತಿ ಐಮ್ ಟಾಕಿಂಗ್ ಅಬೌಟ್ ನನ್ನ ಸಿನಿಮಾ ಒಪ್ಕೊಳ್ತಿರೋದ್ರ ಬಗ್ಗೆ, ಆ ಲರ್ನಿಂಗ್ ಪ್ರಾಸೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟೊಂದು ಬಾರಿ ಅನಿಸುತ್ತೆ ಜೀವನ ನಡೆಸೋದಕ್ಕೋಸ್ಕರ ಸಿನಿಮಾಗಳು ಮಾಡಬೇಕಾ, ಅಥವಾ ಪ್ಯಾಷನ್ನಿಂದ ನಾನು ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅದಕ್ಕೋಸ್ಕರ ಸಿನಿಮಾ ಮಾಡಬೇಕಾ ಅನ್ನೋ 2 ಕ್ವಶನ್ಸ್ ನನಗೆ ತುಂಬ ಕಾಡುತ್ತೆ. ನಾನು ನನ್ನ ತಾಯಿನ ಸಾಕೋದು ನೋಡಲಾ, ಅಥವಾ ನಾನು ಹೊಟ್ಟೆಪಾಡು ಅಂತ ನೋಡಲಾ, ಹೆಚ್ಚು ನಂಬರ್ಸ್ ಬೇಕಾ ನನಗೆ, ಅಥವಾ ಕೊಡೋ ಸಿನಿಮಾ ಅಮೃತ ಮಾಡಿರೋಷ್ಟು ಸಿನಿಮಾ ನಮಗೆ ನೆನಪಿದೆ ಅಂತ ಆಡಿಯನ್ಸಿಗೆ ನಾನು ಕೊಡಬೇಕಾ ಅನ್ನೋದು ಒಂದು ಡೈಲಮಾ ನನಗೆ ಯಾವತ್ತೂ ಇತ್ತು. ಸೊ ನನಗೆ ಇವಾಗ ಐ ಥಿಂಕ್ ಐ ಆಮ್ ಇನ್ ಅ ಪ್ಲೇಸ್ ವೇರ್ ಐ ಕ್ಯಾನ್ ಡಿಸೈಡ್ ವಾಟ್ ಸ್ಕ್ರಿಪ್ಟ್ ಐ ವಾಂಟ್. ಈಗ ಆ ಜಾಗದಲ್ಲಿ ನಿಂತಿದ್ದೀನಿ.
ಎಷ್ಟೇ ಯಾರೇ ಬಂದರೂ ಯಾರೇ ಎದುರುಗಡೆ ನಿಂತು ಓಕೆ ಈಗ ಇಲ್ಲ ಇದೊಂದು ದೊಡ್ಡ ಪ್ರೊಡಕ್ಷನ್ ಹೌಸು, ಇದೊಂದು ದೊಡ್ಡ ಹೀರೋ ಇದ್ದಾರೆ, ಒಂದು ದೊಡ್ಡ ಡೈರೆಕ್ಟರ್ ಇದ್ದಾರೆ, ಒಂದು ತುಂಬ ದೊಡ್ಡ ಸಿನಿಮಾ ಆಗುತ್ತೆ ಅಂತ ಯೋಚನೆ ಮಾಡಿದ್ಬಿಟ್ಟು ನನಗೆ ಇದರಲ್ಲಿ ಖುಷಿ ಇದೆಯಾ ಮಾಡೋಣ ಅನ್ನೋ ಲೆವೆಲ್ಗೆ ಐ ಥಿಂಕ್ ಐವ್ ಗ್ರೋನ್. ಆ್ಯಂಡ್ ತುಂಬ ಲೈಫ್ ಲೆಸನ್ಸೂ ಅಷ್ಟೇ, ತುಂಬ ಇನ್ಸಿಡೆನ್ಸಸ್ ಆಯಿತು, ಅಂದರೆ ತುಂಬ ಕಲಿತೆ. ಐ ಲಾಸ್ಟ್ ಅ ಫ್ಯೂ ಫ್ರೆಂಡ್ಸ್. ಸೊ ಅದರಿಂದ ನನಗೇನು ಅನಿಸಿದ್ದು ಅಂತಂದರೆ ವಿ ಹ್ಯಾವ್ ಟು ಲಿವ್. ಈ ಮೂಮೆಂಟಿಗೆ ನಾವು ಇರಬೇಕು, ಈ ಮೂಮೆಂಟಿಗೆ ಏನಾಗುತ್ತೋ ಎಷ್ಟು ದಿನ ಇರ್ತೀವೋ ಅಷ್ಟು ಚೆನ್ನಾಗಿರಬೇಕು ಅನ್ನೋದು ಒಂದು ಈ ಇಯರ್ ನನಗೆ ತುಂಬ ಪಾಠ ಕಲಿಸ್ಬಿಡ್ತು. ಹೆಂಗಾಯ್ತಂದರೆ ಆಟ್ 28 ವಿತ್ 17 ಮೂವೀಸ್ ದಟ್ ಯು ಸೀನ್, ನೀವು ಬಂದಿರೋ ಬ್ಯಾಕ್ಗ್ರೌಂಡ್ ಅಲ್ಲಿವರೆಗೂ ಇಸ್ ಸೈಕಾಲಜಿ, ಕ್ರಿಮಿನಾಲಜಿ, ಫೊರೆನ್ಸಿಕ್ಸು. ಅಲ್ಲಿಂದ ಸಡನ್ನಾಗಿ ಸಿನಿಮಾ ಅಂತ ಬಂದಾಗ ತುಂಬ ಹೇಳಿದ್ರಿ, ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ರಿ. ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಒಂಥರ ಇಟ್ಸ್ ಪಾರ್ಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ. ಫಾರ್ ಶೋರ್. ಸೊ ಈ ಥರದ ಒಂದು ಇಂಡಸ್ಟ್ರಿನಲ್ಲಿ ನೀವು ಈ ಥರ ವಾತಾವರಣದಲ್ಲಿ ನಿಮ್ಮ ಮೈಂಡ್ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಐ ಥಿಂಕ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಮೈಂಡ್ ಸೆಟ್ ಫಾರ್ಮ್ ಆಗೋಕ್ಕೂ ಒಂದಷ್ಟು ಏನೋ ಗೊತ್ತಿಲ್ಲದೆ ಕೆಲವು ಸತಿ ಗಾಳಿ ಜೊತೆಗೆ ಹೋಗಿರ್ತೀರ, ಅಥವಾ ಕೆಲವು ಸತಿ ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಗಿರುತ್ತೆ, ಲರ್ನಿಂಗ್ಸ್ ಸಿಕ್ಕಿರುತ್ತೆ. ಸೊ ಇವೆಲ್ಲ ನೋಡಿ ವಾಟ್ ಮೈಂಡ್ ಸೆಟ್ಟಿಂದ ನೀವು ಆ್ಯಕ್ಚುಲಿ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಹೌ ಡಿಫ್ರೆಂಟ್ ಆರ್ ಯು ಟುಡೇ? ಆ್ಯಕ್ಚುಲಿ ನಾನು ಸಿನಿಮಾಗೆ ಬರಬೇಕು ಅಂತಲೇ ಇರಲಿಲ್ಲ ನನಗೆ. ಐ ವಾಸ್ ವೆರಿ ಹ್ಯಾಪಿ. ನಾನು ಏನು ಓದ್ತಾ ಇದ್ದೆ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇತ್ತು. ಸರಿ, ತುಂಬ ಅದ್ರ ಮುಂದೆನೇ ಹೋಗಬೇಕು ಅಂತಲೇ ಇತ್ತು. ಆ್ಯಂಡ್ ವೆನ್ ದ ಫಸ್ಟ್ ಸಿನಿಮಾ ಹ್ಯಾಪೆಂಡ್, ಲೈಕ್ ಸಿಂಹ ಹಾಕಿದ ಹೆಜ್ಜೆ ನನ್ನ ಫಸ್ಟ್ ಸಿನಿಮಾ. ಸೊ ಆ ಸಿನಿಮಾ ಆಗಬೇಕಾದ್ರೆ ಪ್ರೊಡ್ಯೂಸರ್ ಬಂದು ನನಗೆ ಈ ಥರ ಕತೆ ಹೇಳಿದ್ರು, ಈ ಥರ ಮಾಡೋಣ ಅಂತ ಹೇಳಿದ್ರು. ನಂದೆ ಸರ್ ನಾನು ಯಾವತ್ತೂ ಆ್ಯಕ್ಟಿಂಗ್ ಮಾಡಿಲ್ಲ, ಬಟ್ ಡಾನ್ಸ್ ಮಾಡ್ತಾಯಿದ್ದೆ. ಸೊ ಕಲ್ಚರಲ್ಸ್ ಎಲ್ಲ ಐ ವಾಸ್ ವೆರಿ ಆ್ಯಕ್ಟಿವ್, ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಲ್ಲದರಲ್ಲೂ. ಸೊ ನನಗೆ ವೆನ್ ದಟ್ ಸಿನಿಮಾ ಸ್ಟಾರ್ಟೆಡ್, ನಾನು ಅಮ್ಮಂಗೆ ಹೇಳಿದೆ, ಇಲ್ಲ ಅಮ್ಮ ನನಗೇನೋ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ದಿಸ್ ಅಂತ. ಸೊ ನನಗೆ ನಮ್ಮಮ್ಮ ಹೇಳಿದ್ದು ಒಂದೇ ಮಾತಾವತ್ತು, ಎಲ್ಲರ ಬಾಗ್ಲಿಗೂ ಅವಕಾಶ ಹಿಂಗೆ ಬಂದು ಕೇಳಲ್ಲ. ಎಷ್ಟು ಜನ ಹುಡುಗಿರು ಇದಕ್ಕೆ ಕಾಯ್ತಾ ಇರ್ತಾರೆ, ಬಾಡಿ ಪ್ರಿಪೇರ್ ಮಾಡ್ಕೊಳ್ತಾರೆ, ಮೈಂಡ್ ಪ್ರಿಪೇರ್ ಮಾಡ್ಕೊಳ್ತಾರೆ, ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ತಾರೆ. ನೀನೇ ಬೇಕು ಅಂತ ಬಾಗ್ಲತ್ರ ಯಾರಾದರೂ ಬಂದಾಗ ಅದನ್ನು ರಿಜೆಕ್ಟ್ ಮಾಡಬೇಡ. ಯಾಕಂದರೆ ಕಲೆ ಎಲ್ರಿಗೂ ಒಲಿಯಲ್ಲ. ಅವರೇ ಹುಡ್ಕೊಂಬಂದು ನಿನಗೆ ಕೇಳ್ತಾ ಇದ್ದಾರೆ ಅಂತ ಅಂದಾಗ ಮೇ ಬಿ ಅವ್ರು ನಿನ್ನಲ್ಲಿ ಏನೋ ನೋಡಿದ್ದಾರೆ, ಈ ಸೈಡ್ನ ನೀನು ಎಕ್ಸ್ಪ್ಲೋರ್ ಮಾಡು ಅಂತ ಅಮ್ಮ ಹೇಳಿದ ಒಂದು ಮಾತನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡು ಸಿನಿಮಾ ಒಪ್ಕೊಂಡೆ. ಅದಾದಮೇಲೆ ಲವ್ ಮಾಕ್ಟೇಲ್ ಆಯಿತು, ಪಾಪ್ಕಾರ್ನ್ ಮಂಕಿ ಟೈಗರ್ ಆಯಿತು. ಸೊ ಇನಿಷಿಯಲಿನೇ ಫೇಮ್ ಚೆನ್ನಾಗಿ ಸಿಕ್ತು. ಓಪನಿಂಗ್ ಪಾಪ್ಕಾರ್ನ್ ಮಂಕಿ ಟೈಗರ್ ಓಪನಿಂಗ್ ತುಂಬ ಚೆನ್ನಾಗಾಯಿತು, ಲವ್ ಮಾಕ್ಟೇಲ್ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ದೆನ್ ಬಡವಾರ ಹಸ್ಕಲ್ ಮಾಡಿದೆ, ಅದೂ ಹಿಟ್ಟಾಯಿತು. ಸೊ ನನಗೆ ಓಪನಿಂಗೇ ಚೆನ್ನಾಗಿ ಸಿಕ್ತು. ಸೊ ಐ ಥಿಂಕ್ ಈವನ್ ಟುಡೇ ಅಪ್ಸ್ ಆ್ಯಂಡ್ ಡೌನ್ಸ್ ನನಗೆ ಏನಕ್ಕೆ ಚೆನ್ನಾಗಿ ಗೊತ್ತಾಗಿದೆ ಅಂತಂದರೆ, ನಾನು ವರ್ಕ್ ಮಾಡಿರೋಂಥ ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಆಗಿ, ಡೈರೆಕ್ಟರ್ಸ್ ಆಗಿದ್ದು. ನೀವು ಹಂಗೆ ನೋಡೋಕೆ ಹೋದರೆ ಮಿಲನ ಕೃಷ್ಣ ಅವರು 10 ವರ್ಷದಿಂದ ಇಂಡಸ್ಟ್ರಿಲಿದ್ದು ತುಂಬ ಕಷ್ಟಪಟ್ಟು ಲವ್ ಮಾಕ್ಟೇಲ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಅಂದರೆ ಅವ್ರ ಜರ್ನಿಲಿ ನಾನು ಲಿಟ್ರಲಿ 1.5 months ನಾನು ಅವ್ರ ಮನೇಲೇ ಉಳ್ಕೊಂಡಿದ್ದೆ. ಯಾಕಂದರೆ ನಾನು ಮೈಸೂರಲ್ಲಿ ಇರ್ತಿದ್ದು, ಬೆಂಗಳೂರಲ್ಲಿ ಶೂಟಿಂಗ್ ಇದ್ದಿದ್ದರಿಂದ ಅವ್ರ ಮನೇಲೇ ಉಳ್ಕೊಂಡಿದ್ದೆ. ಸೊ ಆ ಪ್ರೋಸೆಸ್ ನಾನು ಫುಲ್ ನೋಡಿದ್ದೀನಿ, ಅವ್ರು ಹೇಗೆ ಕಷ್ಟಪಡ್ತಾಯಿದ್ರು. ಆ್ಯಂಡ್ ಒಂದು ಹಾಡನ್ನು ರಿಪೀಟ್ ಕೇಳ್ತಾಯಿದ್ರು, ಈ ಸಾಂಗ್ ವರ್ಕ್ ಆಗುತ್ತಾ. ನಾವು ಸಿನಿಮಾಗೆ ಬಂದು ಒಂದು 5 ನಿಮಿಷ ಈ ಸಾಂಗೇ ಚೆನ್ನಾಗಿಲ್ಲ, ಸಿನಿಮಾನೇ ಚೆನ್ನಾಗಿಲ್ಲ. ಬಟ್ ಒಬ್ಬಂದು ಎಷ್ಟು ಟೈಮು, ಎಷ್ಟು ಎಫರ್ಟು ಅದೆಲ್ಲ ನೋಡಿ ನನಗೆ ಸಿನಿಮಾ ಹಿಟ್ಟಾದಾಗ್ಲೂ ನನಗೆ ಫೇಮ್ ಹಿಟ್ಟಾಗಲಿಲ್ಲ ತಲೆಯಲ್ಲಿ. ನಾನೊಂದು ಸಿನಿಮಾ ಮಾಡಿದ್ದೀನಿ, ಇವಾಗ ನಾನೊಂದು ಆ್ಯಕ್ಟ್ರೆಸ್ಸು, ನಾನು ಹಿಂಗೆ ಬಿಹೇವ್ ಮಾಡಬೇಕು ಅನ್ನೋದು ಯಾವತ್ತೂ ನಮ್ಮ ಅಮ್ಮನೂ ಹಾಗೆ ಇದ್ದರು. ಸೊ ಐ ವಾಸ್ ಆಲ್ವೇಸ್ ಗ್ರೌಂಡೆಡ್. ಐ ಥಿಂಕ್ ದಟ್ ಈಸ್ ನಾಟ್ ಎಫೆಕ್ಟೆಡ್ ಮೀ ಟಿಲ್ ಡೇಟ್. ಇದುವರೆಗೂ ಅಷ್ಟೇ, ಏನೇ ಆದ್ರೂ ಅದು ನನಗೆ ಎಫೆಕ್ಟ್ ಮಾಡಿಲ್ಲ. ಸೊ ಟುಡೇ ಆ ಒಂದು ಜಾಗದಲ್ಲಿದ್ದೀರಾ. ನೀವೇ ಹೇಳ್ದಂಗೆ ಒಂದು ಕಾಲದಲ್ಲಿ ಐಡೆಂಟಿಟಿಗೋಸ್ಕರ ಒಳ್ಳೊಳ್ಳೆ ಸಿನಿಮಾಗಳು ಬೇಕು, ಒಳ್ಳೆ ಕಾಸ್ಟಿಂಗು, ಒಳ್ಳೆ ಪ್ರೊಡಕ್ಷನ್ನು ಅಂತ ನೋಡ್ತಾ ಇದ್ದಿದ್ದರಿಂದ ಹಿಡಿದು ಇವತ್ತಿಗೆ ನನ್ನ ರೋಲ್ ಏನು, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ನೋಡ್ಕೊಳ್ಳೋ ಲೆವೆಲ್ಗೆ ಬಂದು ನಿಂತಿದ್ದೀರಾ ಅಂತ. ಡೋಂಟ್ ಅಂದರೆ ಇವಾಗ ಎಲ್ಲ ಥರನೂ ಕೆಲಸ ಮಾಡಾಯಿತು. ಅಂದರೆ ಕೆಲವೊಂದು ಸತಿ ಇಲ್ಲ ದೊಡ್ಡ ಸಿನಿಮಾದಲ್ಲಿ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಅ ಬಿಗ್ ಸಿನಿಮಾ ಅಂತಲೂ ಮಾಡಿದ್ದಾಯಿತು. ಅದ್ರದ್ದು ರಿಸಲ್ಟು ನೋಡಿದೆ. ಆಗ ಅಂದ್ಕೊಂಡೆ ಇಲ್ಲ ಕೆಲವೊಂದು ಸತಿ ಇಲ್ಲ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಮಾಡಿದಾಗ್ಲೂ ರಿಸಲ್ಟ್ ಏನು ಗ್ರೇಟಾಗಿರಲ್ಲ. ಆ್ಯಂಡ್ ಆರ್ ಇಂಡಸ್ಟ್ರಿ ವುಮೆನ್ ಆರ್ ಸೋ ಬ್ಯೂಟಿಫುಲ್, ಎವ್ರಿಬಡಿ ಆರ್ ಸೋ ಡ್ಯಾಮ್ ಬ್ಯೂಟಿಫುಲ್ ಇನ್ ದೇರ್ ಓನ್ ವೇ. ನಮ್ಮ ಇಂಡಸ್ಟ್ರಿಲಿರೋ ಹೆಣ್ಮಕ್ಳು ಈಗ ಆಚೆ ದೊಡ್ಡ ಸಿನಿಮಾ ನೋಡಿದಾಗ ಅವಳು ಸಕ್ಕತ್ತಾಗಿದ್ದಾಳೆ ಅಂತ ನೋಡಿದ್ರೆ ಅವರೆಲ್ಲ ಕನ್ನಡದವರೇ ಆಗಿರ್ತಾರೆ. ಎಕ್ಸಾಂಪಲ್ಸ್ ಇದೆಯಲ್ಲ, ಶ್ರೀಲೀಲಾ ತಗೊಳ್ಳಿ, ರಶ್ಮಿಕಾ ತಗೊಳ್ಳಿ, ದೀಪಿಕಾ, ಪೂಜಾ ಹೆಗ್ಡೆ ಆಗಲಿ, ಐಶ್ವರ್ಯ ರಾಯಿಂದ ಹಿಡಿದು ಎಲ್ಲರೂ ಎವ್ರಿಬಡಿ ಆರ್ ಕನ್ನಡಿಗಾಸ್ ಓನ್ಲಿ. ಅದೆಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿದಾಗ. ಬಟ್ ನಾವು ಎಲ್ಲರೂ ಒಟ್ಟಾಗಿ ನಿಂತು ಏನಾದರೂ ಮಾಡಬೇಕು ಅಂತ ನಂಗೆ ತುಂಬ ಸತಿ ಅನಿಸ್ತಾ ಇರುತ್ತೆ. ಇಲ್ಲ
ಐ ಥಿಂಕ್ ವಿ ಆಲ್ ಶುಡ್ ಟೇಕ್ ಅ ಕಾಲ್. ವಿ ಆಲ್ ಶುಡ್ ಕೆಲವೊಂದು ಸತಿ ಅಗೇನ್ ಎಲ್ಲರದ್ದು ಪರಿಸ್ಥಿತಿಗಳು ಒಂದೇ ಥರ ಇರಲ್ಲ. ಎಲ್ಲರೂ ನನ್ನ ಥರನೇ ಇರಬೇಕು, ಯೋಚನೆ ಮಾಡಬೇಕಲ್ಲ. ಬೇರೆಯವ್ರ ಥರ ಇರಬೇಕು ಅಂತೇನಿಲ್ಲ. ನಾನು ಅದನ್ನು ಐ ಕೀಪ್ ಸೇಯಿಂಗ್ ಅಗೇನ್ ಪ್ಯಾಷನೆಟ್ ಫಿಲ್ಮ್ಸ್ ಆರ್ ಡಿಫ್ರೆಂಟ್ ಆ್ಯಂಡ್ ದೆನ್ ನಂಬರ್ಸಿಗೆ ಮಾಡೋವಂಥ ಸಿನಿಮಾಗಳು ಅಗೇನ್ ಇಟ್ಸ್ ವೆರಿ ಡಿಫ್ರೆಂಟ್. ಸೊ ಐ ಆಮ್ ಸಮ್ವನ್ ಹೂ ವಾಸ್ ಇನ್ ಬಿಟ್ವೀನ್ ನೌ ಐ ಫೀಲ್. ಸಮ್ಟೈಮ್ಸ್ ಅನಿಸ್ತಾ ಇರುತ್ತೆ ಇಲ್ಲ ಒಳ್ಳೆ ಸ್ಕ್ರಿಪ್ಟ್ ಚೆನ್ನಾಗಿದೆ, ರೆಮ್ಯುನರೇಷನ್ ಕಡಿಮೆ ಆದರೂ ಪರವಾಗಿಲ್ಲ, ಐ ಥಿಂಕ್ ಈ ಸಿನಿಮಾದಿಂದ ನನಗೆ ಒಂದು ಖುಷಿ ಸಿಗುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ಐ ವಿಲ್ ಬಿ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಅಥವಾ ಥಿಯೇಟ್ರಲ್ಲಿ ನನ್ನ ಈ ಥರ ನೋಡ್ಕೊಂಡಾಗ ಓಕೆ ನನಗೊಂದಿಷ್ಟು ನನ್ನ ಕೆಪಾಸಿಟಿ ತಕ್ಕಂಗೆ ಯಾವುದೋ ಒಂದು ರೋಲ್ ಬರ್ತಿದ್ದಾರೆ ಆ ಥರ ಸಿನಿಮಾಗಳು ಮಾಡಿದ್ದು ಉಂಟು. ಸೊ ಇಟ್ಸ್ ಲೈಕ್ ದ್ಯಾಟ್. ಎಲ್ಲ ಕೇಳ್ತಾ ಈ ಕಾಮನ ಬಿಲ್ಲು ನೋಡಬೇಕಾದಾಗ ಫಸ್ಟು ಮಳೆ ಬರಲೇಬೇಕಂತ ಇದೆಯಲ್ಲ ಮಾತು. ಅಂದರೆ ಇದನ್ನು ಕೆಲವು ಸತಿ ನಮ್ಮ ಸಮಾಧಾನಕ್ಕೆ ಕಷ್ಟದ ದಿನಗಳಿಗೆ ದೀಸ್ ಆರ್ ಆಲ್ ಮೋಟಿವೇಶ್ನಲ್ ಲೈನ್ಸ್ ಫಾರ್ ಅಸ್ ಟು ಕಂಟಿನ್ಯೂ ದ ಜರ್ನಿ. ಸೊ ಈ ಥರ ಸೆಂಟೆನ್ಸಸ್ಸು ವಾಟ್ ಡಸ್ ಇಟ್ ಮೀನ್ ಟು ಯು? ಲೈಕ್ ದೇ ಸೇ ಟು ಸಿ ದ ರೇನ್ಬೋ ಇಟ್ ಹ್ಯಾಸ್ ಟು ಫಸ್ಟ್ ರೇನ್ ಅಂತ. ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ಓಪನ್ ಆಯಿತು ವೆನ್ ಐ ಯೂಸ್ ದಿಸ್ ಸೆಂಟೆನ್ಸ್? ನನಗೆ ಐ ಹ್ಯಾವ್ ದಿಸ್ ಆ್ಯಟಿಟ್ಯೂಡ್ ಆಫ್ ಗೆಟ್ ಅಪ್ ಡ್ರೆಸ್ ಅಪ್ ಶೋ ಅಪ್. ಸೊ ಐ ಆಮ್ ಲೈಕ್ ದ್ಯಾಟ್. ನಾನು ಚಿಕ್ಕ ವಯಸ್ಸಿಂದನೂ ಹಾಗೇ. ನನಗೆ ಬೇಸಿಕಲಿ ನಮ್ಮಮ್ಮ ಹಾಗೇ. ಸೊ ಅವ್ರು ಏನೇ ಆದ್ರೂ ತಲೆ ಕೆಡಿಸ್ಕೊಳ್ದೆ ಅವ್ರ ಜಾಬ್ ಇದ್ದಿದ್ದು ಶಿ ವಾಂಟೆಡ್ ಟು ಸರ್ವ್ ಕಿಡ್ಸ್. ಅವ್ರಿಗೆ ಹೇಳ್ಕೊಡ್ಬೇಕು. ಬೆಳಗ್ಗೆ ಎಷ್ಟೇ ಕಷ್ಟ ಇದ್ರೂ ನನಗೆ ಸ್ಕೂಲ್ ಲೇಟ್ ಆಯಿತಾ ಇದಾಯ್ತಾ ಅದನ್ನು ಅವ್ರು ಬಾದರೇ ಮಾಡ್ತಾಯಿರಲಿಲ್ಲ. ಬೆಳಗ್ಗೆ ಇದ್ದರು ರೆಡಿ ಆಗು ಹೋಗು ಟೀಚರ್ ಕೆಲಸ ಮಾಡು ವಾಪಸ್ ಬಾ ಹಂಗೆ ಇದ್ರು. ನನಗೂ ಈವನ್ ಇನ್ ದ ಇಂಡಸ್ಟ್ರಿ ಐ ಆಮ್ ಲೈಕ್ ದ್ಯಾಟ್. ನನಗೆ ಬೆಳಗ್ಗೆ ಐ ಥಿಂಕ್ ಆಲ್ ಆರ್ಟಿಸ್ಟ್ ಆರ್ ಲೈಕ್ ದ್ಯಾಟ್. ನೀವು ನೋಡಿ ನಾವು ಮೂಡ್ ಹೆಂಗಿರುತ್ತೋ, ನಮಗೇನು ಪೇನ್ ಇರುತ್ತೋ, ಮನೇಲಿ ಒಂದು ಸಾವಾಗಿರುತ್ತೋ ಅಥವಾ ಏನೇ ಆದ್ರೂ ಒಂದು ಸತಿ ಕ್ಯಾಮ್ರಾ ಆನ್ ಆತಂದರೆ ವಿ ಹ್ಯಾವ್ ಟು ಸ್ಮೈಲ್. ವಿ ಹ್ಯಾವ್ ನೋ ಅದರ್ ಚಾಯ್ಸ್. ನಮ್ಮ ಮೂಡ್ ತಕ್ಕಂಗೆ ಯಾರೂ ಸ್ಕ್ರಿಪ್ಟ್ ಬರೆಯಲ್ಲ. ಅಥವಾ ಅವತ್ತು ಡೈಲಿ ಶೂಟಿಗೆ ಹೋಗ್ತೀವಿ, ಕ್ಯಾಮ್ರಾ ಮುಂದೆ ನಿಂತಿರ್ತೀವಿ. ಅವತ್ತು ಒಂದಿನ ಹೆವಿ ತುಂಬ ಬೇಜಾರಲ್ಲಿರ್ತೀವಿ. ಆಗ ಹೇಳ್ತಾರೆ ಇಲ್ಲ ನಾವು ಇವತ್ತು ವಿ ಆರ್ ಶೂಟಿಂಗ್ ಅ ಲವ್ ಸೀಕ್ವೆನ್ಸ್, ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ, ವಿ ಹ್ಯಾವ್ ಟು ಬಿ ಹ್ಯಾಪಿ. ಸೊ ದಟ್ಸ್ ಐ ಫೀಲ್ ಆ ಮೂಮೆಂಟಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅನಿಸ್ತಾ ಇರುತ್ತೆ ನಾಟ್ ಬ್ಯಾಡ್, ಲೈಕ್ ವಿ ಆರ್ ಹೈಡಿಂಗ್ ಇಟ್ ಸೋ ವೆಲ್. ಗುಡ್ ಆ್ಯಕ್ಟರ್ಸ್. ಯಾ ವಿ ಆರ್ ಗುಡ್ ಆ್ಯಕ್ಟರ್ಸ್. ಆಗ ಅನ್ಕೋತಾ ಇರ್ತೀನಿ ಇದನ್ನೇ ಲೈಫಿಗೂ ಇಂಪ್ಯಾಕ್ಟ್ ಮಾಡಿಬಿಡೋದು. ಎಷ್ಟೊಂದು ಸತಿ ನನಗೆ ಬ್ಯಾಡ್ ಇನ್ಸಿಡೆನ್ಸಸ್ ಅಥವಾ ಏನಾದರೂ ಆದಾಗ ಅದೊಂದು ಸಿನಿಮಾ ಸೀನ್ ಥರ ಮರ್ತೋಗ್ಬಿಡ್ತೀನಿ ನಾನು. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೂವ್ ಫಾರ್ವರ್ಡ್. ಯಾಕಂದರೆ ನಾನು ಸೈಕಾಲಜಿ ಓದಬೇಕಾದ್ರೂ ವಿ ಹ್ಯಾಡ್ ಸೀನ್ ಅ ಲಾಟ್ ಆಫ್ ಡಿಪ್ರೆಷನ್ಗೆ ಹೋಗಿರೋ ಜನನ, ಈ ಒಂದಿಷ್ಟು ಜನಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಎಲ್ಲ ಮಾತಾಡಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಇಲ್ಲ ತುಂಬ ಕಷ್ಟ, ತುಂಬ ಡೈಲಮಾಸಲ್ಲಿರ್ತಾರೆ, ತುಂಬ ಕಷ್ಟ ಜೀವನ ನೋಡಿರ್ತಾರೆ. ಅಂದರೆ ಭಗವಂತ ಇವತ್ತು ನಮಗೆ ಆರಾಮಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟು ಸಿನಿಮಾ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತಂದರೆ ಎಷ್ಟೊಂದು ಜನದ ಆಸೆ ನಾನು ಬಾಳ್ತಾಯಿದ್ದೀನಿ, ಎಷ್ಟೊಂದು ಜನದ ಜಾಗ ನನಗೆ ಸಿಕ್ಕಿದೆ. ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಎವರ್ ವಿ ಹ್ಯಾವ್. ಆ್ಯಂಡ್ ನನಗೆ ಅದೊಂದು ಐ ಥ್ಯಾಂಕ್ ಯೂನಿವರ್ಸ್ ಆಲ್ ದಿ ಟೈಮ್. ನನಗೇನೇ ಸಿಕ್ಕಿದ್ರು ಇಟ್ಸ್ ಬಿಕಾಸ್ ಆಫ್ ನೇಚರ್, ಇಟ್ಸ್ ಬಿಕಾಸ್ ಆಫ್ ಹೂ ಐ ಆಮ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇರೋದ್ರಲ್ಲಿ ತುಂಬ ಖುಷಿಯಾಗಿರಬೇಕು ಅನ್ನೋದು ಒಂದು ನಾನು ಯಾವತ್ತೂ ಕಲ್ತಿದ್ದೀನಿ. ನನಗೂ ಅಷ್ಟೇ, ನನಗೆ ಜಸ್ಟ್ ಬಿಕಾಸ್ ಐ ಆಮ್ ಆನ್ ಆ್ಯಕ್ಟ್ರೆಸ್ ನಾನು ಇದೇ ಥರ ಬಟ್ಟೆ ಹಾಕಬೇಕು, ಹಿಂಗೆ ರೆಡಿ ಆಗಬೇಕು, ಹಿಂಗೆ ಶೋ ಅಪ್ ಆಗಬೇಕಿಲ್ಲ. ಎಷ್ಟು ದಿನ ಅಂತ ಮಾಸ್ಕ್ ಮಾಡೋಕ್ಕಾಗತ್ತೆ? ಏನೇ ರೆಡಿ ಆದರೂ ರಿಯಾಲಿಟಿ ಒಂದ್ಸತಿ ಕಾಣಿಸ್ಲೇಬೇಕು. ಜನರ ಮೆಚ್ಚಕ್ಕೋಸ್ಕರ ನಾನು ರೆಡಿ ಆಗೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಐ ಥಿಂಕ್ ದೀಸ್ ಸ್ಟ್ಯಾಂಡರ್ಡ್ಸ್ ಆರ್ ಓನ್ಲಿ ಸೆಟ್ ರಾಂಗ್. ಯಾ, ಈಗ ನೋಬಡಿ ಈಸ್ ಎಕ್ಸ್ಪೆಕ್ಟಿಂಗ್ ಎನಿಬಡಿ ನಾಟ್ ಟು ರಿಪೀಟ್ ಕ್ಲೋತ್ಸ್. ಯಾ, ಇದೆಲ್ಲ ಹಾಕೊಂಡಿದ್ದು ಯಾರು? ಯಾ, ಇದು ಇಫ್ ಐ ಹ್ಯಾವ್ ಟು ಟೈಟ್ ಬ್ಯಾಕ್ ಟು ಒನ್ TV ಡಾಕ್ಯುಮೆಂಟ್ರಿ ಬೈ ನೌ ಅಂತ ಒಂದಿದೆ. ಇಟ್ ಟಾಕ್ಸ್ ಅಬೌಟ್ ಹೌ ಶಾಪಿಂಗು, ಈ ಹೊಸದನ್ನ ತಗೋಬೇಕು ಅನ್ನೋದನ್ನ ಕಾರ್ಪೊರೇಷನ್ಸು ನಮ್ಮ ಮೇಲೆ ಹೆಂಗೆ ಹೇರ್ತಾರೆ, ಸೈಕಾಲಜಿಕಲಿ ಹೌ ವಿ ಆರ್ ಮ್ಯಾನ್ಯುಪುಲೇಟೆಡ್. ಈಗ ಹೊಸ ಮಾಡೆಲ್ ಬಿಟ್ಟ ತಕ್ಷಣ ನಮ್ದು ಹಳೇದು ಆಗತ್ತೆ ಅಂತ ಅನ್ಸೋದೊಂದಿದು. ಆ್ಯಂಡ್ ಮೊದಲೆಲ್ಲ ಇಫ್ ಯು ಸಿ ಹೊಸ ತೊಗೋಬೇಕು ಅನ್ನೋದು ದೀಪಾವಳಿ ಅಥವಾ ಯಾವುದೋ ಒಂದು ಯುಗಾದಿ ವರ್ಷಕ್ಕೆ ಅಥವಾ ಹುಟ್ಟು ಹಬ್ಬಕ್ಕೆ ಹೊಸದು ತೊಗೋತಾ ಇದ್ವಿ. ದೀಸ್ ವರ್ ಥಿಂಗ್ಸ್ ನಮ್ಮ ಆನ್ಸೆಸ್ಟರ್ಸ್ ಕ್ರಿಯೇಟ್ ಮಾಡಿದ್ದು ಆಪರ್ಚುನಿಟೀಸ್. ಬಟ್ ಟುಡೇ ಅವ್ರು ಯಾರೋ ಬಿಗ್ ಬಿಲಿಯನ್ ಡೇ ಅಂತ ತರ್ತಾರೆ, ಇನ್ನೇನೋ. ಸೊ ಕಾನ್ಸ್ಟೆಂಟ್ಲಿ ಸಂಬಡಿ ಈಸ್ ರಿಮೈಂಡಿಂಗ್ ಯು ಟು ಸ್ಪೆಂಡ್. ಒಂದು ಅದಾದರೆ ಇನ್ನೊಂದು ಐ ಥಿಂಕ್ ಇನ್ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ, ಐ ಥಿಂಕ್ ಐ ಡೋಂಟ್ ನೋ ಹೂ ನಾರ್ಮಲೈಸ್ಡ್ ಆಲ್ ಆಫ್ ದೀಸ್, ಯುನೋ. ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಯಾವಾಗಲೂ ಯು ಶುಡ್ ಆಲ್ ಬಿ ಲೈಕ್ ಡಾಲ್ಡ್ ಅಪ್ ಅನ್ನೋದು. ಕ್ವೆಶ್ಚನ್ ಆಲ್ ಆಫ್ ದಿಸ್. ಆದರೆ ನನಗೆ ಅನಿಸುತ್ತೆ ಜನ ನಿಮ್ಮನ್ನು ಸ್ಕ್ರೀನ್ ಮೇಲೆ ಏನಕ್ಕೆ ಬಂದು ನೋಡಬೇಕು ಅಂತಂದರೆ ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತೀರ ಅಲ್ಲಿ.
ಎಲ್ಲ ಟೈಮಲ್ಲೂ ಅದನ್ನೇ ಪ್ರಿಟೆಂಡ್ ಮಾಡ್ಬೇಕಂತೇನಿಲ್ಲ. ವಿ ಆಲ್ ಲೀವ್ ಅವರ್ ಲೈಫ್ಸ್, ವಿ ಆರ್ ಆಲ್ಸೋ ಹ್ಯೂಮನ್ಸ್. ಆರಾಮಾಗೆ ಯಾವಾಗ ಆರಾಮಾಗಿರೋಕ್ಕೆ ಚಾನ್ಸ್ ಸಿಗುತ್ತೋ, ಯಾವಾಗ ಆರಾಮಾಗಿರೋಕ್ಕೆ ಟೈಮ್ ಇದೆಯೋ ಆರಾಮಾಗಿ ಇದ್ಬಿಡ್ಬೇಕು. ನನಗೆ ಎಷ್ಟೊಂದು ಸತಿ ನಾನು ಮೈಸೂರಲ್ಲಿ ಓಡಾಡಬೇಕಾದ್ರೆ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಇಷ್ಟು ಜನ ಎಲ್ಲ ನೋಡ್ತಾರೆ, ಕಂಡಿಡಿತಾರೆ, ನಿಂಗೆ ಏನು ಅನ್ಸಲ್ವಾ ಅಂತ. ಅಂದರೆ ಡೋಂಟ್ ಯು ಫೀಲ್ ಲೈಕ್ ಯು ನೀಡ್ ಯುವರ್ ಓನ್ ಸ್ಪೇಸ್? ಬಟ್ ನನಗೆ ನಂಗೆ ಶಾರುಖ್ ಖಾನ್ ಅವ್ರು ಹೇಳಿದ ನೆನಪಾಗುತ್ತೆ. ನನಗಿಷ್ಟ, ನಂಗೆ ಜನ ನೋಡೋದು ಇಷ್ಟ, ನಂಗೆ ಜನ ಮಾತಾಡೋದು ಇಷ್ಟ, ಜನದ ಮಧ್ಯೆ ಇರೋಕ್ಕೆ ಇಷ್ಟ. ಇದಕ್ಕೋಸ್ಕರ ತಾನೇ ಇಷ್ಟೆಲ್ಲ ಹೊಡೆದಾಡಿದ್ದು ನಾವು. ಇದಕ್ಕೋಸ್ಕರ ಜನ ನಮ್ಮನ್ನು ನೋಡಬೇಕು, ಮಾತಾಡಬೇಕು ಅಂತ ತಾನೇ ಹೊಡೆದಾಡಿದ್ದು. ಸೊ ಐ ಥಿಂಕ್ ಬಿ ಹೂ ಯು ಆರ್. ಬಂದಮೇಲೆ ವೈ ಡು ಯು ವಾಂಟ್ ಟು ಅಗೇನ್ ಪ್ರಿಟೆಂಡ್ ಮಾಡೋ ಅವಶ್ಯಕತೆನೇ ಇಲ್ಲ. ತುಂಬ ದಿನ ಉಳಿಯಲ್ಲ. ಅವಾಗ ಏನಾಗುತ್ತೆ, ನೋಡಿ ಎಷ್ಟು ಹೆಂಗೆ ಓಡಾಡ್ತಾ ಇದ್ದಾಳೆ. ಯಾವುದೋ ಟೈಮಲ್ಲಿ ಏನೋ ಆ ಥರ ಓಡಾಡದೆ ಬರ್ದಿರೋ ಒಂಥರ ಸಿಚುವೇಶನ್ ಬಂದರೆ ಅಯ್ಯೋಯ್ಯೋ ಬಿದೋದ್ಲು ಅಂತ ಮತ್ತವರೇ ಮಾತಾಡ್ತಾರೆ. ಮೇಲೆತ್ತೋದು ಅವರೇ, ಬೀಳ್ಸೋದು ಅವರೇ. ಸೊ ನ್ಯೂಟ್ರಲ್ ಆಗಿದ್ಬಿಡ್ಬೇಕು. ಸೊ ಒಂದು ಅವ್ರೇನು ಮಾಡ್ತಾರೆ, ಆ್ಯಂಡ್ ಎರಡನೇದು ನಮ್ಮನ್ನು ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ಒಂದು ಅರಿವಿದ್ರೆ, ಸೊ ದಟ್ ಯು ನೋ ಹೌ ಟು ನಾರ್ಮಲೈಸ್ ಆ್ಯಂಡ್ ನ್ಯೂಟ್ರಲೈಸ್ ಆ್ಯಂಡ್ ನ್ಯಾವಿಗೇಟ್ ಥ್ರೂ ದ ಪೊಸಿಷನ್ ದಟ್ ಯು ಆರ್ ಅನ್ ಆ್ಯಕ್ಟ್ರೆಸ್. ದಟ್ ಡಸಂಟ್ ಡಿಫೈನ್ ಯು, ಅಥವಾ ವಾಟ್ ಟಿಕ್ಸ್ ಎಲ್ಲ ಶುಡಂಟ್ ಡಿಫೈನ್ ರಿಯಲ್ ಯು ಅನ್ನೋದು ಸಮಥಿಂಗ್ ಯು ಲಿವಿಂಗ್ ಥ್ರೂ. ಸೊ ಈ ಮಧ್ಯ ಐ ಸಾ ಗ್ರ್ಯಾಟಿಟ್ಯೂಡ್ ನಿಮ್ಮ ಇದರಲ್ಲಿ ಏನಿದೆಯೋ ಅದರಲ್ಲಿ ಖುಷಿಯಾಗಿರುವಂಥದ್ದು. ಇದನ್ನು ಇವತ್ತಿನ ಪ್ರಪಂಚ ಬೇರೆ ಬೇರೆ ಥರ ಇಂಡ್ಯೂಸ್ ಮಾಡ್ತಾ ಇದೆ. ಲೈಕ್ ಸಮ್ ಡೂ ಜರ್ನಲಿಂಗ್ ಆ್ಯಂಡ್ ಐ ಆಲ್ಸೋ ಡೂ ದಿಸ್ ಇನ್ ಅ ಡೇ. ದಿನ ಎಲ್ಲ ಮುಗಿದ ಮೇಲೆ ಇವಾಗ ಹೊಸದಾಗಿ ಶುರು ಮಾಡಿರೋದು ರಿವ್ಯೂ ಅಂತ. ದಿನದಲ್ಲಿ ಏನೇನು ಮಾಡಿದೆ, ಸೊ ದಟ್ ಇಟ್ ಹೆಲ್ಪ್ಸ್ ಮೀ ಅಂಡರ್ಸ್ಟ್ಯಾಂಡ್ ನನ್ನ ಟೈಮ್ ಎಲ್ಲಿ ಸ್ಪೆಂಡ್ ಮಾಡಿದೆ, ಎಮೋಷನ್ಸು ಯಾವಾಗ ಕೋಪ ಮಾಡಿಕೊಂಡೆ, ಯಾವಾಗ ಶಾಂತವಾಗಿದ್ದಾಗ ಪ್ರೊಡಕ್ಟಿವ್ ಆಗಿ ಎಷ್ಟು ಜಾಸ್ತಿ ಆಯಿತು, ಈ ಥರ ಎಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ನೋ ನಿಮ್ಮ ಮೈಂಡ್ ಇನ್ಸೈಡ್, ವಾಟ್ ಈಸ್ ದ ರುಟೀನ್ ದೇರ್ ಆ್ಯಂಡ್ ಹೌ ಇಸ್ ದ ಮೈಂಡ್ ದೇರ್ and how have you understood your mind, how to control the mind? So if you see, ಆವಾಗಿನ ಕಾಲದಲ್ಲೆಲ್ಲ ನನಗೆ ವೆನ್ ಐ ಹ್ಯಾವ್ ಕಾನ್ವರ್ಸೇಷನ್ಸ್ ವಿತ್ ಓಲ್ಡ್ ಪೀಪಲ್, ಅವ್ರು ಹೇಳ್ತಾ ಇರ್ತಾರೆ, ನಮಗೆಲ್ಲ ನಿಮ್ಮಷ್ಟು ಕಾಂಪಿಟೇಷನ್ ಇರಲಿಲ್ಲ, ನಮಗೆಲ್ಲ ಈ ದಿನ ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಥರ ಇದ್ವಿ, ನಮ್ಗೆ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ, ನಮಗೆಲ್ಲ ಇಷ್ಟು ಎಕ್ಸ್ಪೆನ್ಸಿವ್ ಇರಲಿಲ್ಲ, ನಮ್ಗೆ ಈ ಥರ ತೋರ್ಕೆ ಬದುಕಿರಲಿಲ್ಲ, ನಾವು ಆರಾಮಾಗೆ ಇರೋದ್ರಲ್ಲಿ ಖುಷಿಯಾಗಿದ್ವಿ ಅಂತ. ಆ್ಯಂಡ್ ಐ ಸಿ ದೇರ್ ಆಲ್ ಸೋ ಹ್ಯಾಪಿ, ದೇರ್ ಆಲ್ ಸೋ ರೂಟೆಡ್. ನಾವು ಎವ್ರಿ ಡೇ ಇವ್ನು ಬೀಟ್ ಮಾಡಬೇಕು, ಅವ್ನು ಬೀಟ್ ಹಾಕಬೇಕು, ನಾಳೆ ಇವ್ರು ಈ ಥರ ಬಟ್ಟೆ ಹಾಕಿದ್ ನಾನು ನಾಳೆ ಅದಕ್ಕಿಂತ ಜಾಸ್ತಿ ಹಾಕಬೇಕು. ವಿ ಆರ್ ಆಲ್ವೇಸ್ ಇನ್ ಕಾಂಪಿಟೇಷನ್. ಅಂದರೆ ನಿನಗೋಸ್ಕರ ಏನು ಮಾಡ್ಕೋತಾ ಇದೆಯಾ, ಅವನಿಗಿಂತ ಚೆನ್ನಾಗಿರಬೇಕು, ಇವನಿಗಿಂತ ಚೆನ್ನಾಗಿರಬೇಕು ಅನ್ನೋದ್ರಲ್ಲೇ ದಿನ ಕಳೆದೋಗುತ್ತೆ. ಅವನು ಸಿನಿಮಾ ಮಾಡ್ತಾ ಇದ್ದಾನೆ, ಅಯ್ಯೋ ನಾನು ಮಾಡ್ತಾ ಇಲ್ವಾ, ಅವಳು ಸಿನಿಮಾ ಮಾಡ್ತಾ ಇದ್ದಾಳೆ, ನಾನೇನು ಮಾಡ್ತಾ ಇಲ್ವಾ. ಐ ಸೆಡ್ ಬಿ ಹೋಮ್, ವಾಚ್ ಫಿಲ್ಮ್ಸ್, ಲರ್ನ್ ಥಿಂಗ್ಸ್. ಎವ್ರಿಥಿಂಗ್ ಇಸ್ ಅ ಪ್ರಾಸೆಸ್. ಲೈಕ್ ಎವ್ರಿ ಡೇ ಏನಾದರೂ ಒಂದು ಮಾಡ್ತಿದ್ದೀವಿ, ಆಚೆ ಹೋಗ್ತೀವಿ, ಯಾರಿಗೋ ಒಂದು ಹೆಲ್ಪ್ ಮಾಡ್ತೀವಿ, ಯು ಲರ್ನ್ ಸಮಥಿಂಗ್. ಇವಾಗ ಟುಡೇ ಐ ಕೇಮ್ ಇನ್ ದ ಕ್ಯಾಬ್, ಐ ಕೇಮ್ ಬೈ ಇದು ಪಿಂಕ್ ಕ್ಯಾಬ್. ಸೊ ಅವ್ರ ಜೊತೆ ಕೂತ್ಕೊಂಡು ಐ ವಾಸ್ ಟಾಕಿಂಗ್ ಟು ಶಾಂತ ಆಂಟಿ, ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಆಂಟಿ ನೀವೇನಕ್ಕೆ ಗಾಡಿ ಓಡಿಸ್ತಾ ಇದ್ದೀರಾ, ನಿಮ್ಗೇನಕ್ಕೆ, ಹಾಂ ಎಲ್ಲ ಕೇಳಿದೆ. ಸೊ ಶೀ ಈಸ್ ಲೈಕ್, ಇಲ್ಲ ನನಗೆ ಮೈ ಹಸ್ಬೆಂಡ್ ಪಾಸ್ಡ್ ಅವೇ, ಐ ಮಿಸ್ಡ್ ಹಿಮ್, ಆ್ಯಂಡ್ ದೆನ್ ನನಗೇನಾದರೂ ಮಾಡಬೇಕು, ನನಗೇನಾದರೂ ಆಚೆ ಬರಬೇಕು ಅಂತ ಅನಿಸ್ತು. ನನ್ನ ಮಗ ಸಪೋರ್ಟಿವ್ ಆಗಿದ್ದಾನೆ, ನನ್ನ ಮಗಳು ಸಪೋರ್ಟಿವ್ ಆಗಿದ್ದಾರೆ. ಐ ಸೆಡ್ ವೆನ್ ಇನ್ 60 years ಯು ಆರ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ವಿ ಆರ್ ಜಸ್ಟ್ ಸಮ್ ವಾಟ್ 25-26. ನಾವೆಲ್ಲ ಎಷ್ಟು ಏಜು, ಈ ಏಜಲ್ಲಿ ನಾವು ಹೆಂಗಿರಬೇಕು, ಕೆಲಸ ಮಾಡಬೇಕು, ಅದು ಮಾಡಬೇಕು. ದರ್ ಇಸ್ ನೋ ಟೈಮ್ ಫಾರ್ ಡಿಪ್ರೆಷನ್, ದರ್ ಇಸ್ ನೋ ಟೈಮ್ ಟು ಫೀಲ್ ಸ್ಯಾಡ್. ಜಸ್ಟ್ ಆಯಿತು, ಇಲ್ಲ ಆಯಿತಾ, ಏನೋ ಮಾಡಿದ್ರೆ ವರ್ಕ್ ಆಗಲಿಲ್ವಾ, ಬಿಡು, ಮುಂದೆ ಹೋಗು, ಡೂ ವಾಟ್ ಯು ವಾಂಟ್ ಟು ಡೂ ನೆಕ್ಸ್ಟ್, ಯು ಶುಡಂಟ್ ಬಿ ಸ್ಟಕ್ ಇನ್ ಒನ್ ಪ್ಲೇಸ್. ನನಗನ್ಸಿದ್ದು ಯಾವಾಗ ನಾವು ಸಿಕ್ಕಾಕೊಳ್ತೀವೋ, ಯಾಕಂದರೆ ಐ ವಾಸ್ ದೇರ್ ಇನ್ ಐ ಹ್ಯಾಡ್ ಸಚ್ ಫೇಸ್. ಐ ವಾಸ್ ಸ್ಟಕ್ ಇನ್ ಮೈ ಥಾಟ್ಸ್ ಆ್ಯಂಡ್ ಐ ವಾಸ್ ಡಿಪ್ರೆಸ್ಡ್ ಆ್ಯಂಡ್ ಐ ಸಾ ಮೈ ಸೆಲ್ಫ್ ವೆರಿ ಲೋ. ತುಂಬ ಲೋ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಬಗ್ಗೆನೇ. ನಾನು ಇಂಡಸ್ಟ್ರಿಗೆ ಬಂದಮೇಲೆ ಹ್ಯಾಡ್ ಅ ಬ್ರೇಕ್ ಡೌನ್. ಅಂದರೆ ಇಟ್ಸ್ ಇನಿಷಿಯಲ್ ಟೈಮಲ್ಲಿ ಅವಾಗ ಒಂದೆರಡು ಸಿನಿಮಾ ಮಾಡಿದ್ದೆ. ಆ ಇನಿಷಿಯಲ್ ಟೈಮಲ್ಲಿ ಹ್ಯಾಡ್ ಅ ಮೇಜರ್ ಬ್ರೇಕ್ ಡೌನ್. ನನಗೆ ಐ ಡಿಂಟ್ ವಾಂಟ್ ಟು ಲೀವ್, ನನಗೆ ಬದುಕಬೇಕಂತ ಅನಿಸ್ತಾ ಇರಲಿಲ್ಲ, ಏನು ಮಾಡಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ. ಬಟ್ ಐ ಫೌಂಡ್ ಹೋಪ್ ಇನ್ ಸಿನಿಮಾಸ್ ಆ್ಯಂಡ್ ದೆನ್ ಐ ಟುಕ್ ಮೈ ಸೆಲ್ಫ್ ವೆರಿ ಸೀರಿಯಸ್ಲಿ. ಆ್ಯಂಡ್ ಅಮ್ಮನ ಜೊತೆ ಒಂದಿಷ್ಟು ಕೂತ್ಕೊಂಡು ಮಾತಾಡಿದೆ. ಆ್ಯಂಡ್ ಒಂದಿಷ್ಟು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ನನಗೆ ಅಮ್ಮ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಮಾನಿಟರಿಂಗ್, ಐ ಸ್ಟಾರ್ಟೆಡ್ ಥ್ಯಾಂಕಿಂಗ್ ಫಾರ್ ವಾಟ್ ಎವರ್ ಐ ಹ್ಯಾಡ್. ನನಗೆ ಇವಾಗ್ಲೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನಂಗೆ ಇದು ಬೇಕು ಅದು ಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಮಾಡೋದನ್ನು ಬಿಟ್ಟು ಇವತ್ತು ಸಿಕ್ಕಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಶುರು ಮಾಡಿದೆ.
ಥಿಂಕ್ ದಟ್ಸ್ ದ ಬೆಸ್ಟ್ ಆಟಿಟ್ಯೂಡ್. ಗ್ರಾಟಿಟ್ಯೂಡ್ ಇಸ್ ದ ಬೆಸ್ಟ್ ಆಟಿಟ್ಯೂಡ್ ಅಂತ Yeah. ಸುಮ್ಮನೆ ಹೇಳಿಲ್ಲ, Yeah. ಅದನ್ನ ತಗೊಳಲ್ಲ ಅಷ್ಟೇ. ಅದು Yeah. ನನ್ಗೆ ಅನ್ಸುತ್ತೆ ಎಲ್ಲ ಕಣ್ಮುಂದೆನೇ ಇರುತ್ತೆ. ದ ಡೇ ಯು ಸ್ಟಾರ್ಟ್ Yeah. ಟೇಕಿಂಗ್ ಇಟ್ ಇನ್, ಮ್ಯಾಜಿಕ್ ಸ್ಟಾರ್ಟ್ಸ್ ಹ್ಯಾಪನಿಂಗ್. Yeah. ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ನಂಗೆ ಅಂದರೆ ಒಂದು ಅಮೃತ ನೋಡಿದಾಗ ಇಷ್ಟೆಲ್ಲ ಒಳಗಿಂದ ಅಮೃತ ಆಗಿ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ದಾಟ್ಕೊಂಡು ಬಂದಿರ್ತಾರೆ ಅಂತ Yeah. ಗೊತ್ತಿರಲ್ಲ. ಐ ಮೀನ್ ಸೊ ಓಪನ್ಲಿ ಯು ಪುಟ್ ಥಿಂಗ್ಸ್ ಔಟ್ ಆ್ಯಂಡ್ ದೆನ್ ಹ್ಯಾಪಿ. ಈ ಅಲ್ಲಿಂದ ದಾಟ್ಕೊಂಡು ಒಂದ್ಸತಿ ಎಡುವುದವ್ರಿಗೆ ಮುಂದೆ ನಡೆಯೋದು ಚೆನ್ನಾಗಿ ಗೊತ್ತಿರುತ್ತೆ, Yeah. ಅಥವಾ ಇನ್ನೊಂದ್ಸತಿ ಎಡುವುದ್ರೂ ಓಕೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅದರಲ್ಲೂ. ಫಾರ್ ಶೋರ್. ಈಗ ನಂಗೆ ಹಂಗೆ ಅನ್ಸೋದು, ಇವಾಗೇನಾದರೂ ಈಗ ನೆಕ್ಸ್ಟ್ ಮೂಮೆಂಟ್ ಏನಾದರೂ ಆಯಿತಾ, ಲೀವ್ ದಟ್ ಟೈರ್, ನೆಕ್ಸ್ಟ್ ಇನ್ನೇನು ಮಾಡ್ಬೇಕು ಬೇಗ. ಈಗ ಮಾಡಿರೋದ್ರಲ್ಲಿ ಏನು ತಪ್ಪಿದೆ, ಓಕೆ ಅದನ್ನು ತಿತ್ಕೊಂಡು ಮುಂದೆ ಹೋಗೋಣ. ಬಿಕಾಸ್ ಎವ್ರಿ ಡೇ ಇಸ್ ಅ ಲೆಸನ್, ಆಸ್ ಯು ಸೆಡ್. ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ಹೇಳಿದ್ರಿ, ದಿನ ಏನಾದರೂ ಕಲಿತೀವಿ. ಈಗ ನಾನು ಒಂದು ಸಿನಿಮಾ ಮಾಡಿ ಒಂದು ಬೋಲ್ಡಾಗಿ ಒಂದು ಸಿನಿಮಾ ರಿಜೆಕ್ಟ್ ಮಾಡಿರ್ತೀನಿ, ಆಗಲ್ಲ ನನಗೆ, ಇಲ್ಲ ಇವ್ರು ನೀವು ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ, ನಾನು ಈ ಸಿನಿಮಾ ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರ್ತೀನಿ. ಮತ್ತೆ ನೆಕ್ಸ್ಟ್ ಡೇ ಈಗ ಮತ್ತೆ ನನಗೆ ಈ ಥರ ಆಗಲ್ಲ ಅಂತ ಓಕೆ ಒಪ್ಕೊಂಡಿರ್ತೀನಿ, ಮತ್ತೆ ಅದೇ ಹಳ್ಳಕ್ಕೆ ಬಿದ್ದಿರ್ತೀನಿ. ಸೊ ಎವ್ರಿ ಡೇ ಕಲಿಯೋದು ನಿಲ್ಲದೇ ಇಲ್ಲ. ಎವ್ರಿ ಡೇ ಯು ಲರ್ನ್ ಆ್ಯಂಡ್ ಯು ಸೇ ದಿಸ್ ಇಸ್ ಇಟ್, ಇವತ್ತು ನಾನು ಕಲ್ತಿದ್ದೀನಿ, ನೋ ಐ ಕ್ಯಾನ್ ಹ್ಯಾಂಡಲ್ ಅನ್ನಷ್ಟು ಇನ್ನೊಬ್ಬ ಬೀಳಿಸ್ತಾನೆ ನಿಮ್ಮನ್ನ ಬಂದು. ನಿಜ, ಎವ್ರಿ ಡೇ ಕಲ್ತಿರೋದನ್ನ ಉಳಿಸ್ಕೋಬೇಕು. ನಾನು ಮೆಟಫಾರಿಕಲಿ ಹೇಳಬೇಕಂದ್ರೆ ಐ ಥಿಂಕ್ ನಮ್ಮ ಲರ್ನಿಂಗ್ಸು, ನಮ್ಮ ಮನಸ್ಸು ಒಂಥರ ಮರಳುಗಾಡಿದ್ದಂಗೆ. ಏನಾದ್ರು ಒಂದು ಕಲ್ತಿರ್ತೀವಿ ಆ ಟೈಮಿಗೆ, ಇನ್ನೊಂದು ಅರ್ಧ ಗಂಟೆ ಆಗೋಷ್ಟೊತ್ತು ಗಾಳಿ ಬಂದು ಮತ್ತೆ ಅದೆಲ್ಲ ಮುಚ್ಚೋಗೋ ಥರ ನಮ್ಗೆ ಎಷ್ಟೋ ಘಟನೆಗಳು ಆಗೋಗ್ಬಿಟ್ಟಿರುತ್ತೆ. ವಿ ಕೀಪ್ ಫಾರ್ಗೆಟಿಂಗ್ ಅನ್ಸುತ್ತೆ. ಐ ಥಿಂಕ್ ಲೆಸ್ ಇಸ್ ಮೋರ್ ಅನ್ನೋದು ಈ ಥರದ್ರಲ್ಲೇ ಕಲ್ತಿರೋದನ್ನ ಫಸ್ಟ್ ಉಳಿಸ್ಕೊಂಡು ಮುಂದಕ್ಕೆ ಹೋದ್ರೆ ಸಾಕಂತ. ಸೊ ಯುವರ್ ಟ್ರಿಕ್ ಈಸ್ ಇನ್ ಹ್ಯಾಂಡ್ಲಿಂಗ್ ಮೈಂಡ್ ಆ್ಯಂಡ್ ಮೈಂಡ್ಸೆಟ್. ಒಂದು ಗ್ರ್ಯಾಟಿಟ್ಯೂಡಾ ಆಗಿದ್ರೆ, ಆ್ಯಂಡ್ ಎರಡನೇದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದ್ರಿ. ನನಗೆ ಅದನ್ನು ಹುಡ್ಕೊಂಡು ಹೋಗಿ ನಾನು ಚೇಸ್ ಮಾಡೋದ್ರ ಬದಲು ನನಗೆ ಏನಿದೆಯೋ ಫಸ್ಟು ಅದನ್ನು ನಾನು ಥ್ಯಾಂಕ್ಸ್ ಹೇಳ್ತಾ ಹೋಗ್ತೀನಿ. ದಟ್ಸ್ ಮೈ ವೇ ಆಫ್ increasing my positive vibration through which I attract. Is that what you say? Yes. Okay. And ಈ ಮಧ್ಯದಲ್ಲಿ ನೀವು ಹೇಳಿದ್ದ ರೀತಿ ಚೆನ್ನಾಗಿತ್ತು. there is a famous saying in English, change the way you look at things you look at changes ಅಂತ. For sure. Even in humans, ಅಂದರೆ ಯಾರಾದರೂ ನಾವು ತುಂಬ ಪ್ರೀತಿ ಮಾಡಿ ತುಂಬ ಇಷ್ಟಪಟ್ಟಾಗ ಏನು ಮಾಡಿದ್ರು ಚೆನ್ನಾಗಿ ಅನ್ಸುತ್ತೆ, ಅದು ಏನು ಮಾಡಿದ್ರು ಪಾಸಿಟಿವ್ ಅನಿಸುತ್ತೆ. You say there's one breakdown and there's one negativity, whatever that man does you'll not like, whatever that female does you'll not like. ಲೇಬಲ್ ಮಾಡ್ಬಿಡ್ತೀವಿ. ದಟ್ ಇಸ್ ದ ಮೆಂಟಾಲಿಟಿ. ನೋಡ್ತಿರ್ತೀವಿ ಅದನ್ನೇ ಈಗ ತುಂಬ ಚೆನ್ನಾಗಿದ್ದಾಗಲೇ ಪಾಸಿಟಿವ್ ನೋಡ್ಬೇಕಂತೇನು, ಚೆನ್ನಾಗಿಲ್ದಿದ್ದಾಗಲೇ ನೆಗೆಟಿವ್ ನೋಡ್ಬೇಕಂತೇನಿಲ್ಲ. ಸಿ ಎಸ್ ದ ಪರ್ಸನ್ ಆಸ್ ಹಿ ಇಸ್ ಆರ್ ಶಿ ಇಸ್ ಆ್ಯಂಡ್ ಆಸ್ ಯು ಆರ್ ಇಸ್ ವಾಟ್ ಐ ಫೀಲ್. ಇನ್ ದ ಪ್ರಾಸೆಸ್ ಆಫ್ ಲರ್ನಿಂಗ್ ಈ ಮಧ್ಯ ವಿ ಲರ್ನ್ಡ್ ತುಂಬ ವಿಚಾರಗಳು ಅಬೌಟ್ ಹೌ ದ ಇಂಡಸ್ಟ್ರಿ ಫಂಕ್ಷನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ದೀರಾ, ಹೇಗೆ ನೋಡ್ತಾ ಇದ್ದೀರಾ? ಈ ಮಧ್ಯೆ ಲೈಫ್ ಸ್ಟೈಲ್ ಅಂತ ಒಂದು ಬರುತ್ತೆ. ಕ್ಯೂರಿಯಸ್ ಟು ನೋ, ಆ್ಯಕ್ಟ್ರೆಸ್ ಅಂತ ಅಂದ ತಕ್ಷಣ ಒಂದಷ್ಟು ಲೇಬಲ್ಸ್ಗಳು ಬಂದ್ಬಿಡುತ್ತೆ. ವೇಟ್ ಆಗಿರಲಿ, ದ ವೇ ದೇ ಲುಕ್ ಮೇಂಟೈನ್ ಮಾಡಬೇಕು. ಪ್ರಾಬಬ್ಲಿ ಇನ್ನೂ ಇಂಡ್ಯಾದಲ್ಲಿ ಹೆಣ್ಮಕ್ಳಂದರೆ ಇನ್ನೂ ಐ ಕ್ಯಾಂಡಿನೇ ಆಮ್ ಕ್ಯಾಂಡಿನೇ ಅಂತ ಹೇಳ್ಬೋದಾ ಸಿನಿಮಾ ಇಂಡಸ್ಟ್ರಿನಲ್ಲಿ? ಅಂದರೆ there are few people ಲೈಕ್ ವಿದ್ಯಾ ಬಾಲನ್ ಈ ಥರದವರೆಲ್ಲ ಅದನ್ನು ಬ್ರೇಕ್ ಮಾಡಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಆಲ್ಸೋ ಆ ರೂಟಿನಲ್ಲೇ ಸ್ಟಾರ್ಟ್ ಮಾಡಿದ್ರು ಹೋಗ್ತಾ ದೇ ಟ್ರೈ ಟು ಬಿ ದ ಮೌಂಟೇನ್ ದೆಮ್ಸೆಲ್ಸ್ ಸೊ ದ್ಯಾಟ್ ದೇ ಆರ್ ನಾಟ್ ಪಾರ್ಟ್ ಆಫ್ ಸಂಬಡೀಸ್ ಪ್ಲ್ಯಾನ್. ಸೊ ಇದನ್ನು ಮೇಂಟೈನ್ ಮಾಡೋಕ್ಕೆ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಡೇ ಇನ್ ಯುವರ್ ಲೈಫ್ ಯೂಶಲಿ ಹೇಗಿರುತ್ತೆ? ಅಂದರೆ ಫಿಟ್ನೆಸ್ ಆಗಿರಲಿ, ಬ್ಯೂಟಿ ಸ್ಟ್ಯಾಂಡರ್ಡ್ಸು, ಆಲ್ ಆಫ್ ದ್ಯಾಟ್. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ನನಗೆ ಫಿಟ್ನೆಸ್ ಅಂತ ಬಂದಾಗ್ಲೂ ಅಷ್ಟೇ, ನನಗೆ ಮನ್ಸು ಪೂರ್ತಿ ಇದ್ದರೆ, ಇಫ್ ಐ ಫೀಲ್ ಲೈಕ್ ಟುಡೇ ಐ ಹ್ಯಾವ್ ಟು ಗೋ ವರ್ಕೌಟ್, ಅಲ್ಲಿ ವರ್ಕೌಟ್. ದೆರ್ ಆರ್ ಡೇಸ್ ನಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಇವತ್ತು ಬೇಡ ಅಂತ ಮನ್ಸು ಅಂದಾಗ ಕೇಳಿದಾಗ ಐ ಲಿಸನ್ ಟು ಇಟ್. ನನಗೆ ರಿಕ್ವೈರ್ಮೆಂಟ್ ಇದ್ರೂ, ಇವಾಗ ನನಗೊಂದು 15 days ಇದೆ ಶೂಟಿಂಗಿಗೆ, ಐ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್. 15 ದಿನನೂ ನಾನು ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಬಟ್ ಇನ್ ಬಿಟ್ವೀನ್ ದ್ಯಾಟ್ ಐ ವಿಲ್ ಹ್ಯಾವ್ ಅ ಬ್ರೇಕ್ ಡೌನ್ ಬೈ ಸೇಯಿಂಗ್ ನೋ ಐ ಥಿಂಕ್ ಇವತ್ತು ನಾನು ರೆಸ್ಟ್ ಮಾಡಬೇಕು. ಹೋಗಿ ನಾನು ಪುಷ್ ಮಾಡೋಕ್ಕಾಗಲ್ಲ ಅಂದಾಗ ನಾನು ರೆಸ್ಟ್ ತೊಗೊಳ್ತೀನಿ. ಐ ಆಲ್ವೇಸ್ ಡೂ ದ್ಯಾಟ್. ನನಗೆ ಮೈಂಡ್, ನಾನು ಇಫ್ ಐ ಆಮ್ ವೆರಿ ಫ್ರೀ, ಇಫ್ ಐ ಆಮ್ ವೆರಿ ಹ್ಯಾಪಿ, ಐ ವರ್ಕ್ಔಟ್. ಇಫ್ ಐ ಆಮ್ ವೆರಿ ಹ್ಯಾಪಿ, ಐ ಡಾನ್ಸ್. ನಾನು ಪಿಲಾಟೇಸ್ ಮಾಡ್ತೀನಿ ನನ್ನ ಫ್ರೆಂಡ್ಸ್ ಸ್ಟುಡಿಯೋಲಿ. ಸೊ ಇಟ್ಸ್ ಅ ವೆರಿ ಸ್ಲೋ ಎಕ್ಸಸೈಸಸ್. ಇಟ್ಸ್ ಲೈಕ್ ಯೋಗ ಥರನೇ ಅದು ನನಗೆ ತುಂಬ ಹೆಲ್ಪ್ ಮಾಡ್ತು. ಅದೊಂಥರ ಇಟ್ಸ್ ಕನೆಕ್ಟಿಂಗ್ ಯುವರ್ ಮೈಂಡ್ ಬಿಕಾಸ್ ದ ಎಕ್ಸಸೈಸ್ ಫಾರ್ಮ್ ಇಟ್ ಸೆಲ್ಫ್ ಇಸ್ ವೆರಿ ಸ್ಲೋ. ಸೊ ಆ ಸ್ಲೋ ಆಗಿ ವರ್ಕೌಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಥಾಟ್ಸ್ ರಶ್ ಆಗ್ತಾ ಇರುತ್ತೆ ಮೈಂಡಲ್ಲಿ. ಅದೊಂಥರ ಮೆಡಿಟೇಟ್ ಮಾಡ್ತಿದ್ದಂಗೆ. ಬಟ್ ವರ್ಕೌಟ್ ಮಾಡ್ಕೊಂಡು ನಾನು ಮೆಡಿಟೇಟ್ ಮಾಡ್ತಿದ್ದೀನಿ ಅನ್ನೋ ಥರ ಅನಿಸುತ್ತೆ ನನಗೆ. ರೀಸೆಂಟ್ಲಿ ಫೌಂಡ್ ಪಿಲಾಟೇಸ್ ನಂಗೆ ತುಂಬ ಇಷ್ಟ ಆಗಿದೆ.
ಈವನ್ ವೆನ್ ಇಟ್ ಕಮ್ಸ್ ಟು ಮೈ ಮೇಕಪ್, ಮೈ ಸ್ಕಿನ್ ಕೇರ್, ತುಂಬ ಜಾಸ್ತಿ ನೀರು ಕುಡಿಬೇಕು. ಅದೊಂದು ಜಾಸ್ತಿ ಮಾಡ್ತೀನಿ, ತುಂಬ ಚೆನ್ನಾಗಿ ನೀರು ಕುಡಿತೀನಿ. ಆ್ಯಂಡ್ ಥ್ಯಾಂಕ್ ಗಾಡ್ ಅಮ್ಮ ಚಿಕ್ಕ ವಯಸ್ಸಿಂದ ಅವ್ರಿಗೆ ಯಾವತ್ತೂ ಪಿಂಪಲ್ ಬಂದಿಲ್ಲ ಅಂತಿದ್ದು. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಲಿಟಲ್ ಗುಡ್ ಸ್ಕಿನ್. ಸೊ ಅದು ಒಂದು ಹಾಗೆ ಮೇಂಟೈನ್ ಮಾಡ್ತೀನಿ. ದರ್ ಇಸ್ ನಥಿಂಗ್ ಲೈಕ್ ರೆಡಿ ಆಗೋಗ್ಬೇಕು. ಇವಾಗ ನಾನು ಬಂದಾಗ್ಲೂ ಪೂರ್ವಿ ಅವ್ರ ಹತ್ರನೇ ಕೇಳ್ತಾಯಿದ್ರು, ಮೇಡಮ್ ನಿಮಗೇನು ಹೇರ್ ಸ್ಟೈಲು ಕಾಜೆಲ್ಲ ಏನು ಹಾಕಲ್ಲ ಅಲ್ಲ, ನೀವು ಹಿಂಗೆ ಇರ್ತೀರಾ ಅಂತ. ಸರಿ ಬೇಡ, ನಾನು ಹಿಂಗೆ ಇರ್ತೀನಿ. ನಾನು ಎಲ್ಲ ಇಂಟರ್ವ್ಯೂಗೂ ಹಿಂಗೆ ರೆಡಿ ಆಗೋದು, ಕಾಫಿ ಕುಡಿಯೋಕೆ ಹೋದ್ರೂ ಹಿಂಗೆ ಇರ್ತೀನಿ. ಐ ಥಿಂಕ್ ದಟ್ಸ್ ವೈ ಪೀಪಲ್ ನೋ ಮಿ. ನಾನು ಆಚೆ ಹೋಗಿ ಮಾತಾಡಬೇಕಾದ್ರೆ ಅದು ಹೆಂಗೆ ಅಂದರೆ ಸ್ಕ್ರೀನ್ ಮೇಲೆ ಒಂಥರ ಕಾಣಿಸ್ಬಿಟ್ಟು ಎದುರುಗಡೆ ನೀವಾ ಅಂತ ಅನಿಸ್ಬಾರ್ದು. ಸೊ ಆದಷ್ಟು ಎಷ್ಟು ರಿಯಲಿಸ್ಟಿಕ್ ಆಗಿರ್ಬೋದೋ ಅಷ್ಟು ರಿಯಲಿಸ್ಟಿಕ್ ಆಗಿರ್ತೀನಿ. ಏನು ಅಮೃತ 28 ಓನ್ಲಿ ನಿಮಗೆ ಲೈಫ್ನ ಸತ್ಯಗಳು ಇಷ್ಟು ಬೇಗ ಅರ್ಥ ಆಗೋವರೆಗೂ ಒಂದು ಫೈಟ್, ಆದರೆ ಅರ್ಥ ಆದಮೇಲೆ ಅದ್ರ ಜೊತೆಗೆ ಭಾಳದು ಇನ್ನೊಂದು ಫೈಟು. ಬಟ್ ಐ ಡಿಡ್ಂಟ್ ಸಿ ಸಚ್ ಅ ಮೆಚೋರ್ ಆ್ಯಂಡ್ ಇಷ್ಟೊಂದು ಡೀಪಾಗಿ ಆಲೋಚನೆಗಳನ್ನು ಗ್ಯಾದರ್ ಮಾಡಿಕೊಂಡು ಒಂದು ಕಾಕ್ಟೇಲ್ ಆಗಿದ್ದೀರಲ್ಲ ಇವತ್ತು, ಒಂದು ಬ್ಯೂಟಿಫುಲ್ ಕಾಕ್ಟೇಲ್. ಈ ಅಮೃತ ನಾನು ನೋಡಿರಲ್ಲ. ಐ ಮೀನ್ ಒಂದು ಕ್ವೆಶನ್ ಹಿಯರ್ ಅಂದರೆ ಐ ಡೋಂಟ್ ನೋ ಇಫ್ ಯು ಆರ್ ಕಂಫರ್ಟಬಲ್ ಆನ್ಸರಿಂಗ್ ದಿಸ್. ಅ ಗರ್ಲ್ ಹೂ ಸೀನ್ ಇಂಡಿಪೆಂಡೆಂಟ್ ಲೈಫ್ ರೇಸ್ಡ್ ಬೈ ಅನ್ ಇಂಡಿಪೆಂಡೆಂಟ್ ವುಮನ್, ಫೊರೆನ್ಸಿಕ್ಸ್ ಓದಿ ಸೈಕಾಲಜಿ ಅಂತೆಲ್ಲ ನೋಡಿ ಇಷ್ಟೆಲ್ಲ ಲೈಫನ್ನು ನೋಡಿದ ಮೇಲೂ ಯು ಯೂಸ್ ಅ ಸೆಂಟೆನ್ಸ್ ವೇರ್ ಡಿಪ್ರೆಷನ್ ಹೋದ್ರಿ, ಲೈಫೇ ಬೇಡ ಅಂತ ಅನಿಸಿತ್ತು ಅಂತ. ಐ ಮೀನ್ ಕ್ಯಾನ್ ವಿ ಆಸ್ಕ್, ಇಷ್ಟೆಲ್ಲ ಬ್ಯಾಕಪ್ ಅಂತ ಇಷ್ಟೆಲ್ಲ ಕಂಡೀಷ್ನಿಂಗ್ ಇದ್ರೂ ಕೆಲವು ಸತಿ ಆ ಥರ ಆಗೋದಕ್ಕೆ ವಾಟ್ ಲೆಡ್ ಯು? ಸೊ ಬಿಫೋರ್ ಕಮಿಂಗ್ ಟು ಇಂಡಸ್ಟ್ರಿ ದೇರ್ ವರ್ ಫ್ಯೂ ಪೀಪಲ್ ಹೂ ಟ್ರೈ ಟು ಪುಟ್ ಮೀ ಡೌನ್. ತುಂಬ ಕೆಳಗಡೆ ಹಾಕಕ್ಕೆ ಟ್ರೈ ಮಾಡಿದ್ರು. ನಾನು ಇಂಡಸ್ಟ್ರಿ ಬರೋಕ್ಕೂ ಮುಂಚೆ. ಅಂದರೆ ನಿಮ್ಮ ಪರ್ಸ್ನಲ್ ಲೈಫ್? ಹಾಂ, ಪರ್ಸ್ನಲ್ ಲೈಫಲ್ಲಿ ಅಂದರೆ ಇಲ್ಲ, ಯು ವಿಲ್ ನಾಟ್ ಮೇಕ್ ಇಟ್ ವೆರಿ ಬಿಗ್ ಅನ್ನೋದು, ಅಥವಾ ಇಲ್ಲ ಡ್ಯೂ ಥಿಂಕ್ ಯು ಆರ್ ಅ ವೆರಿ ಗುಡ್ ಲುಕಿಂಗ್ ಗರ್ಲ್ ವೆ ಯು ಕ್ಯಾನ್ ಗೋ ಆ್ಯಂಡ್ ಡೂ ಆಲ್ ದೋಸ್ ಥಿಂಗ್ಸ್, ನಿಂಗೇನು ಅಷ್ಟಿಲ್ಲ ಅನ್ನೋದು ತುಂಬ ಕುಗ್ಸಕ್ಕೆ ಟ್ರೈ ಮಾಡಿದ್ರು. ಅಂದರೆ ಬಿಕಾಸ್ ನಾನು ಒಂದು ನನ್ನ ಕಂಫರ್ಟಬಲ್ ಸ್ಪೇಸಿಂದ ಆಚೆ ಬಂದು ಸಿನಿಮಾ ಮಾಡಬೇಕು ಅಂತ ಬಂದಿದ್ದು. ಆ್ಯಂಡ್ ಐ ಟುಕ್ ದಟ್ ರಿಸ್ಕ್ ಟು ಕಮ್ ಔಟ್. ಸೊ ನಾನು ಇಲ್ಲಿ ಬಂದಾಗ ನನಗೆ ಸಿಕ್ಕಾಪಟ್ಟೆ ಐ ವಾಸ್ ವೆರಿ ಡಿಪ್ರೆಸ್ಡ್ ಬೈ ದ ಪೀಪಲ್. ಲೈಕ್ ಜನ ನನ್ನನ್ನು ಟ್ರೀಟ್ ಮಾಡ್ತಿದ್ದಿದ್ದು ರೀತಿ ಅಥವಾ ನನ್ನನ್ನು ಮೆಂಟಲಿ ಡೌನ್ ಮಾಡ್ತಿದ್ದಿದ್ದು ನನಗೆ ಗೊತ್ತಾಗ್ತಿತ್ತು. ಆ್ಯಂಡ್ ಆಲ್ಸೋ ನಾನು ಮೋಲ್ಡ್ ಆದೆ ಆ ಪಾಯಿಂಟ್ ಆಫ್ ಟೈಮಲ್ಲಿ. ಯಾಕಂದರೆ ವೆರೆವರ್ ನನಗೆ ಹೆಂಗೆ ಅಂತಂದರೆ ಬೀಟ್ ಲವ್, ಬೀಟ್ ಫ್ರೆಂಡ್ಶಿಪ್, ಹೂಎವರ್ ಇಫ್ ಐ ಗಿವ್ ಲವ್, ಐ ಗಿವ್ ಲವ್. ಸೊ ಇಫ್ ಐ ಡೋಂಟ್ ಗಿವ್ ಲವ್, ಐ ಡೋಂಟ್ ಗಿವ್ ಲವ್. ಅಂದರೆ ನನಗೆ ಯಾರಾದರೂ ಇಷ್ಟ ಆಗಲಿಲ್ಲ, ಯಾರಾದರೂ ಪರ್ಸನ್ ಜೊತೆ ನಾನು ಕನೆಕ್ಟ್ ಆಗಿಲ್ಲ ಅಂತಂದರೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಐ ಜಸ್ಟ್ ಸ್ಟೇ ಅವೇ, ನಾನು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ನಾನು ಕನೆಕ್ಟ್ ಆದರೆ ಐ ಗಿವ್ ಎವ್ರಿಥಿಂಗ್. ಸೊ ಫಾರ್ ಫ್ರೆಂಡ್ಸ್ ಓನ್ಲಿ, ಫಾರ್ ಫ್ರೆಂಡ್ಸ್ ಓನ್ಲಿ ಐ ಗಿವ್ ಸೋ ಮಚ್. ಸೊ ನಾನು ಹೆಂಗೆ ಮಾಡಿಬಿಟ್ಟೆ ಅಂತಂದರೆ ಐ ಗೇವ್ ಒನ್ ಪರ್ಸನ್ ಅ ಕಂಟ್ರೋಲ್ ಓವರ್ ನನ್ನ ಲೈಫ್ ಕಂಟ್ರೋಲ್ ನಾನು ಕೊಟ್ಬಿಟ್ಟೆ ಅಂತ ನನಗೆ ಒಂದು ಪಾಯಿಂಟಲ್ಲಿ ಅನಿಸಿತ್ತು. ಸೊ ಆವಾಗ ಅನ್ಕೋತಿದ್ದೆ, ಇಷ್ಟೆಲ್ಲ ಹೊಡೆದಾಡ್ಕೊಂಡು ಇಷ್ಟೆಲ್ಲ ನನಗೆ ಅಮ್ಮ ಅಷ್ಟೊಂದೆಲ್ಲ ಕಷ್ಟಪಟ್ಟು ನಾನು ಒಬ್ಬಳನ್ನೇ ಸಾಕಬೇಕು ಅಂತ ಇನ್ನೊಂದು ಮದುವೆ ಆಗದೆ, ವೇರ್ ಶಿ ಕುಡ್ ಹ್ಯಾವ್ ಗಾಟನ್ ಮ್ಯಾರಿಡ್, ಇನ್ನೊಂದು ಮಾಡ್ಬೋದಿತ್ತು, ಆಗಲಿಲ್ಲ. ಬಿಕಾಸ್ ನನ್ನ ಮಗಳು ಅಂತ ಎಲ್ಲದನ್ನು ದುಡ್ಡು ನಮ್ಮಮ್ಮ ಇವತ್ತಿನವರೆಗೂ ಆಟೋಗೆ ದುಡ್ಡು ಖರ್ಚು ಮಾಡಲ್ಲ, ಇನ್ನೂ ಬಸ್ಸೇ ಹತ್ತುತ್ತಾರೆ ನಮ್ಮಮ್ಮ. ಇಲ್ಲ ಆಟೋ ದುಡ್ಡಲ್ಲಿ ಏನಾದರೂ ಆದರೆ ಅಂತ ಇವತ್ತಿನವರೆಗೂ ಅಷ್ಟೇ ಸೇವಿಂಗಲ್ಲಿ ಅಮ್ಮ ಬದುಕ್ತಾ ಇದ್ದಾರೆ. ಆ್ಯಂಡ್ ಶಿ ಇಸ್ ನೆವರ್ ಆ್ಯಕ್ಟ್ ನನ್ನ ಹೀರೋಯಿನ್ ಮಗಳು ನಾನು ಕಾರಲ್ಲಿ ಓಡಾಡಬೇಕಿಲ್ಲ, ಇವತ್ತಿನವರೆಗೂ ಬಸ್ಸಲ್ಲೇ ಓಡಾಡೋದಮ್ಮ. ಏನಮ್ಮ ಹೆಸರು? ಭಾರ್ಗವಿ. ಆಂಟಿ ವಿ ಆರ್ ಸೋ ಪ್ರೌಡ್ ಆಫ್ ಯು, ಸೋ ಇನ್ಸ್ಪೈರಿಂಗ್. ಸೊ ಅಮ್ಮ ಹಂಗೆ ಇರೋದು. ನನಗೆ ಆವಾಗ ಅಲ್ಲಿಂದ ನಾನು ಇಮಿಡಿಯೇಟ್ಲಿ ಎದ್ದಿದ್ದು ಹೇಗೆ ಅಂತಂದರೆ, ನನ್ನ ಟೀಚರ್ಸ್ ಹತ್ರ ಮಾತಾಡ್ತಾಯಿದ್ದೆ. ನನಗೆ ಹೇಳಿದೆ, ಹಿಂಗೆ ಆಗ್ತಾಯಿದೆ, ಹಿಂಗೆ ಕುಗ್ಸ್ತಾ ಇದ್ದಾರೆ ನನಗೆ ಎದ್ದೇಳೋಕ್ಕಾಗ್ತಾಯಿಲ್ಲ, ನನಗೇನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ನಾನು ಆ ವ್ಯಕ್ತಿನ ಬಿಟ್ಟಿರೋಕ್ಕೂ ಆಗ್ತಾಯಿಲ್ಲ ಅಂತ ತುಂಬ ತುಂಬ ಬೇಜಾರು ಮಾಡ್ಕೊಂಡು ನಮ್ಮಮ್ಮಗೆ ಹೇಳ್ತಾಯಿದ್ದೆ. ಆಗ ನಮ್ಮಮ್ಮ ಆವಾಗ ಆಯಿತು ನಮ್ಮ ಟೀಚರ್ಗೆ ಹೇಳ್ತಾಯಿದ್ದೆ. ಆವಾಗ ಅವ್ರು ಹೇಳಿದ್ದು, ಇಲ್ಲ ಜಸ್ಟ್ ಬಿಫೋರ್ ಯು ಸ್ಟಾರ್ಟ್ ಅ ಜರ್ನಿ, ಜಸ್ಟ್ ನೀನು ಬಂದಿರೋ ಜರ್ನಿ ನೋಡು, ಮುಂದೆ ಆಗ್ತಿರೋ ಜರ್ನಿ ನೋಡಬೇಡ. ನೀನು ಇಲ್ಲಿ ತನಕ ಬಂದು ಇಲ್ಲಿ ನಿಂತಿರೋ ಜರ್ನಿನ ಒಂದ್ಸತಿ ಜಸ್ಟ್ ಲುಕ್ ಬ್ಯಾಕ್. ಹೂಎವರ್ ಇಸ್ ಟ್ರೈಂಗ್ ಟು ಪುಟ್ ಯು ಡೌನ್ ವಾಸ್ ನಾಟ್ ವಿತ್ ಯು. ಅವ್ರು ಇರಲಿಲ್ಲ, ದೇ ಆರ್ ಪುಟ್ಟಿಂಗ್ ಯು ಡೌನ್ ಬಿಕಾಸ್ ದೇ ನೋ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಬಿಗ್. ಇಲ್ಲಾಂದರೆ ಯಾರೂ ಮಾಡಲ್ಲ ಇದನ್ನು ಮಾಡಬೇಡ, ಇದಾಗುತ್ತಾ ಅಂತ ಡೌಟಲ್ಲಿ ಕೇಳೋರು ಇರ್ತಾರಲ್ವ, ಅವ್ರು ನಿಮ್ಮನ್ನು ಆಲ್ರೆಡಿ ಅಲ್ಲಿ ನೋಡ್ಬಿಟ್ಟಿರ್ತಾರೆ. ಆ ಇನ್ಸೆಕ್ಯೂರಿಟಿಲೇ ಅವ್ರು ಮಾಡಬೇಡಿ ಅಂತ ಹೇಳ್ತಿರ್ತಾರೆ, ಹೊರತಿನ್ನೇನಿಲ್ಲ. ಸೊ ಐ ಥಿಂಕ್ ಅದು ನನಗೆ ತುಂಬ ಮೋಟಿವೇಟ್ ಆಯಿತು. ಆ್ಯಂಡ್ ಅವತ್ತಿಂದ ಇವತ್ತಿನವರೆಗೂ ಐವ್ ನೆವರ್ ಲುಕ್ ಬ್ಯಾಕ್. ಏನೇ ಆದ್ರೂ, ಏನೇ ಫೇಲಿಯರ್ಸ್ ಆದ್ರೂ, ಯಾವುದೇ ಫ್ರೆಂಡ್ಶಿಪ್ ಆಗಲಿ, ಯಾರದೇ ಏನೇ ಮುರಿದೋದ್ರೂ ಐ ಡೋಂಟ್ ಗಿವ್ ಅ ಡ್ಯಾಮ್ ನೋ. ಐ ಆಮ್ ಲೈಕ್ ಇಟ್ಸ್ ಓಕೆ,
ಐ ಮೀನ್ ಒಂದ್ಸತಿ ಕಲ್ಲಾಗ್ಬಿಡ್ತೀವಿ ಅಂತ ಯಾ 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 then you only turn things ಯಾ good. that I mean, process is more power to you. ಅಂದರೆ ಕಷ್ಟ ನೋಡಿರೋರ ಮೇಲೆ ಯಾವಾಗಲೂ ಒಂದು ಇಷ್ಟು ನೋಡಿರೋರೆ ಇನ್ನೂ ಈ ಅಂಡರ್ ಡಾಗ್ಸ್ ಅಂತಾರಲ್ಲ, ದೇ ಶುಡ್ ಮೇಕ್ ಇಟ್ ಬಿಗ್ ಅಂತ ನಮಗೂ ಒಂದು ನೋಡೋರ್ಗು ದೇ ಶುಡ್ ಡಿಸರ್ವ್ ಮೋರ್ ಅಂತ ಅನ್ಸತ್ತೆ. ಈ ಡಿಸರ್ವ್ ಮೋರ್ ಅನ್ನೋ ಒಂದು ಸೆಂಟಿಮೆಂಟ್ ಇದೆಯಲ್ಲ, ಎಸ್ಪೆಷಲಿ ಪೀಪಲ್ ಹೂ ಆರ್ ಇನ್ ಲೈಮ್ ಲೈಟ್, ಇದರಲ್ಲಿ ಆಡಿಯನ್ಸ್ ಕೆಲವು ಸತಿ ನಿಮಗೂ ಹೇಳಿರಬಹುದು ನಿಮ್ಗೆ ಇನ್ನೂ ಯು ಡಿಸರ್ವ್ ಮೋರ್, ಇನ್ನೂ ಮೇಲೆ ಹತ್ತಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ಈ ಥರ ಪದಗಳೆಲ್ಲ ನಿಮ್ಗಂದಾಗ ಇನ್ ಅ ಇಂಡಸ್ಟ್ರಿ ದಟ್ ಯು ಆರ್ ಇನ್ ವಿತ್ ಯೋರ್ ಲಿಮಿಟೇಷನ್ಸ್ ಆ್ಯಂಡ್ ವೆರಿ ಫ್ಯೂ ಥಿಂಗ್ಸ್ ದಟ್ ಯು ಕ್ಯಾನ್ ಕಂಟ್ರೋಲ್, ಹೌ ಡು ಯು ಹ್ಯಾಂಡಲ್ ಪ್ರೆಷರ್ ಆಲ್ವೇಸ್ ಟು ಬಿ ಸೀನ್, ಆಲ್ವೇಸ್ ಟು ಬಿ ಪ್ರೋಗ್ರೆಷನ್ ಹ್ಯಾಪನಿಂಗ್ ದ ಲೀನಿಯರ್ ವೇ? ಇಲ್ಲಿದ್ದೀರಾ ಅಂದರೆ ನೆಕ್ಸ್ಟ್ ಜನ ಇಲ್ಲಿಗೆ ಹೋಗೋಕ್ಕೆ ನೋಡ್ತಾರೆ, ಜನ ಆಗಿರ್ಬೋದು, ಕೆಲವು ಸತಿ ನೀವು ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರೋದು ಎಕ್ಸ್ಪೆಕ್ಟೇಷನ್ಸು, ಕೆಲವು ಸತಿ ಹಿಂಗೆ ಆಗೋದು ಮೆಂಟಲಿ ಎಫೆಕ್ಟ್ ಆಗ್ತಾ ಇರತ್ತೆ ಆಗುತ್ತೆ. ಸೊ ಹೀಗೆ ಹೋಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆ ಜರ್ನಿನಲ್ಲಿ ನೀವು ಯೂಶ್ವಲಿ ಅಡ್ವೈಸ್ ಅಂತ ಹೋಗೋದಾದರೆ ಅಥವಾ ಯಾರ ಕಡೆಗೆ ತಿರ್ಕೋತೀರಾ ಆ್ಯಂಡ್ ಏನು ಲೆಕ್ಕಾಚಾರಗಳು ಇಟ್ಕೊಂಡು ಸದ್ಯದ ಫೇಸನ್ನು ನೋಡ್ತಾ ಇದ್ದೀರಾ? ಸೊ ನನಗೆ ಬಂದಾಗ್ಲಿಂದನೂ ಇವತ್ತಿನವರೆಗೂ ನನಗೆ ಐ ನೋ ಮೈ ಪ್ಲೇಸ್, ಐ ನೋ ಮೈ ಬೌಂಡ್ರೀಸ್ ವೆರಿ ವೆಲ್. ವಾಟ್ ಆರ್ ದೇ? ಸೊ ವಿಚ್ ಇಸ್ ಹೆಲ್ಪ್ ಮಿ ಅಲಾಟ್. ನನಗೆ ನಾನು ಎಷ್ಟೊಂದು ಸಿನಿಮಾ ಮಾಡಬೇಕಾದ್ರೆ ಇವಾಗ ಲೈಮ್ ಲೈಟ್ ಸಿಕ್ತು, ಇದನ್ನು ತೊಗೊಂಡೋಗಿ ನಾವು ಹ್ಯಾವ್ ಟು ಮೇಕ್ ಇಟ್ ಬಿಗ್ ಅನ್ನೋದು ಒಂದು ಆ್ಯಟಿಟ್ಯೂಡ್ ತುಂಬ ಜನಕ್ಕಿರುತ್ತೆ. ಬಟ್ ನನಗೆ ಓಕೆ ಐವ್ ಗಾಟ್ ದಿಸ್ ನೇಮ್, ಲೆಟ್ ಮೀ ಸೇವ್ ದಿಸ್, ಇದಕ್ಕಿಂತ ಚೆನ್ನಾಗಿ ಏನಾದರೂ ಕೆಲಸ ಮಾಡೋಣ ಅನ್ನೋ ಥರ ಇರುತ್ತೆ. ಈಗ ಹೆಂಗೆ ಒಂದೊಂದು ಸತಿ ಡ್ರೈವ್ ಶುರು ಆಗಿಬಿಡುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್, ಬೇರೆ ಭಾಷೆಗೆ ಹೋಗಬೇಕು, ಬೇರೆ ಸಿನಿಮಾಗಳು ಮಾಡಬೇಕು, ಲೈಮ್ ಲೈಟ್ ಸಿಗ್ತದೆ ತೊಗೊಳ್ಬೇಕು, ಓಕೆ ಐ ಆಮ್ ಗೆಟಿಂಗ್. ಬಟ್ ನನಗೆ ಮೇ ಬಿ ಬಿಕಾಸ್ ಐ ನ್ಯೂ ಮೈ ಬೌಂಡ್ರೀಸ್, ತುಂಬ ಓವರಾಗಿ ನಾನೇ ನನ್ನನ್ನು ಬಿಲ್ಡ್ ಮಾಡಿಕೊಂಡು ಪುಷ್ ಮಾಡಿ ಸ್ಟ್ರೆಸ್ ಕೊಟ್ಟು ಎಲ್ಲೋ ತೊಗೊಂಡೋಗಿ ಅಲ್ಲಿ ಬಿದ್ದೋಗಿ ಬೇಜಾರು ಮಾಡ್ಕೊಂಡಿಲ್ಲ, ಆರಾಮಾಗಿ ಫ್ಲೋಲ್ ಹೋಗ್ತಾಯಿದ್ದೀನಿ. ಐ ಥಿಂಕ್ ಎವ್ರಿ ಆ್ಯಕ್ಟರ್, ಎವ್ರಿ ಪರ್ಸನ್, ಇಫ್ ಯು ನೋ ಯುವರ್ ನೆಗೆಟಿವ್ಸ್ ಟು ವೆಲ್, ಐ ಥಿಂಕ್ ಇಟ್ ವಿಲ್ ವರ್ಕ್ಔಟ್ ಮೋರ್ ದೆನ್ ಇದು. ನನಗೆ ಎಷ್ಟೊಂದು ಕಡೆ ನನಗೆ ಇಲ್ಲಿ ನಾನು ಇರಬಾರ್ದು, ಈ ಸಿನಿಮಾ ನಾನು ಮಾಡಬಾರ್ದು ಅಥವಾ ಈ ಸ್ಪೇಸಲ್ಲಿ ನಾನು ಇರಬಾರ್ದು ಅನ್ಸುತ್ತೆ, ನಾನು ಹೋಗಲ್ಲ ಅಲ್ಲಿಗೆ, ಆ ಸ್ಪೇಸಿಗೆ. ಅದು ಗೊತ್ತಾಯಿತು. ಪೀಪಲ್ ಆರ್ ಈಗೋಯಿಸ್ಟಿಕ್, ತುಂಬ ರೆಸ್ಪೆಕ್ಟ್ ಇಲ್ದಿರೋ ಜಾಗದಲ್ಲಿ ಆ ಥರ ಯಾರದೇ ಆದರೂ ಹೋಗಲ್ಲ. ವೆನ್ ಯು ಮೆಂಟ್ ಬೌಂಡ್ರೀಸ್ ಆ್ಯಸ್ ಅ ಹೀರೋಯಿನ್, ವಾಟ್ ಆರ್ ದೀಸ್ ಬೌಂಡ್ರೀಸ್? ಅಂದರೆ ಕೆಲವುದು ಅಸಂಪ್ಷನ್ಸಿಗೆ ವಿ ಶುಡಂಟ್ ಮೇಕ್ ವೇ. ಕೆಲವು ಸತಿ ಕಾಸ್ಟಿಂಗ್ ಕೌಚ್ ಅಂತ ದಟ್ಸ್ ಆಲ್ಸೋ ಬೌಂಡ್ರಿ, ಸಮ್ ವುಡಂಟ್ ವಾಂಟ್ ಟು ಕ್ರಾಸ್. ಅಥವಾ ಕೆಲವು ಸತಿ ರೆಸ್ಪೆಕ್ಟು, ಈಗೋ, ಆಲ್ ಆಫ್ ದಿಸ್ ಆ್ಯಂಡ್ ಬೀಯಿಂಗ್ ಅ ಸ್ಮಾಲ್ ಪಾರ್ಟ್ ಆಫ್ ಸಂಬಡೀಸ್ ಬಿಗ್ ಮ್ಯಾಪ್, ಸಮ್ ಡೋಂಟ್ ವಾಂಟ್ ಟು go to. ನಿಮ್ಮ ಕೇಸಲ್ಲಿ ಅಪಾರ್ಟ್ ಫ್ರಮ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಈಗೋ, ವಾಟ್ ಆರ್ ದಿ ಅದರ್ ಬೌಂಡ್ರೀಸ್ ಯು ಆರ್ ಟಾಕಿಂಗ್ ಅಬೌಟ್? ಸಿ ಐ ಕೀಪ್ ಸೇಯಿಂಗ್ ಐ ಆಮ್ ಅ ವೆರಿ ಆವ್ರೇಜ್ ಲುಕಿಂಗ್ ಗರ್ಲ್. ಸೊ ನನಗೆ ಏನು ಕ್ಯಾರೆಕ್ಟರ್ಸ್ ಬರುತ್ತೆ ಆ ಕ್ಯಾರೆಕ್ಟರ್ಸ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ಈಗ ನಾನು ಒಂದು ಸಿನಿಮಾ, ದೊಡ್ಡ ಸಿನಿಮಾ ಅಂತ ಬಂದಾಗ ನಾನು ಆ್ಯಕ್ಟ್ರೆಸ್ ಆಗೇ ಮಾಡಬೇಕು, ನಾನು ಲೀಡಾಗೆ ಮಾಡಬೇಕು, ನಾನು ಹೀರೋ ಪೇರಾಗೆ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಯಾವತ್ತೂ ಇರಲೇ ಇಲ್ಲ. ಬಂದಿರೋದನ್ನಷ್ಟೇ ಮಾಡ್ಕೊಂಡು ಹೋಗಿದ್ದು. ಒಳ್ಳೆ ಪಾತ್ರ ಮಾಡಬೇಕು ಅನ್ನೋದು ಒಂದು ಯಾವಾಗಲೂ ಇತ್ತು. ವೆನ್ ಪೀಪಲ್ ಕಮ್ ವಾಚ್ ದ ಫಿಲ್ಮ್, ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ನನಗೆ ಆ ಕ್ಯಾರೆಕ್ಟರ್ ನೆನಪಿತ್ತು ಅಂತ ಹೇಳಬೇಕು. ನನಗೆ ಯಾವತ್ತೂ ದೊಡ್ಡ ಹೀರೋಸ್ ಜೊತೆ ದೊಡ್ಡ ಸಿನಿಮಾ ಮಾಡಿ 1-2 ಸಾಂಗಿಗೆ ಬಂದು ಹೋಗೋ ಆ್ಯಕ್ಟ್ರೆಸ್ ಯಾವತ್ತೂ ಆಗಬಾರ್ದು ಅಂತ ನಾನು ಅಂದ್ಕೊಂಡೇ ಇದ್ದೆ. ಆ್ಯಂಡ್ ನಾನು ಕಾಣಿಸೋ ರೀತಿ, ನಾನಿರೋ ರೀತಿಲಿ ನಾನು ಯಾರ್ಯಾರ ಜೊತೆ ಆ್ಯಕ್ಟ್ ಮಾಡ್ಬೋದು ಅನ್ನೋ ಒಂದು ಸೆನ್ಸ್ ಕೂಡ ನನಗಿತ್ತು. ಸೊ ಒಂದು ಮ್ಯಾಪ್ ಹಾಕೊಂಡಿದ್ರಿ, ದೀಸ್ ಆರ್ ಮೈ prospects. I knew, okay, there I can reach, there I can do this, I can do that. I know about ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನನಗೆ ಆ ಬೌಂಡ್ರಿ ನನಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ನಾನು ಎಷ್ಟೊಂದು ಸತಿ ಸಿನಿಮಾ ವರ್ಕ್ ಆಗದೆ ಇದ್ದಾಗ ನನಗೆ ಒಳ್ಳೆ ಸಿನಿಮಾ ವರ್ಕ್ ಆಗಿಲ್ಲ ಅಂತ ಅಷ್ಟೇ ಅನಿಸುತ್ತೆ. ಶಿಟ್, ಇನ್ನು ನೆಕ್ಸ್ಟ್ ನನಗೆ ಯಾರೂ ಸಿನಿಮಾಲೇ ತೊಗೊಳ್ಳಲ್ಲ, ಅಯ್ಯೋ ನಾನು ಈ ಥರ ಮಾಡ್ಕೊಂಬಿಟ್ಟೆ, ನನಗೆ ಇನ್ನು ಸಿನಿಮಾನೇ ಸಿಗಲ್ಲ ಅಂತ ನಂಗೆ ಯಾವತ್ತೂ ಅನಿಸೇ ಇಲ್ಲ. ಅಥವಾ ತುಂಬ ದೊಡ್ಡ ಸಿನಿಮಾ ಅಂದಮೇಲೆ ಇವಾಗ ಓಪನ್ ಆಗುತ್ತೆ ನೋಡು ಅಂತಲೂ ಅನಿಸಿಲ್ಲ ನನಗೆ. ಸೊ ಆಮೇಲೆ ಈಗ ಓಪನ್ ಆಯ್ತಲ್ವಾ, ಬೇರೆ ಏನಾದರೂ ಪಾತ್ರ ಮಾಡಬೇಕು ಅಂತ ಅನಿಸುತ್ತೆ. ಅದೇ ಥರ ಮತ್ತೆ ರಿಪೀಟ್ ಮಾಡಬೇಕು ಅಂತ ಅನಿಸಲ್ಲ. ಯಾಕಂದರೆ ನನಗೆ ಸಿಕ್ಕಿದ ಆಕ್ಸೆಪ್ಟೆನ್ಸೇ ವಂಡರ್ಫುಲ್. ಬಿಕಾಸ್ ಲವ್ ಮಾಕ್ಟೇಲಲ್ಲಿ ನಾನು ನೆಗೆಟಿವ್ ಶೇಡ್ ಮಾಡಿದ್ದು. ಐ ಡಿಂಟ್ ಗೆಟ್ ಯುನೋ, ನಾನು ಅದಕ್ಕೆ ಸಿಕ್ಕಾಕೊಳ್ಳಿಲ್ಲ, ಅಥವಾ ಜನ ನನ್ನನ್ನು ಅದೇ ಥರ ಪಾತ್ರದಲ್ಲೇ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ನಾನು ಆಗಲೇ ಇಲ್ಲ. ಇಮ್ಮಿಡಿಯೇಟ್ಲಿ ಐ ಗಾಟ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಪೀಪಲ್ ಆಕ್ಸೆಪ್ಟ್. ನಾನು ಸೆಕೆಂಡ್ ಲೀಡಾಗಿ ಮಾಡಿದ್ರು ಬಡವ ರಾಸ್ಕಲ್ ಸಿನಿಮಾಲಿ ಮೇನ್ ಲೀಡಾಗಿ ನನ್ನನ್ನು ನೋಡಿದ್ರು.
ಸೊ ನನಗೆ ಅನ್ಸು ಓಕೆ ಇವಾಗ ಮೇನ್ ಲೀಡಾಗಿ ನಾನು ಮಾಡ್ಬೋದು, ಇವಾಗ ಇನ್ನೆಷ್ಟು ಬೌಂಡ್ರೀಸ್ ಹಾಕೋಬೋದು ನಾನು, ಈ ಇರೋ ಬೌಂಡ್ರೀಸಲ್ಲಿ ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ನನಗೆ ಫಾರ್ ನೌ ಐ ಆಮ್ ಓಕೆ ಡೂಯಿಂಗ್ ಗುಡ್ ಕ್ಯಾರೆಕ್ಟರ್ಸ್. ನನಗೆ ಐ ಆಮ್ ಇನ್ ಅ ಪ್ಲೇಸ್ ವೇರ್ ಐ ವಾಂಟ್ ಟು ಆ್ಯಕ್ಟ್ ಮೋರ್ ನೌ. ಐ ಥಿಂಕ್ ನಾನು ಆ್ಯಕ್ಟ್ರೆಸ್ ಆಗಿ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದೀನಿ, ಒಂದು 17 ಸಿನಿಮಾ ಮಾಡಿದ್ದೀನಿ. ಖುಷಿ ಇದೆ, ಮಾಡಿರೋ ಸಿನಿಮಾ ಎಲ್ಲ ಚೆನ್ನಾಗಾಗಿದೆ. ಯಾವುದೇ ಭಾಷೆಯಲ್ಲಾದರೂ ಒಂದೊಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋ ಸ್ಟೇಜಲ್ಲಿದ್ದೀನಿ. ಐ ಥಿಂಕ್ ದಿಸ್ ದ ಬೌಂಡ್ರಿ ದಟ್ ಐ ಸೆಟ್ ನನಗೆ, ವಿಚ್ ಇಸ್ ನಾಟ್ ಲೆಟಿಂಗ್ ಮೀ ಗೋ ಡೌನ್ ಎನಿ ವೇಸ್ ಆ್ಯಂಡ್ ನೋ ಬಡಿ ಕ್ಯಾನ್ ಲೆಟ್ ಮೀ ಡೌನ್ ಬಿಕಾಸ್ ಐ ನೋ ದ ರಿಯಾಲಿಟಿ. ವಾವ್. ಸೊ ಇನ್ ದಿಸ್ ಜರ್ನಿ ಬೌಂಡ್ರಿ ಅಂತ ಬಂದಾಗ ಇವು ಒಂದು ಅಂದರೆ ಇಲ್ಲಿವರೆಗೂ ಡಾರ್ಲಿಂಗ್ ಕೃಷ್ಣ ಅವರು, ಶರಣ್, ಡಾಲಿ, ಧನಂಜಯ್ ಅವರು, ಅವರೆಲ್ಲ ದೇ ಆರ್ ಇನ್ ದೇರ್ ಲೆವೆಲ್ ಆ್ಯಸ್ ಅನ್ ವಿತ್ ದ ಜರ್ನಿ. ಇವತ್ತು ಒಂದಷ್ಟು ಜನ ಆಡಿಯನ್ಸನ್ನು ಕಮ್ಯಾಂಡ್ ಮಾಡಿದ್ದಾರೆ, ಅಂದರೆ ಒಂದಷ್ಟು ಕ್ರೆಡಿಬಿಲಿಟಿ ಅವ್ರ ಮೇಲೆ ಇದೆ, ಇವ್ರ ಸಿನಿಮಾಗಳನ್ನೇ ಓಕೆ ಅಂತ. ಇದಕ್ಕಿಂತ ಮೀರಿದ ಇನ್ನೊಂದು ಕ್ಯಾಟಗರಿ ಇದೆ, ಅವ್ರ ಸಿನಿಮಾ ಅಂದರೆ ಜನ ಊಟ ಬೇಕಾದ್ರೆ ಬಿಟ್ಟು ನೋಡ್ತಾರೆ. ದೀಸ್ ಆರ್ ದ ಸೂಪರ್ ಸ್ಟಾರ್ಸ್ ಅಲ್ವಾ, ಲೈಕ್ ಸುದೀಪ್ ಸರು, ಯಶ್ ಅವರು, ಈ ಕಡೆ ಉಪ್ಪಿ ಸರ್, ಇವಾಗ UIA. ದ ಕ್ವೆಶನ್ ಇಸ್ ನಾವು ಆ ಒಂದು ಸರ್ಕಲ್ಗೆ ಹೋಗೋದಿದೆಯಲ್ಲ, ಐ ಥಿಂಕ್ ಇಂಡೈರೆಕ್ಟ್ಲಿ ಯು ಟೋಲ್ಡ್ ಅದೊಂದು ಬೌಂಡ್ರಿ ಅಂತ. ನಾನು ಅದನ್ನು ದಾಟಿ ರಿಯಾಲಿಟಿನಲ್ಲಂತೂ ನಾನು ಅದನ್ನು ಬೌಂಡ್ರಿ ಅಂತ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸೊ ವಾಟ್ ಈಸ್ ಅಲ್ಲಿ ಆ ಲೆವೆಲಿಗೆ ಹೋಗಬೇಕಾದಾಗ ಇರೋ ಕಷ್ಟಗಳೇನು, ಅಥವಾ ನೀವೇ ಸ್ಟಾಪ್ ಮಾಡ್ಕೋತೀರಾ ಆ ಲೆವೆಲ್ಗೆ ಬೇಡ ಅಂತನೋ, ಅಥವಾ ದ ಗೇಟ್ ಇಸ್ ಆಲ್ವೇಸ್ ಓಪನ್, ಬಂದರೆ ಬಂತು ಅಂತನೋ? ದಟ್ ಗೇಟ್ ಇಸ್ ಡೆಫಿನೆಟ್ಲಿ ಆಲ್ವೇಸ್ ಓಪನ್. ಬಟ್ ನನಗೆ ರಿಯಾಲಿಟಿ ಅಂತ ನೋಡಿದಾಗ ಕೆಲವೊಂದು ಸತಿ ಇವಾಗ ದೊಡ್ಡ ಹೀರೋಸು ದೊಡ್ಡ ಸಿನಿಮಾ ಮಾಡಿದಾಗ ಮಾರ್ಕೆಟ್ ವ್ಯಾಲ್ಯೂ ಅಂತ ಒಂದು ನೋಡ್ತಾರಲ್ವಾ, ರಿಯಾಲಿಟಿ ದಟ್ ಇಸ್ ಅಗೇನ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ವಾಟ್ ಈಸ್ ಯುವರ್ ಮಾರ್ಕೆಟ್ ಇನ್ ಇಂಡಸ್ಟ್ರಿ, ಹೌ ಮೆನಿ ಫಿಲ್ಮ್ಸ್ ಆರ್ ಯು ಡನ್, ಯಾರ್ಯಾರ ಜೊತೆ ಸಿನಿಮಾ ಮಾಡಿದ್ದೀರಾ, ಏನೇನು ಸಿನಿಮಾ ಮಾಡಿದ್ದೀರಾ. ಸೊ ಜನ ಇವಾಗ ನಿಮ್ಮನ್ನು ನನ್ನ ಜೊತೆ ನೋಡೋಕೆ ಇಷ್ಟಪಡ್ತಾರಾ ಅಂದರೆ ನೀವು ನನ್ನ ಲೆವೆಲ್, ಅದೆಲ್ಲ 100% ವರ್ಕ್ ಆಗುತ್ತೆ, ಅದೆಲ್ಲ ಕೇಳ್ತಾರೆ. ಸೊ ಆ ಲೆವೆಲಿಗೆ ನಾನು ಕೆಲಸ ಮಾಡಿದ್ದೀನ, ಅವ್ರ ಜೊತೆ ಆ್ಯಕ್ಟ್ ಮಾಡೋ ಲೆವೆಲ್ಗೆ ನಾನು ಕೆಲಸ ಮಾಡಿದ್ದೀನ ಅನ್ನೋದು ಕೆಲವೊಂದು ಸತಿ ಬರುತ್ತೆ. ಇವಾಗ ಇಸನ್ ಇಟ್ ಕ್ಯಾಶ್ 22 ಫಾರ್ ಎಕ್ಸಾಂಪಲ್, ಮದುವೆ ಆಗೋರ್ಗೂ ಹುಚ್ಬಿಡೋರ್ಗೂ ಮದುವೆ ಆಗೋರ್ಗೂ ನೀವು ಆ ಥರ ಸ್ಟಾರ್ಸ್ಗಳ ಜೊತೆ ಕಾಣಿಸೋವರೆಗೂ ನಿಮ್ಮ ಕ್ರೆಡಿಬಿಲಿಟಿನೂ ಅದಕ್ಕೊಂದು ಫೆದರ್ ಅಂತ ಆ್ಯಡ್ ಆಗಲ್ಲ. ಈಗ ಐ ಥಿಂಕ್ ವಿ ಹ್ಯಾವ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸ್ಟೇಜಲ್ಲಿ ಆ ಥರ ಬಂದು ಕಾಸ್ಟ್ ಆಗಿ ಕ್ಲಿಕ್ ಆಗಿಬಿಟ್ರೆ ದೆನ್ ದೆರ್ ಇಸ್ Rukmini has done so well, Rashmika has done so well. So when I see such people, I'll be like, man, I'll be so happy. ಖುಷಿಯಾಗುತ್ತೆ ಬೇರೆಯವ್ರನ್ನ ಬೇರೆ ಭಾಷೆಯಲ್ಲಿ ಅವ್ರನ್ನ ನೋಡೋಕ್ಕೆ. ಮೊನ್ನೆನೂ ಅಷ್ಟೇ, ನಾನು ಯಾವುದೋ ಹೈದ್ರಾಬಾದ್ಗೆ ಹೋದಾಗ ರುಕ್ಮಿಣಿ ಅವ್ರ ಒಂದು ಪೋಸ್ಟರ್ ನೋಡಿದೆ, ನಂಗೆ ತುಂಬ ಖುಷಿ ಆಯಿತು. ಇಟ್ಸ್ ಲೈಕ್ ಸೋ ನೈಸ್, ಎಲ್ಲ ಆಚೆ ಹೋಗಿ ಸಿನಿಮಾ ಮಾಡ್ತಾ ಇದ್ದಾರಲ್ಲ ನಮ್ಮ ಹುಡುಗಿರು ಅಂತ ಖುಷಿಯಾಗುತ್ತೆ. ಸೊ ನನಗೆ ಇವಾಗ ನೀವು ಹೇಳಿದ್ರಿ ಅಲ್ಲ, ದ ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಯಶ್ ಸರ್ ಸಿನಿಮಾ ಆಗಲಿ, ದೊಡ್ಡ ಸಿನಿಮಾಗಳಿಗೆ ಸುದೀಪ್ ಸರ್ ಸಿನಿಮಾ ಆಗಲಿ, ಎವ್ರಿಥಿಂಗ್ ನೌ ಇಟ್ ಹಸ್ ಬಿಕಮ್ ಇಂಡಿಯನ್ ಇಂಡಸ್ಟ್ರಿ. ಎಲ್ಲರೂ ಎಲ್ಲ ಭಾಷೆಯಲ್ಲೂ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲ ಭಾಷೆಯಲ್ಲೂ ರಿಲೀಸ್, ಪ್ಯಾನ್ ಇಂಡಿಯನ್ ಸಿನಿಮಾ ವಾಟ್ ವಿ ಕಾಲ್. ಸೊ ಆವಾಗ ಎಲ್ಲ ಫೇಸ್ಗಳು ಬೇಕು ಅಂತ ಪ್ರೊಡ್ಯೂಸರ್ ಕಡೆಯಿಂದ ಯೋಚನೆ ಬರುತ್ತೆ. ಈಗ ನಾನು ದೊಡ್ಡ ಹೀರೋ ಸಿನಿಮಾ ಮಾಡ್ತಾಯಿದ್ದೀನಿ ಅಂತಂದರೆ ಅವನ ಎದುರುಗಡೆ ಒಂದು ದೊಡ್ಡ ಹೀರೋಯಿನ್ನೇ ನನ್ನ ನಿಲ್ಲಿಸ್ಬೇಕು. ದ್ಯಾಟ್ ಇಸ್ ಮೈ ಮಾರ್ಕೆಟ್. ನಾನು ಏನಿಗೆ ಇವಾಗ ಬರ್ತಿರೋ ಬಡ್ಡಿಂಗ್ ಆರ್ಟಿಸ್ಟಿಗೆ ಲೈಫ್ ಕೊಡಲಿ, ನನ್ನ ಜೀವನ ನಾನು ನೋಡ್ಕೊಳ್ಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ಸ್ ರಾಂಗ್ ಫ್ರಮ್ ದೇರ್ ಪರ್ಸ್ಪೆಕ್ಟಿವ್. ಪ್ರೊಡ್ಯೂಸರ್ಸ್ ಪರ್ಸ್ಪೆಕ್ಟಿವಿಂದ ದೇ ವಿಲ್ ಥಿಂಕ್ ಬಿಗ್, ಬಿಕಾಸ್ ದೇ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ, ದೊಡ್ಡದಾಗೆ ಯೋಚನೆ ಮಾಡ್ತಾರೆ, ಎವ್ರಿಥಿಂಗ್ ಇಸ್ ಹೈ. ಸೊ ಅದಕ್ಕೆ ಬಹುಶಃ ಮೊದಲೆಲ್ಲ ಈ ಆ್ಯಕ್ಟರ್ಸ್ ಎಲ್ಲ ಮಾತಾಡಿದಾಗ ಇಫ್ ಯು ವಾಚ್ ದಿ ಹಳೆ ಇಂಟರ್ವ್ಯೂಸ್ ಎಲ್ಲ, ಈ ಗಾಡ್ ಫಾದರ್ ಅಂತ ಒಂದು ಪದ ಉಪಯೋಗಿಸೋರು. ದೇ ವಿಲ್ ಬಿ ಸಂಬಡಿ ಹೂ ವುಡ್ ಹ್ಯಾವ್ ಜಸ್ಟ್ ರಿಲೈಡ್ ಆನ್ ಯು, ನಿಮ್ಮ ಮೇಲೆ ನಂಬಿ ಏನೋ ಒಂದು ಮುಂದಕ್ಕೆ ತೊಗೊಂಡೋಗಿರ್ತಾರೆ ಅಂತ. ಮೇ ಬಿ ಇವತ್ತಿಗೆ ಹಂಗಿದ್ರೆ ಆ ಥರ ಚಾನ್ಸಸ್ಗಳು ಕಮ್ಮಿ ಅಂತಾನ? ಇಲ್ಲ, ಈಗ ಐ ಥಿಂಕ್ ದಟ್ಸ್ ಲೆಸ್. ಇವಾಗ ಆ ಥರ ಇರೋದು ಕಡಿಮೆ. ಇವಾಗ ಏನಂತಂದರೆ ಬಿಕಾಸ್ ಆಫ್ ದಿಸ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಎಲ್ಲರೂ ಒಂದೇ ಲೆವೆಲ್ ಸ್ಟಾರ್ಸ್ ಆಗಿಬಿಡ್ತಾರೆ. ಎಲ್ಲ ಲ್ಯಾಂಗ್ವೇಜಲ್ಲಿರೋರು ಎಲ್ಲರೂ ಒಂದೇ ಟ್ರ್ಯಾಕ್ ಓಡ್ತಾರೆ, ಎಲ್ಲರದು ರೇಸ್ ಒಂದೇ ಆಗೋಯ್ತು ಈಗ. ನಾವು ಬಿಕಾಸ್ ಆಫ್ ಪ್ಯಾನ್ ಇಂಡಿಯಾ ಎವ್ರಿಬಡಿ ಇಸ್ ಎವ್ರಿವೇರ್, ದ ಲೈನ್ಸ್ ದೇರ್ ಆಲ್ ಎಲ್ಲ ಒಂದೇ ಲೈನಲ್ಲಿ ಬಂದು ನಿಂತ್ಕೋತಾರೆ. ಹೌ ಡು ಯು ರೇಟ್ ದೆಮ್, ಹೌ ಡು ಯು ಪ್ಲೇಸ್ ದೆಮ್, ಯಾರು ನಂಬರ್ 1 ಯಾರು ನಂಬರ್, ಎವ್ರಿಬಡಿ ಈಸ್ ಫೈಟಿಂಗ್, ಈವನ್ ಹೀರೋಸ್ ಆರ್ ಫೈಟಿಂಗ್ ನಾವು. ಆ್ಯಂಡ್ ಜನ ಇವಾಗ ಏನಂತಂದರೆ, ಈಗ ಮುಂಚೆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಮ್ಮ ಹೇಳೋರು ಅವಾಗೆಲ್ಲ ಅಣ್ಣವ್ರ ಸಿನಿಮಾನೆಲ್ಲ ನಾವು ಏನು ನಮಗೆ ಎಕ್ಸ್ಟ್ರಾರ್ಡಿನರಿ ಫೈಟ್ ಬೇಕು, ಈ ಥರ ಹುಡುಗಿರ್ಬೇಕು, ಹಿಂಗೆ ಡಾನ್ಸ್ ಬೇಕು ಅಂತ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತೀವಿ. ಅಣ್ಣವ್ರ ಸಿನಿಮಾ ಅಷ್ಟೇ ಹೋಗ್ಬೇಕು. ಅವ್ರ ಸಿನಿಮಾ ರಿಲೀಸ್ ಆಗಿದೆ, ಹೋಗು 1 ಸತಿನ 2 ಸತಿನ 100 ಸತಿ ನೋಡು ಅದೇ ಸಿನಿಮಾ, ಕೂತ್ಕೊಂಡು ಎಕ್ಸ್ಪೀರಿಯನ್ಸ್.
ಪೀಪಲ್ ಆರ್ ನಾಟ್ ಲೈಕ್ ದಟ್ ನೌ. ಇಟ್ಸ್ ವೆರಿ ಎಲ್ಲ ಕಾಂಪಿಟೇಟಿವ್. ಎವ್ರಿಬಡಿ ವಾಂಟ್ಸ್ ಟು ಡೂ 100 crores. 100 ಆಪ್ಷನ್ಸ್. ಈಗ ಮನೇಲಿ ಕೂತ್ಕೊಂಡೆ ಒಂದು ರಿಮೋಟ್ ಆನ್ ಮಾಡೋಕ್ಕೆ ಮುಟ್ಟಕ್ಕೆ ಭಯ ಆಗುತ್ತೆ. ಯು ಹ್ಯಾವ್ 100 TV series ಕಂಪೀಟಿಂಗ್, 100 ಆ್ಯಪ್ಸ್ ಕಂಪೀಟಿಂಗ್ ಆನ್ ಯುವರ್ ಫೋನ್. ಇದ್ರ ಮಧ್ಯ ನೀವು ಮೈಂಡು, ನಿಮ್ಮ ಫ್ಯಾಮಿಲಿ, ನಿಮ್ಮ ಲೈಫು, ಎಲ್ಲೆಲ್ಲಿ ಅಟೆನ್ಷನ್ನು. ಆ್ಯಂಡ್ ಆಲ್ಸೋ ಅಗೇನ್ ಹೀರೋಸ್ ಆ್ಯಂಡ್ ಪ್ರೊಡ್ಯೂಸರ್ ಆರ್ ಥಿಂಕಿಂಗ್ ಬಿಗ್. ಎಲ್ಲ ದೊಡ್ಡದಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ತಪ್ಪೇ ಅಲ್ಲ ಅದು, ಎಲ್ಲ ಅವ್ರ ಸರ್ವೈವಲ್ಗೆ ಮಾಡ್ತಿರೋದಲ್ವಾ, ಟು ಸ್ಟೇ ಇನ್ ದಟ್ ಪ್ಲೇಸ್. ಹಿಂಗಿದ್ದಾಗ ಹಿಂಗಾಗಿದೆ ಅದು ಅನ್ನೋ ರಿಯಾಲಿಟಿ ಹಿಂಗಾಗಿದೆ. ಈಗ ನಾವು ಇಲ್ಲಿ ಕೂತ್ಕೊಂಡು ಅತ್ತೇನು ಪ್ರಯೋಜನ? ನಾವು ಯಾವಾಗ ಅಲ್ಲೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ. ಅದಕ್ಕೆ ಏನೇನು ಬೇಕೋ ನಿಮ್ಮ ಪ್ರಯತ್ನ ನೀವು ಹಾಕ್ಬಿಟ್ಟು ಲೆಟ್ಸ್ ನಾಟ್ ಕ್ರಿಬ್ ಅಬೌಟ್ ಇಟ್. ಓ ಶಟ್, ಇಲ್ಲ ನನಗೆ ಚಾನ್ಸ್ ಸಿಗ್ತಾ ಇಲ್ಲ, ಅಯ್ಯೋ ನನ್ನ ಸಿನಿಮಾಗೆ ಹಾಕೋತಾ ಇಲ್ಲ. ಓಕೆ, ಅವ್ರಿಗೆ ಟಾಪ್ ಹೀರೋಯಿನ್ಸ್ ಬೇಕಾ, ನಾವು ಹೋಗೋಣ, ಏನು ಮಾಡೋಣ ಅದ್ರ ಮೇಲೆ. ವಾಟ್ ಶುಡ್ ವಿ ಡೂ? ವಿ ಶುಡ್ ಆಲ್ಸೋ ಗೋ ದೇರ್ ವೇರ್ ದೇ ಕಮ್ ಆ್ಯಂಡ್ ಅಪ್ರೋಚಸ್. ಎನಿ ರಿಫ್ಲೆಕ್ಷನ್ಸ್ ಆನ್ ಹೌ ಯು ಹ್ಯಾವ್ ಡಿಫ್ರೆನ್ಶಿಯೇಟೆಡ್ ಈ ಟಾಪ್ ಹೀರೋಯಿನ್ಸ್ಗೂ ಒಳ್ಳೆ ಪರ್ಫಾರ್ಮ್ ಮಾಡೋ ಹೀರೋಯಿನ್ಸ್ಗೂ ಇರೋ ಡಿಫ್ರೆನ್ಸ್ ನಿಮ್ಮ ಪ್ರಕಾರ ಏನು? ಸಿ ಅಗೇನ್ ದಸ್ ಒಂದು ಆರ್ಟಿಸ್ಟ್ ಬರೋದಕ್ಕೂ ಒಂದು ಸ್ಟಾರ್ ಬರೋದಕ್ಕೂ ದಸ್ ಒಂದು ವೆರಿ ಬಿಗ್ ಡಿಫ್ರೆನ್ಸ್. ಆರ್ಟಿಸ್ಟ್ಗಳು ಬಂದು ಆ್ಯಕ್ಟ್ ಮಾಡಿ ಎಲ್ಲ ಹೋಗಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಹೋಗ್ತಾರೆ. ಈಗ ಒಂದು ಆ ಇಂಪ್ಯಾಕ್ಟನ್ನು ದಾಟಿ ಇದೆಲ್ಲ ಕ್ರಿಯೇಟ್ ಮಾಡಿ ಮೇಲೆ ಹೋದ್ಮೇಲೆ ಒಂದು ಸ್ಟಾರ್ ಆಗ್ತಾರೆ. ಲೈಕ್ ನಯನತಾರ, ಐ ಫೀಲ್ ಲೈಕ್ ವೆನ್ ಶಿ ದೆ ಸೇ ದೆ ಕ್ರಿಯೇಟ್ ಆರಾ ವೆನ್ ಶಿ ಕಮ್ಸ್, ಪೀಪಲ್ ನೋ ಶಿ ಈಸ್ ಹಿಯರ್. ಅವಳು ಬಂದಾಗ ಅದು ಒಂದು ಅವ್ರು ಹೇಳ್ತಾರಲ್ವಾ, ಅವಳು ಬಂದಾಗ ಅವಳು ಬಂದ್ಲು ಅಂತ ಗೊತ್ತಾಗ ನೋಡ್ಬೇಕು. ನಾಗಾರ್ಜುನ ಅವ್ರು ಹೇಳ್ತಾರಲ್ಲ, ಹಾಂ, ಆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ದೇ ಆರ್ ದ ಸ್ಟಾರ್ಸ್ ಐ ಫೀಲ್. ಆ್ಯಂಡ್ ಎವ್ರಿಬಡಿ ಶುಡ್ ಏಮ್ ದಟ್. ಆ್ಯಂಡ್ ಆರ್ಟಿಸ್ಟ್ ಸಮನ್ ಲೈಕ್ ವುಡ್ ಮೇಕ್ ಯು ಬಿಲೀವ್. ನೀವು ಏನಾದ್ರೂ ಬಿಲೀವ್ ಮಾಡಿಸ್ತಾರೆ ನಿಮ್ಮನ್ನು ಆ ಥರ. ಲೈಕ್ ಸಿ ಲೈಕ್ ರಾಧಿಕಾ ಆಪ್ಟೆ, ಲೈಕ್ ಸಾಯಿ ಪಲ್ಲವಿ, ಆಲ್ ದೋಸ್ ಪೀಪಲ್ ಆರ್ ಆರ್ಟಿಸ್ಟ್ಸ್. ಲೈಕ್ ಅವ್ರು ನೋಡಿದಾಗ ಅವ್ರು ಯಾವುದೇ ರೋಲ್ ಮಾಡಿದಾಗ್ಲೂ ಅಷ್ಟು ನಂಬಿಸ್ಬಿಡ್ತಾರೆ ಅವ್ರು. ನಂಬಿಸ್ಬಿಡ್ತಾರೆ. ಆ್ಯಂಡ್ ನನಗೆ ಅಣ್ಣವರು ವಾಸ್ ಬೋತ್ ಸ್ಟಾರ್ ಆ್ಯಂಡ್ ಆರ್ಟಿಸ್ಟ್. ಲೈಕ್ ನನಗೆ ಈವನ್ ಟುಡೇ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಎಲ್ಲ ನೋಡಬೇಕಾದ್ರೆ ತಿರುಪತಿಲಿ ಕಣ್ಣು ಮುಚ್ಚಿದ್ರೆ ನನಗೆ ಅಣ್ಣವ್ರ ಮುಖ ನೆನಪು ಬರುತ್ತೆ. ದ್ಯಾಟ್ ಇಸ್ ದ ಡಿವೈನ್ ಎನರ್ಜಿ ಹಿ ಗಾಟ್ ಇನ್ ಟು ದಟ್. ಇದು ದೇವರು ಅಂತಂದರೆ ನಾವು ನಂಬೇ ಬಿಡ್ತಾಯಿದ್ವಿ ಅವ್ರ ದೇವರು ಅಂತ. ಇವನ್ ಇವತ್ತು ಮಹಾರಾಜರನ್ನು ನೋಡಿಲ್ಲ, ಶ್ರೀಕೃಷ್ಣ ದೇವರಾಯ ಅಂದರೆ ಇವರೇ ಬರೋದು. ಹಾಂ, ಆ ಥರ ಇಂಪ್ಯಾಕ್ಟ್ ಮಾಡೋ ಅಂಥ ಸಬ್ಜೆಕ್ಟು ಬರ್ತಾಯಿಲ್ಲ, ಆ ಥರ ಚಾನ್ಸಸ್ ಸಿಗ್ತಾ ಇಲ್ಲ ಆರ್ಟಿಸ್ಟ್ಗಳಿಗೆ ತೋರ್ಸೋಕ್ಕೆ. ಬಿಕಾಸ್ ಎವ್ರಿಥಿಂಗ್ ಇಸ್ ವೆರಿ ಮ್ಯಾನಿಪುಲೇಟೆಡ್ ನೌ, ಎವ್ರಿಥಿಂಗ್ ಇಸ್ ವೆರಿ, ದೇ ಜಸ್ಟ್ ವಾಂಟ್ ಟು ಮೇಕ್ ಇಟ್ ಬಿಗ್ ಬೇಸಿಕಲಿ. ರಿಸಲ್ಟ್ ತೋರಿಸ್ಬೇಕು ನಾವು ಅಷ್ಟೇ. ಅಲ್ಲಿ ಹೆಂಗೆ ಹೋಗ್ತೀವೋ ಅನ್ನೋದು ಅವರ ಆ ಸಿಂಪ್ಲಿಸಿಟಿ, ಆ ಡೆಪ್ತು ಅದೆಲ್ಲ ಅವಾಗಿತ್ತು. ಇವಾಗ ಈ ಡಿಫ್ರೆನ್ಷಿಯೇಟ್ ಮಾಡೋಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ, ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಆರ್ಟಿಸ್ಟ್ಗಳು ಅಷ್ಟು ಮಾಡೋಕ್ಕೂ ಎಕ್ಸ್ಕ್ಲೂಸಿವಿಟಿ ಅವತ್ತಿಗೆ ಒಂದಷ್ಟು ಜನ ಇದ್ರು ಅಷ್ಟೇ. ಇವತ್ತು ಅದೇ ಎವ್ರಿಥಿಂಗ್ ಈಸ್ ಇನ್ ಅಬಂಡೆನ್ಸ್, ಬಟ್ ಅಟೆನ್ಷನ್ ಇಸ್ ಮಾತ್ರ ಉಲ್ಟಾ ಹೋಗ್ತಾ ಇದೆ ಅಲ್ವಾ? ಯಾ ಓಕೆ. ಈ ಮಧ್ಯ ಐ ಆಮ್ ಶೋರ್ ನೋ ಇಂಟರ್ವ್ಯೂ ಅಥವಾ ಕಾನ್ವರ್ಸೇಷನ್ ನಿಮ್ಮ ಜೊತೆಗೆ ಇಸ್ ಇನ್ಕಂಪ್ಲೀಟ್ ವಿತ್ ಸಂಬಡಿ ಬ್ರಿಂಗಿಂಗ್ ಅಪ್ ದಟ್ ಕರೀನಾ ಕಪೂರ್ ಆ್ಯಂಗಲ್. ಅದೇ ನಾನು ನಿಮಗೆ ತುಂಬ ಸತಿ ಲಾಸ್ಟ್ ಟೈಮು ನಾನು ಹೇಳಿದ್ದೆ ಅನ್ಸುತ್ತೆ, ನಂದು ಪಾಪ್ಕಾರ್ನ್ ಮಾರ್ಕೆಟ್ ಅದು ನೀವು ಅವ್ರ ಥರ ಕಾಣ್ತೀರಾ ಅಂತ. ವಿಚ್ ಇಸ್ ಟ್ರೂ. ಇವಾಗ ಎಷ್ಟೋ ಸತಿ ರಿಯಾಕ್ಷನ್ಸ್ಗಳು ಕೊಟ್ಟಾಗ ಕರೀನಾ ಇನ್ ಹರ್ 20s 30s ಅಲ್ಲಿ ಇದು ಶೇಡ್ಸ್ ಬಂತು. ಈ ಕಂಪ್ಯಾರಿಸನ್ನು ಅಥವಾ ಈ ಥರ ಒಂದು ಆ್ಯಡೆಡ್ ಅಡ್ವಾಂಟೇಜು ನ್ಯಾಚುರಲಿ ಇದ್ದಾಗ ಇದು ನಿಮ್ಗೆಲ್ಲರೂ ಹೆಲ್ಪ್ ಮಾಡಿದ್ಯಾ? ಲೈಕ್ ದ ಲುಕ್ ದ ಪೀಪಲ್ ಸೇ ಯು ಲುಕ್ ಲೈಕ್ ಕರೀನಾ ಕಪೂರ್ ಅನ್ನೋದು, ಅದು ಹೆಂಗೆ, ಹೌ ಹ್ಯಾವ್ ಯು ಹ್ಯಾಂಡಲ್ ದಿಸ್ ಟ್ಯಾಗ್? ಐತಿ ಆಬ್ವಿಯಸ್ಲಿ. ಲೈಕ್ ಐ ಲವ್ ಹರ್. ಅವ್ರ ಸಿನಿಮಾ, ಅವ್ರು ಮಾತಾಡೋ ರೀತಿ, ಅವ್ರ ಆ್ಯಟಿಟ್ಯೂಡ್ ನನಗೆ ತುಂಬಾ ಇಷ್ಟ. ಅಂದರೆ ಅವ್ರ ಇಂಟರ್ವ್ಯೂಸಲ್ಲಿ ಮಾತಾಡ್ಬೇಕಾದ್ರೂ ಅಷ್ಟೇ, ನನ್ನ ಮುಖ ಫುಲ್ ಸೇನಾಗಿ ಇಟ್ಕೊಂಡು ನೀಟಾಗಿ ಕೂರ್ಬೇಕಂತೆಲ್ಲ. ಶೀ ಈಸ್ ಲೈಕ್ ಒನ್ ಬಾಸ್ ಲೇಡಿ. ಆರಾಮಾಗಿ ಕೂತ್ಕೋತಾರೆ, ಕೋಪ ಬಂತ ಕೋಪ ಮಾಡ್ಕೋತಾರೆ. ನಾನು ಶೀಸ್ ಗ್ರಂಪಿ. ನಾನು ಸ್ವಲ್ಪ ಹಾಗೇನೆ. ಸೊ ನನಗೆ ಮೇ ಬಿ ಬಿಕಾಸ್ ಆಫ್ ದರ್ ಆ್ಯಟಿಟ್ಯೂಡ್ ಹಂಗೆ ಕರಿತಿದ್ದಾರೇನೋ ಅಂತ ಅಂದ್ಕೊಂಡೆ. ಬಟ್ ಐ ಥಿಂಕ್ ಇಟ್ ಇಸ್ ಮೈ ಜಾ ಲೈನ್. ಮತ್ತು ಮೂಗು, ಕಣ್ಣು ಎಲ್ಲ ನನಗೆ ಅದಂದಾಗ ಆಬ್ವಿಯಸ್ಲಿ ಕಂಪ್ಯಾರಿಸನ್ ಆಯಿತು, ಆ ಲೆವೆಲ್ ಕಂಪ್ಯಾರಿಸನ್ ಆಗೋಯ್ತಲ್ಲ ಅಂತ ಖುಷಿ ಆಗುತ್ತೆ. ಯಾವ ಥರ ಅಪ್ಪಿ ತಪ್ಪಿ ತುಂಬ ಜನ ಟ್ಯಾಗ್ ಮಾಡಿರ್ಬೋದು, ಅವ್ರನ್ನ ನೋಡಿ ನಿಮ್ಮ ಥರನೇ ಇದ್ದಾರೆ ಅಂತ ಮಾಡಿದ್ದಾರೆ. ನಾನು ಒಂದಿನ ಗೊತ್ತಿಲ್ಲದೆ ಅವ್ರು ಹಾಕಿರೋ ಥರ ಬಟ್ಟೆನೇ ಹಾಕ್ಬಿಟ್ಟಿದ್ದೀನಿ, ಯಾವತ್ತೋ ಗೊತ್ತೇ. ಅದು ಕರೆಕ್ಟಾಗಿ ಕಾಲೇಜ್ ಮಾಡಿ ಕಳಿಸಿದ್ದಾರೆ ನನಗೆ. ಇಲ್ಲ ಸಿ ಯು ಲುಕ್ ಅಂತ ನನಗೆ ನೀವು ಹೇಳಿದ್ದು ಒಂದು ಸ್ಟಾರ್ಟಿಂಗಲ್ಲಿ. ಆಮೇಲೆ ರಮ್ಯಾ ಅವ್ರು ಹೇಳಿದ್ರು, ರಮ್ಯಾ ಅವ್ರಿಗೆ ತುಂಬ ಇಷ್ಟ ಕರೀನಾ ಕಪೂರ್ ಅಂತ. ಅವನು ನನ್ನ ಫೇವ್ರೆಟ್ ಆ್ಯಕ್ಟ್ರೆಸ್, ಬಟ್ ಯು ಲುಕ್ ಲೈಕ್ ಹರ್. ಐ ಸೆಡ್ ಯೋರ್ ಫೇವ್ರೆಟ್ ಆ್ಯಕ್ಟ್ರೆಸ್, ಯು ಆರ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ ಫಸ್ಟ್ ಆಫ್ ಆಲ್. ನನಗೆ ನಿಮ್ಮ ಕಂಡ್ರೆ ಅಷ್ಟಿತ್ತು. ನೀವು ಇಷ್ಟಪಡೋರನ್ನ ನನ್ನಲ್ಲಿ ನೋಡ್ತಿದ್ದೀರಾ ಅಂತಂದರೆ ಅದಕ್ಕಿಂತ ಕಾಂಪ್ಲಿಮೆಂಟ್ ಯಾವುದೂ ಇಲ್ಲ ಅಂತ. ಐ ಫೀಲ್ ವೆರಿ overwhelmed when people say I look like her.
ಬಟ್ ಅಗೇನ್ ಇಟ್ಸ್ ಅ ವೆರಿ ಬಿಗ್ ಏನೋ ಇದನ್ನ ಟು ಟೇಕ್. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು, ಬಟ್ ಅದನ್ನು ಹಾಗೆ ಸೇವ್ ಮಾಡ್ಕೊಂಡು ಹೋಗಬೇಕು. ಆ ಥರ ತೋರಿಸಿಲ್ಲ ಯಾರು. ಅಂದರೆ ಅದೆಲ್ಲರೂ ಕನ್ವರ್ಟ್ ಆಗಿದೆಯಾ ನಿಮ್ಮ ಕರಿಯರ್ಗೆ ಬೇರೆ ನೀನು? ಎಲ್ಲೂ ತೋರಿಸಿಲ್ಲ. ಬಟ್ ನನಗೆ ಹರ್ಷ ಅವರು, ಕೊರಿಯೋಗ್ರಾಫರ್ ಹರ್ಷ ಅವರು ಅಬ್ಬಬ್ಬ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಹೇಳ್ತಾಯಿದ್ರು, ಜನ ನಿನ್ನನ್ನು ಕರೀತಾರೆ ಅಂತ ಅಂದರೆ ದೇ ಶುಡ್ ಬಿ ಅ ರೀಸನ್ ಅಲ್ವಾ. ನೀನು ಏನಕ್ಕೆ ಆ ಥರ ಹೇರ್ ಸ್ಟೈಲ್ಸು ಅದೇ ಥರ ಟ್ರೈ ಮಾಡಬಾರ್ದು, ಆ ಥರ ಮಾಡು. ನೀನು ಏನಕ್ಕೆ ಯಾವಾಗಲೂ ಸಿಂಪಲಾಗಿರ್ತೀಯ, ಆ ಥರ ಟ್ರೈ ಮಾಡು. ಅವ್ರಿಗೆ ಏನು ಸೂಟ್ ಆಗುತ್ತೋ ಅದೇ ಥರ ನೀನು 1-2 ಸತಿ ಟ್ರೈ ಮಾಡು ಅಂತಂದರು. ಅದೇನೋ ಮನ್ಸು ಒಪ್ಪಲಿಲ್ಲ ಅದು ಮಾಡೋಕ್ಕೆ. ಬಟ್ ಐ ಥಿಂಕ್ ಅದು ಮಾಡಿದ್ರೆ ವರ್ಕ್ ಆಗುತ್ತೇನೋ. ನನಗೊಂದು 2-3 ಸೀನಲ್ಲೇ ಅದನ್ನು ಮಾಡಿದ್ರು. ನೀನು ಯಾವಾಗಲೂ ಮ್ಯಾಟ್ ಲಿಪ್ಸ್ಟಿಕ್ ಹಾಕ್ತೀಯ, ಗ್ಲಾಸ್ ಹಾಕು, ಅವಳು ಯಾವ ಥರ ಮಾಡ್ತಾಳೆ ಅದೇ ಥರ ಮಾಡು 1-2 ಅಂತ ಮಾಡಿ ನೋಡಿದೆ. ಅಷ್ಟಕ್ಕೆ ಸಕ್ಕದಾಗಿದೆಯಲ್ಲ ಅಂತ ಅನಿಸ್ತು. ಅದಾದಮೇಲೆ ಮತ್ತೆ ಆ ಥರ ಪಾತ್ರನೇ ಸಿಕ್ಕಿಲ್ಲ. ಅಗೇನ್ ಐವ್ ಬಿನ್ ಡೂಯಿಂಗ್ ಆಲ್ ಸಚ್ ರೋಲ್ಸ್ ಅಲ್ವಾ, ಸೊ ನಂಗೆ ಆ ಥರ ಪಾತ್ರ ಸಿಕ್ಕಲಿಲ್ಲ ಮತ್ತೆ ತೋರ್ಸೋಕೆ. ಅವಾಗ ಏನಾಗ್ಬಿಡುತ್ತೆ, ನಿಮ್ಮ ಒಳಗೊಂದು ಅಮೃತ ವಿಲ್ ಹ್ಯಾವ್ ಸರ್ಟನ್ ಐಡೆಂಟಿಟಿ, ಅದಕ್ಕೂ ತೃಪ್ತಿ ಆಗಲಿಲ್ಲ. ಆಚೆ ಕಡೆ ಏನೋ ಮಾಡಕ್ ಹೋದ್ರಿ, ಅಲ್ಲೂ ಅದು ರಿಸಲ್ಟ್ ಆಗಿಲ್ಲ ಅಂದಾಗ ದಟ್ ಇಸ್ ಅ ಬಿಗರ್ ಕಾನ್ಫ್ಲಿಕ್ಟ್ ಟು ಹ್ಯಾಂಡಲ್ ಅನ್ಸತ್ತಲ್ಲ. So I think you can be the way you are. Yeah. Whatever comes, the flow is going with the flow is the best. Thank you ಅನ್ನೋದು ಮುಂದೆ ಹೋಗೋದು. Thank you said you look like thank you ಅಂತ ಅಷ್ಟೇ. Amazing. So now ಎಲ್ಲ ಹೀರೋಗಳದ್ದು ಒಂದು ಜರ್ನಿ, ಒಂದು ಪ್ಯಾಟರ್ನ್ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡೋರಿಗೆ ಒಂದು ಸ್ವಲ್ಪ ಅವ್ರದ್ದು ಒಂದು ಹೆಸರಿದೆ, ಅವ್ರು ಹೇಳ್ದಂಗೆ ಪ್ರೊಡ್ಯೂಸರ್ಸ್ಗಳು ಅಥವಾ ಡೈರೆಕ್ಟರ್ಸ್ಗಳು ಸಿಗ್ತಾರೆ ಅನ್ನೋ ಥರ ಬಂದಮೇಲೆ ವಿವ್ ಸೀನ್ ಅ ಪ್ರೋಗ್ರೆಷನ್. ಅವರೇ ಪ್ರೊಡಕ್ಷನ್ ಹೌಸಸ್ಗಳು ಶುರು ಮಾಡಿಬಿಡ್ತಾರೆ. ಆ್ಯಂಡ್ ಬಟ್ ಅದು ಹೀರೋಯಿನ್ಗಳಂತ ಬಂದಾಗ ಯೂಶ್ವಲಿ ಆ ಬೆಳವಣಿಗೆ ಭಾಳ ಕಮ್ಮಿ ನಾವು ನೋಡೋದು. ಬಟ್ ಈಗ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಸಮ್ ಆ್ಯಕ್ಟ್ರೆಸಸ್ ನಾವೇ ರೈಟರ್ಸ್ ಆಗಿಬಿಡ್ತೀವಿ, ನಾವೇ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಕರ್ವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಈ ಆಲೋಚನೆಗಳು ಹ್ಯಾಸ್ ಇಟ್ ಅಫೆಕ್ಟೆಡ್ ಯು? ಪ್ರೊಡ್ಯೂಸರ್ಸ್ ಅಂತೂ ಆಗೋದು ತುಂಬ ದೂರದ ಮಾತು ಈಗ ಸಿಗ್ತಿರೋ ರೆಮ್ಯುನರೇಷನಲ್ಲಿ. ಆ್ಯಂಡ್ ನಾವು ಬಂದಿರೋ ಬ್ಯಾಕ್ಗ್ರೌಂಡಿಂದ ಸ್ವಲ್ಪ ಪ್ರೊಡಕ್ಷನ್ಗೆ ಇಳಿಯೋದಕ್ಕೆ ಐ ಥಿಂಕ್ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಅದ್ರ 5-6 ಕೋಟಿ ಬಡ್ಜೆಟ್ಸ್ ಅಲ್ವಾ ಎಲ್ಲ ಬೇಕು, 100% ಬೇಕು. ನಾರ್ಮಲ್ ಸಿನಿಮಾ ಇವಾಗ ಸಿನಿಮಾ ಮಾಡೋದಲ್ಲ ಬಜೆಟು, ಪ್ರಮೋಟ್ ಮಾಡೋದಕ್ಕೆ ಜಾಸ್ತಿ ಬಜೆಟ್ ಬೇಕು. ಆ ಥರ ಪರಿಸ್ಥಿತಿಲಿ ಇದೀವಿ ನಾವು ಇವಾಗ. ನಾನು ಅದನ್ನೇ ಅಂತಿದ್ದೆ, ಈಗ ಸಿನಿಮಾ ಶೂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿಬಿಡ್ತೀವಿ, ಅದನ್ನು ಬಂದು ಸಿನಿಮಾ ನೋಡಿ ಅನ್ನೋದಕ್ಕೆ ಇಟ್ಸ್ ಲಿಟ್ರಲಿ ವಿ ಆರ್ ಬೆಗ್ಗಿಂಗ್ ಪೀಪಲ್ ಟು ಕಮ್ ವಾಚ್ ದ ಫಿಲ್ಮ್. ರೋಡ್ ಲೆವೆಲಿಗೆ ಇಳಿದು ಪ್ರಮೋಷನ್ ಮಾಡಬೇಕು ಇವಾಗ, ಇಲ್ಲಾಂದರೆ ಸಿನಿಮಾ ನೋಡಲ್ಲ. ಏನಕ್ಕೆ ನೋಡಬೇಕು ಜನ? ಅದಕ್ಕೆ ನಾವು ಯು ಹ್ಯಾವ್ ಟು ಗೋ ಆನ್ ರೋಡ್ಸ್ ಟು ಲಿಟ್ರಲಿ ಪ್ರಮೋಟ್ ದ ಫಿಲ್ಮ್. ಸೊ ಅದಕ್ಕೆ ಸಿಕ್ಕಾಬಟ್ಟೆ ದುಡ್ಬೇಕು. ಯೂಟ್ಯೂಬ್ ಚಾನಲ್ಸ್ ಜಾಸ್ತಿ ಆಗಿದೆ, ನ್ಯೂಸ್ ಚಾನಲ್ಸ್ ಜಾಸ್ತಿ ಆಗಿದೆ, ಎಲ್ಲದಕ್ಕೂ ವಿ ಹ್ಯಾವ್ ಟು ಪೇ, ಎಲ್ಲದಕ್ಕೂ ನೀಟಾಗಿ ಆಗಬೇಕಲ್ಲ. ಸೊ ಮತ್ತು ಇಲ್ಲಿ ನೀವು ಎಷ್ಟೇ ಪ್ರಮೋಟ್ ಮಾಡಿದ್ರು ಅದು ಕನ್ವಿನ್ಸ್ ಆಗಿ ದ್ಯಾಟ್ ಶುಡ್ ಕನ್ವರ್ಟ್ ಇನ್ ಟು ಟಿಕೆಟ್ಸ್ ಬೀಯಿಂಗ್ ಬಾಟ್. ಸೊ ಪ್ರೊಡಕ್ಷನ್ ಇಸ್ ದೂರದ ಮಾತು. ಬಟ್ ಅದರದ್ದು ಫಸ್ಟ್ ಬೇಸ್ಮೆಂಟ್ ಇಸ್ ರೈಟಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ವಿಚ್ ಐ ಆಮ್ ಡೂಯಿಂಗ್ ನೌ. Congratulations. Thank you. So nice writing. Oh yeah. I've started writing. ನೀವೇ ಕಥೆ ಬರೀತಾ ಇದ್ದೀರಾ? ನಾನೇ ಬರೀತಾ ಇದ್ದೀನಿ. ಅಂದರೆ ನನಗೆ ತುಂಬ ಒಂದು ಅನ್ಟೋಲ್ಡ್ ಸ್ಟೋರಿ ಇದೆ ಅಂತ ಅನಿಸ್ತಾ ಇತ್ತು. ಅಂದರೆ ಒಂದು ಗರ್ಲ್ಸ್ ಪರ್ಸ್ಪೆಕ್ಟಿವಿಂದ ಒಂದು ಅನ್ಟೋಲ್ಡ್ ಸ್ಟೋರಿ ಮಾಡಬೇಕು. ಯಾಕಂದರೆ ವುಮೆನ್ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ತುಂಬ ಕಡಿಮೆ. ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ನಾಟ್ ಡೆಫಿನೆಟ್ಲಿ ವುಮೆನ್ ಓರಿಯೆಂಟೆಡ್, ಬಟ್ ಏನು ಸೀನ್ ತೋರಿಸ್ತೀನೋ ಅದು ಎಲ್ಲದರಲ್ಲೂ ಎಲ್ಲ ಕಷ್ಟನೂ ಎಲ್ಲದನ್ನು ತುಂಬ ಸಟಲಾಗಿ ಹೇಳಬೇಕು ಅಂತ. ಲೈಕ್ ಹೌ ಐ ಆಮ್ ಟಾಕಿಂಗ್ ಟು ಯು ಅದು ಸಿನಿಮಾಲಿ ಕಾಣಿಸ್ಬೇಕು. ಬಿಕಾಸ್ ಎಲ್ಲ ಹೀರೋಯಿನ್ನು ಎಲ್ಲ ಸಿನಿಮಾಲೂ ಓಳು ಕಷ್ಟನೇ ಇಲ್ಲ, ಎಲ್ಲ ಫೆರಿ ಟೇಲಲ್ಲಿ ಬದುಕ್ತಾ ಇದ್ದಾಳೆ. ಏನು ಆ ಎಕ್ಸಾಂಪಲ್ ಸೆಟ್ಟೇ ಮಾಡಬಾರ್ದು ಆಡಿಯನ್ಸಿಗೆ ಐ ಫೀಲ್ ನಾವು. ಬಿಕಾಸ್ ಒಂದು ಸಿನಿಮಾ ನೋಡಿದಾಗ ಯಂಗ್ಸ್ಟರ್ಸ್ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡ್ಬಿಡ್ತಾರೆ. ಈಗ ಅವಳು ಹಾಕೋ ಬಟ್ಟೆ ನೋಡು, ಅವಳು ಹೆಂಗಿದಳು ನೋಡು, ನಾನು ಹಂಗಿರಬೇಕು ಅಂತ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ವಿ ಸೆಟ್ ಅಟ್ ಟೈಮ್ಸ್. I want to show the other side of what we are on screen, and it's definitely okay to it's okay not to be okay. ಮಹಾನಟಿನಲ್ಲಿ ಒಂದು ಶೇಡ್ಸ್ ನೋಡಿದ್ವಿ. ಮಹಾನಟಿನಲ್ಲಿ ಹೌದು ಸಿ ಅಂತಂತ ಎಕ್ಸಾಂಪಲ್ಸೇ ಇದೆ. ಸೊ ಆ ವರ್ಲ್ಡನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು. ಆ್ಯಂಡ್ ನನ್ನ ಕತೆ ಕೇಳಬೇಕಾದ್ರೆ ಈ ಎಸೆನ್ಸ್ ಮಿಸ್ಸಿಂಗ್ ಇತ್ತು ನನಗೆ. ಕತೆ ಹೇಳಬೇಕಾದ್ರೆ ನಾನು ಹೇಳೋದು ಇಲ್ಲೆಲ್ಲ ಇವ್ರು ಈ ಥರ ಹೀರೋಯಿನ್ಸ್ ಇರ್ತಾರೆ, ನನಗೆ ಬ್ಯಾಕ್ ಸ್ಟೋರಿ ಕೇಳೋಕ್ಕೆ ಇಷ್ಟ. ಸೊ ಆ ಹೀರೋಯಿನ್ ಏನು ಅಂಡ್ ಹೌ ವಾಸ್ ಶಿ, ಅವಳು ಚಿಕ್ಕ ವಯಸ್ಸಿಂದ ಹೇಗಿದ್ಲು, ಹೌ ವಾಸ್ ಶಿ ಅಂತ ಅದನ್ನು ಡೆವಲಪೇ ಮಾಡಿರಲ್ಲ ಇಲ್ಲಿ. ಹೀರೋಗೆ ಹೇಳಿರ್ತಾನೆ, ಇಲ್ಲ ಸರ್ ಅವ್ನು ಹುಟ್ಟಾಗಿಂದ ಹೆಂಗಿತ್ತ ಸರ್, ಅವ್ರು ಹಿಂಗಾಯಿತು. ಹೀರೋಯಿನ್ಸ್ ಅಲ್ಲಿಂದ ಡೆವಲಪೇ ಆಗಿರಲ್ಲ.
Wake up to fresh ideas. Repose. ಅಪ್ಪ, ಯಾಕೆಂದ್ರೆ ಎಷ್ಟು ನಿಜ ಮಾತಿದು. ಈ ಎಲ್ಲ ಹೀರೋಗಳಿಗೆ ಚೈಲ್ಡ್ಹುಡ್ದು ಕ್ಯಾರೆಕ್ಟರ್ ಎಲ್ಲ ತರ್ತಾರೆ, ಹೀರೋಯಿನ್ಗೆ ಅಷ್ಟು ಡೀಪ್ ಹೋಗೋದೇ ಇಲ್ಲ ಅಲ್ಲ. ನೀವು ಹೇಳೋದು ನಿಜ. ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮೀಟ್ ಮಾಡಿಸ್ತಾರೆ, ಡ್ಯಾಶ್ ಬೋರ್ಡ್ ಮೀಟ್ ಮಾಡಿಸ್ತಾರೆ, ಮಳೆ ಬಂದು ಮೀಟ್ ಮಾಡಿಸ್ತಾರೆ, ಎಲ್ಲ ಎವ್ರಿಥಿಂಗ್ ಇಸ್ ದಟ್. ಮೇಲ್ಮೇಲೆ ವೇರ್ ಇಸ್ ಹರ್ ಕ್ಯಾರೆಕ್ಟರ್? ಶಿ ಆಲ್ಸೋ ಹ್ಯಾಸ್ ಅ ಲೈಫ್. ಅವಳು ಎಲ್ಲಿಂದ ಅಟ್ಲೀಸ್ಟ್ ನೀವು ತೋರಿಸ್ಬೇಡಿ ನನಗೆ, ಹೇಳಿ ಏನು ಬರ್ಕೊಂಡಿದ್ದೀರಾ ಅಂತ, ಸೊ ದಟ್ ಐ ಕ್ಯಾನ್ ಇಮೋಟ್ ವೆಲ್. ಐ ಕ್ಯಾನ್ ಶೋ ನಾನು ಏನು ಕಷ್ಟಪಟ್ಟಿದ್ದೀನಿ ಅನ್ನೋದು ಮುಂದೆ ಅದು ತೋರಿಸೋಣ ಅದರಲ್ಲಿ. ಅಟ್ಲೀಸ್ಟ್ ಐ ವಿಲ್ ಟ್ರೈ ಟು ಇಮೋಟ್. ನೈಸ್. ಸೊ ಆ ಬೇಸ್ ಬೇಕಿತ್ತು ನನಗೆ. ಆ ಬೇಸಿಂದ ನಾನು ಕತೆ ಹೇಳಬೇಕಾದ್ರೆ ಒಬ್ಬಳು ನನಗೆ ಇವಳು ಏನು ಮಾಡ್ತಾಳೆ, ಇವಳು ಹೆಂಗೆ ಬದುಕಿದ್ದಾಳೆ, ಇವಳು ಏನು ಹೇಳೋದೇ ಇಲ್ವಲ್ಲ, ಹೆಂಗೆ ಇದನ್ನು ನಾವೇನೇ ನನ್ನ ಪರಿಸ್ಥಿತಿಲಿ ಇಟ್ಕೊಂಡು ನಾನು ಪೊಸಿಷನಿಂಗ್ ಮಾಡಿಕೊಂಡು ಆ್ಯಕ್ಟ್ ಮಾಡಬೇಕು. ಸೊ ಐ ವಾಸ್ ಥಿಂಕಿಂಗ್ ನೋ ಮೋರ್ ಸ್ಕ್ರಿಪ್ಟ್ ಶುಡ್ ಕಮ್ ಲೈಕ್ ದ್ಯಾಟ್, ವೇರ್ ಆ ಬೇಸ್ ಮಿಸ್ ಆಗಿದೆ. ಐ ಥಿಂಕ್ ಆ್ಯಕ್ಟರ್ಸ್ಗೂ ಇಮೋಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ. ಸೊ ಅದನ್ನು ನಾನು ನನ್ನ ಸ್ಕ್ರಿಪ್ಟಲ್ಲಿ ನಾನು ಬರೆಯೋ ಕಥೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಐ ಸೆಡ್ ವೈಲ್ ಐ ವಾಸ್ ರೈಟಿಂಗ್, ನಾನು ಇದನ್ನು 2-3 ಜನ ರೈಟರ್ಸ್ ಹತ್ರ ಡಿಸ್ಕಸ್ ಮಾಡಿದೆ, ಹೇಳಿದೆ ಈ ಥರ ಸೀನ್ ನಾನು ಮಾಡ್ಕೊಳ್ತಾ ಇದ್ದೀನಿ, ಈ ಥರ. ಆ್ಯಂಡ್ ದೇ ವರ್ ಆಲ್ ಶಾಕ್ಡ್. ಅವರೆಲ್ಲ ಡೈರೆಕ್ಟರ್ಸ್ ಆಗಿರೋರು. ದೇ ವರ್ ಆಲ್ ಶಾಕ್ಡ್. ಅವರು ಹೌ ಆರ್ ಯು ಥಿಂಕಿಂಗ್ ದಿಸ್ ವೇ? ಐ ಸೆಡ್ ದಿಸ್ ಇಸ್ ಹೌ ವಿ ಶುಡ್ ಡೂ. ಆ್ಯಂಡ್ ಅವರು ಇಲ್ಲ, ಇದೊಂದು ಎಸೆನ್ಸೇ ನನ್ನಲ್ಲಿ ಇರಲಿಲ್ಲ. ಐ ಮೀನ್ ನಾನು ಈ ಥರ ಯೋಚನೆ ಹೌ ದಿಸ್ ಸಚ್ ಅ ಬ್ಯೂಟಿಫುಲ್ ಥಾಟ್. ಐ ಸೆಡ್ ನೀನು ತೋರಿಸ್ಬೇಡ ಗುರು ಸಿನಿಮಾಲಿ, ಹೇಳು, ಸೊ ದಟ್ ವಿ ಕ್ಯಾನ್ ಇಮೋಟ್ ವೆಲ್. ಐ ಡೋಂಟ್ ನೀಡ್ ಅ ಬ್ಯಾಕ್ ಸ್ಟೋರಿ. ಐ ಡೋಂಟ್ ವಾಂಟ್ ಯು ಟು ಶೋ ನಮ್ಮಮ್ಮ ಡೆಲಿವರ್ ಮಾಡ್ತಾಯಿದ್ದಾರೆ, ನಾನು ಹುಟ್ಟಿದ್ದೀನಿ, ನಾಚೆ ಬಂದೆ. ಐ ಡೋಂಟ್ ವಾಂಟ್ ದಟ್. But you need those references to emote well. Yep. I think every character should have that. Very well said. Yeah. Wow. ಅಂದರೆ ನಿಮ್ದು ವ್ಯಕ್ತಿತ್ವ ಅರ್ಥ ಮಾಡ್ಕೊತಾ ಇದೀವಿ ಇದ್ರ ಮೂಲಕ. ಅಂದರೆ ಯಾವುದನ್ನು ಸುಮ್ಮನೆ ನೋಡಲ್ಲ, ಫ್ರೂಟ್ ಅಲ್ಲ, ರೂಟಿಂದ ಎಲ್ಲಾನು ಇನ್ಸ್ಪೆಕ್ಟ್ ಮಾಡೋದು, ರಿಫ್ಲೆಕ್ಟ್ ಮಾಡೋದು ಅಂತಾರಲ್ಲ. ಯು ಸೀಮ್ ಟು ಡೂ ದ್ಯಾಟ್ ಕ್ವೈಟ್ ವೆಲ್. ನೀವು ಫಸ್ಟಿಂದಲೂ ಹಿಂಗೇನಾ? Yeah, I mean, we are all like that ಅಲ್ವಾ. ಇವಾಗ ನಾವು ಇಲ್ಲಿ when you said you have a journey, that's how you are, like that's how you're sitting like this. ನಾನು ನಿಮ್ಮನ್ನು ಎಷ್ಟೊಂದು ಕಡೆ ನಾನು ಬಿಗ್ ಬಾಸಲ್ಲಿ ನೋಡಿದಾಗಲೂ ಅಷ್ಟೇ, ಆಚೆ ಹೋದಾಗಲೂ ಅಷ್ಟೇ, ಯು ಹ್ಯಾವ್ ಅ ವಾಯ್ಸ್. ಇಟ್ಸ್ ಬಿಕಾಸ್ ಯು ಸೀನ್ ಥಿಂಗ್ಸ್. ನೀವು ನೋಡಿದ್ದೀರ ಚಿಕ್ಕ ವಯಸ್ಸಿಂದ ಅದರಿಂದ ನಿಮಗೆ ಆ ವಾಯ್ಸ್ ಬಂದಿರುತ್ತೆ. ಆ್ಯಂಡ್ ಯಾರಾದರೂ ಬಂದು ನಿಮಗೆ ನನ್ನ ಹತ್ರ ಈ ಲೋ ವಾಯ್ಸಲ್ಲಿ ಮಾತಾಡೋ, ನನ್ನ ಹತ್ರ ಕಿರ್ಚ್ಬೇಡ, ನನ್ನ ಹತ್ರ ಹೆಂಗೆ ಮಾತಾಡಬೇಡ ಅಂತಂದರೆ, ಯು ವಿಲ್ ನೋ ಯುವರ್ ಜರ್ನಿ, ಯು ವಿಲ್ ಲಾಫ್ ಆ್ಯಂಡ್ ಯು ವಿಲ್ ಕೀಪ್ ಕ್ವೈಟ್. ಆಯಿತು ಅಂತ ನೀನು ನೋಡಿರೋದೇ ಬೇರೆ, ನಾನು ನೋಡಿರೋದೇ. ಎವ್ರಿಬಡಿ ವಿಲ್ ಹ್ಯಾವ್ that side you have to always explore. I know. I think that's why they say experience is the best teacher anta. The more you see. Atho today ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕನೂ ಪೀಪಲ್ ಆರ್ ಶಾಪಿಂಗ್, ಅಂದರೆ ಫಾರ್ ಲೈಫ್ ಟಿಪ್ಸ್ ಆಗಿರಲಿ, ಹೌ ಟು ಲುಕ್ ಅಟ್ ಲೈಫ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಟಾಕಿಂಗ್ ಅಬೌಟ್ ಇನ್ಫ್ಲೂಯೆನ್ಸಸ್, ಐ ಥಿಂಕ್ ನೀವೇ ಮೆನ್ಷನ್ ಮಾಡ್ದಂಗೆ ರಮ್ಯಾ ಅವ್ರ ಫ್ಯಾನ್ ನೀವು. ಆ್ಯಂಡ್ ನಾನು ನಿಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ನೋಡಿದೆ, ಬೇರೆ ನೀನು you put a post with her photo and all of that. So just wanted to understand idu friendships in the industry. They say real life ಅಲ್ಲಿ ಒಂದು ಫ್ರೆಂಡ್ ಮನೆ ಬಾಗಿಲು ಯಾವತ್ತೂ ದೂರ ಅಂತ ಅನ್ಸಲ್ಲ, ಯಾವುದೇ ಊರಲ್ಲಿದ್ರೂ ಫ್ರೆಂಡ್ಸ್ ಮನೆ ಬಾಗಿಲು ಯಾವತ್ತೂ ದೂರ ಅನ್ಸಲ್ಲ ಅಂತ. ವಾಟ್ ಡಸ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಮೀನ್ ಟು ಯು? ಇಸ್ ಇಂಡಸ್ಟ್ರಿನಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕೆ ಅದು ಜಾಗನಾ? ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ, ನಿಮ್ದೇನು? ಐ ಹ್ಯಾವ್ ಸೋ ಮೆನಿ ಫ್ರೆಂಡ್ಸ್ ಇನ್ ಇಂಡಸ್ಟ್ರಿ. ತುಂಬ ಖುಷಿಯಿಂದ ಹೇಳ್ಕೊತೀನಿ. ಐ ಹ್ಯಾವ್ ಸೋ ಮೆನಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ನನಗೆ ಎಲ್ಲ ಹೀರೋಯಿನ್ಸು ಗೊತ್ತು, ಎಲ್ಲ ಹೀರೋಸು ಗೊತ್ತು, ಎಲ್ಲ ಆ್ಯಕ್ಟರ್ಸು ಗೊತ್ತು. ಆ್ಯಂಡ್ ನನಗೆ ದಿನಕ್ಕೆ ಅಟ್ಲೀಸ್ಟ್ 2-3 ಜನ ಆರ್ಟಿಸ್ಟ್ಗಳ ಜೊತೆ ನಾನು ಮಾತಾಡೇ ಆಡ್ತೀನಿ. ಹೌದಾ? ಐ ಹ್ಯಾವ್ ಗ್ರೇಟ್ ಫ್ರೆಂಡ್ಸ್ ಇನ್ ಇಂಡಸ್ಟ್ರಿ. ನನಗೆ ಐ ಹ್ಯಾವ್ ಡಿಫ್ರೆಂಟ್ ಕನೆಕ್ಷನ್ ವಿತ್ ರಮ್ಯಾ ಅವ್ರ ಜೊತೆ, ಮಿಲನ ಜೊತೆ ಅಂದರೂ ನಾನು ಬೆಂಗಳೂರಿಗೆ ಬಂದರೆ ಒಂದಿನ ಅವ್ರ ಮನೇಲಿ ಇದ್ದೇ ಇರ್ತೀನಿ, ಆ ಥರ. ಆ್ಯಂಡ್ ಸಂಜನಾ, ಅರ್ಚನಾ, ಸಪ್ತಮಿ, ರೋಶ್ನಿ ಇಂಡಸ್ಟ್ರಿ ಫ್ರೆಂಡ್ ಅಂತ ಕರೆಯಲ್ಲ. ರೋಶ್ನಿ ನಾನು ಆಲ್ಮೋಸ್ಟ್ 13 ಇಯರ್ಸಿಂದ ಫ್ರೆಂಡ್ಸ್, ಸೊ ಬಿಫೋರ್ ಇಂಡಸ್ಟ್ರಿಯಿಂದನೂ ಫ್ರೆಂಡ್ಸು. ಸೊ ಆ ಥರ ಐ ಹ್ಯಾವ್ ಸೋ ಮೆನಿ ಫ್ರೆಂಡ್ಸ್. ಆ್ಯಂಡ್ ಐ ಮೆಟ್ ಆಶಿಕಾ ಇನ್ ಅನ್ ಇವೆಂಟ್. ಐ ವಾಸ್ ಲೈಕ್, there are so many, I mean, nice girls who doesn't show tantrums. Is so good. We just need to connect. We just need to talk. ಎಲ್ಲರಿಗೂ ಸೇಮ್ ಕತೆಗಳಿರುತ್ತೆ, ಎಲ್ಲರಿಗೂ ಸೇಮ್ ಸ್ಟೋರಿಗಳಿರುತ್ತೆ. ಸೊ ನನಗೆ ಥ್ಯಾಂಕ್ಫುಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಈವನ್ ಹೀರೋಸ್. ನನಗೆ ಎನಿ ಟೈಮ್ ನನಗೆ ಏನೇ ಕಷ್ಟ ಆಗಲಿ, ಏನೇ ಆಗಲಿ, ಏನಾದರೂ ಒಂದು ಮೂಮೆಂಟಿಗೆ ಏನಾದರೂ ಡಿಸಿಷನ್ ತೊಗೊಳ್ಬೇಕು ಅಂತಂದ್ರೂ ಇವಾಗ ನಾನು ಒಂದು 5 ಜನಕ್ಕೆ ಕಾಲ್ ಮಾಡ್ಬೋದು.
ತಗೊಳ್ಳ ಬೇಡವಾ ಅಂತ ಕರೆಕ್ಟಾಗಿ ಡಿಸಿಷನ್ ಕೊಡ್ತಾರೆ. ಸೊ ಐ ಹ್ಯಾವ್ ಮೇಂಟೈನ್ಡ್ ವೆರಿ ಗುಡ್ ರಿಲೇಷನ್ಶಿಪ್. ಆ್ಯಂಡ್ ನನಗೆ ನಾನು ಯಾವ ಥರ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಿನ್ನಿಂದ ನನಗೆ ಉಪಯೋಗ ಆಗುತ್ತೆ ಅಂತ ನೀನು ನನ್ನ ಫ್ರೆಂಡ್ಸ್ ಮಾಡ್ಕೊ ಅಂತ ಅಂತಾರಲ್ಲ, ಅಂಥವ್ರಿಂದ ನಾನು ದೂರ ಇದ್ಬಿಟ್ಟಿದ್ದೀನಿ. ನನ್ನನ್ನು ನಾನಾಗಿ ಆ್ಯಕ್ಸೆಪ್ಟ್ ಮಾಡಿಕೊಂಡು ನನಗೆ ಸಿನಿಮಾ ಚೆನ್ನಾಗಾಯಿತು ಅಂತ ಕಾಲ್ ಮಾಡೋರು ಬೇಡ, ಚೆನ್ನಾಗಾಗಲಿಲ್ಲ ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ಅಂತ ಕಾಲ್ ಮಾಡೋ ಒಂದಿಷ್ಟು ಫ್ರೆಂಡ್ಸ್ ನಾನು ಮಾಡ್ಕೊಂಡಿದ್ದೀನಿ. ಕಷ್ಟ ಕಾಲಕ್ಕಾಗೋರೆ ರಿಯಲ್ ಇದಲ್ಲ, ನಾಟ್ ಯುವರ್ ಫ್ರೆಂಡ್ಸ್. ಗೋಯಿಂಗ್ ಇಸ್ ಗುಡ್. ಅವಾಗ ಬರೋರು ದೇ ವಾಂಟ್ ಸ್ಟೇ, ದೇ ಜಸ್ಟ್ ದೇರ್ ಫಾರ್ ಯುವರ್ ನೇಮ್. ಹಿಂಗೆ ಬರ್ತಾರೆ, ಇನ್ನೊಂದು ಫ್ಲಾಪ್ ಆದ್ಮೇಲೆ ತಿರುಗಿ ನೋಡಿದ್ರೆ ಇರೋದೇ ಇಲ್ಲ. ಅಷ್ಟೇ. ಹಾಂ, ಎಲ್ಲೋ ನೋಡಿದ್ದೆ, ಎಲ್ಲೋ ಗೊತ್ತಿತ್ತು ಅಂತಾರೆ ಅಷ್ಟೇ. ಯಾರು ಅಷ್ಟೇನು ಕ್ಲೋಸ್ ಇರಲಿಲ್ಲಪ್ಪ ನಾವು ಅಂತಾರೆ. ಅದೇ ಒಂದು ಸೂಪರ್ ಹಿಟ್ ಸಿನಿಮಾ ಆದಾಗ ವಿ ಯೂಸ್ ಟು ಗೋ, ಒಟ್ಟಿಗೆ ಕಾಫಿ ಕುಡಿತಾ ಇದ್ವಿ, ದಿನ ಮಾತಾಡ್ತಾ ಇದ್ವಿ ಅಂತಾರೆ. ಸೊ ಆ ಥರ ಫ್ರೆಂಡ್ಸ್ ನಾನು ಮುಟ್ಟೇ ಇಲ್ಲ. ಗುಡ್. So even in your sharing, life, how you make friends and how you see connections, what do you see in people ಅನ್ನೋದು. So being a psychology student, I think that comes to naturally now to you to read people and see ಇದು. even when I'm in tough times and all, I should ಮಿಲನ ಕೃಷ್ಣ ಎಸ್ಪೆಷಲಿ ಎಷ್ಟು ಫ್ಯಾಮಿಲಿ ಥರ ನಿಂತರು ಅಂದರೆ, ಎಷ್ಟೊಂದು ವಿಷಯದಲ್ಲಿ ಏನೇ ಒಂದು ಟ್ರೋಲ್ ಆಗಲಿ, ಒಂದು ಬ್ಯಾಡ್ ಕಾಮೆಂಟ್ ಆಗಲಿ, ಏನೇ ಆದರೂ ಕಾಲ್ ಮಾಡುತ್ತೆ. ಏನಮೃತ ಹಿಂಗಾಯ್ತು ಅಂತ ಕೃಷ್ಣ ಕಾಲ್ ಮಾಡಿ, ನೋಡಿದ್ಯಾ ಕಮೆಂಟು? ನೋಡಿದೆ ಅಂದೆ, ಯಾವಾಗಲೇ ಬಿಟ್ಟಾಕು. ಸೊ ದಟ್ ಆ್ಯಟಿಟ್ಯೂಡ್ ಇಸ್ ದೇರ್. ನೋ ವೆನ್ ಎವರ್ ಐ ಗೋ, ಅವ್ರ ಮನೆಗೆ ಹೋದಾಗ ಕೂತಾಗ ಎಷ್ಟೊಂದು ಸಜೆಷನ್ ಶಿ ಗಿವ್ಸ್. ಶಿ ಬಿಕಮ್ ಮೈ ಸಿಸ್ಟರ್. ಸೊ ಆ ಥರ ಕನೆಕ್ಷನ್ಸ್ ನಂಗೆ ತುಂಬ ಆಯಿತು. ಇವನ್ ರಮ್ಯಾ ಅವರೊಟ್ಟಿಗೆ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದು, ಅವ್ರದ್ದೊಂದು ಸಾಂಗ್ ಬಂದರೆ ಎಲ್ಲೆಲ್ಲಿಂದನೋ ಒಂದು ಅರ್ಧ ಕಿಲೋಮೀಟ್ರಿಂದ ಓಡಿ ಬಂದು ನೋಡ್ತಿದ್ದಿತ್ತು. ಸೊ ಐ ವೆಂಟ್ ಟು ಲಂಡನ್ ವಿತ್ ಹರ್. ಇಡೀ ಲಂಡನ್ ಒಂದಿನ ಅವ್ರ ಜೊತೆ ಕೈ ಇಟ್ಕೊಂಡು ಇಡೀ ದಿನ ವಾಕ್ ಮಾಡಿದೆ. ಆ ಮೆಮರೀಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ. ಅವ್ರು ಬಂದಿದ್ದ ಜರ್ನಿ, ಅವ್ರು ಮಾಡಿದ ಸಿನಿಮಾ, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಈಸಿ ಫಾರ್ ಅವರ್ ಆಲ್ಸೋ. ನಾನು ಅನ್ಕೊಂಡು ವಿ ಆರ್ ಆಲ್ ಸೇಮ್, ಮೇಡ್ ದೇರ್, ವಿ ಶುಡ್ ಗೋ ದೇರ್, ದಟ್ಸ್ ಆಲ್. ಎವ್ರಿಬಡೀಸ್ on the same damn journey is same. Everybody has struggled, no matter who you are, no matter if it's Amrita Iyengar, no matter if it's Divya Spandana, everybody would have gone, everybody would have had their journey, and that's why they are there. Amazing. So I think you touched upon a topic like how ಕೆಲವು ಸತಿ ಹೆಣ್ಮಕ್ಳಿಗೆ ಗೋಲ್ಡ್ ಡಿಗರ್ಸ್ ಅನ್ನೋ ಒಂದು ಟ್ಯಾಗ್ ಇದೆ. ದುಡ್ಡಿರೋನ ಮದುವೆ ಮಾಡ್ಕೊಂಡೆ ಲೈಫ್ ಸೆಟಲ್ ಅಂತ. ಒಂದು 20 ವರ್ಷದ ಮುಂಚೆಲ್ಲ ತುಂಬ ಕಾಮನ್ ಅದು. ಸ್ಲೋಲಿ ಈಗ ಗೋಲ್ಡ್ GOLD ಇಂದ GOAL ಗೋಲ್ಡ್ ಡಿಗರ್ಸ್ ಆಗಿ a lot of women making their own path and then walking. So I hope the path leads you to again I want to say that the financial security is not everything. ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಂದ ಆಗಿರೋರನ್ನ ತುಂಬ ಜನನ ನಾನು ತುಂಬ ಹತ್ರದಿಂದ ನೋಡಿಬಿಟ್ಟೆ. ಸಫರ್ ಮಾಡೋದನ್ನ ನೋಡಿದೆ, ಖುಷಿಯಾಗಿಲ್ಲದೆ ಇರೋದನ್ನ ನೋಡಿದೆ, ಮನೆಯಲ್ಲಿ ಸ್ಮೈಲ್ ಮಾಡಿಕೊಂಡು ಬಾತ್ರೂಮಲ್ಲಿ ನಿಂತ್ಕೊಂಡು ಅಳೋರನ್ನ ನೋಡಿದೆ. ಐ ಸೆಡ್ ಫೈನಾನ್ಸು ಓಕೆ, ದೇವ್ರ್ ಸೋ ಸ್ಟೇಬಲ್, ಇಸ್ ಸೋ ಮಚ್ ಮನಿ ಅಂತೆಲ್ಲ ಅಂದಾಗ, ವೇರ್ ಇಸ್ ಯುವರ್ ಹಾರ್ಟ್, ವೇರ್ ಇಸ್ ಯುವರ್ ಮೈಂಡ್, ವೇರ್ ಇಸ್ ಯುವರ್ ಮೈಂಡ್, ವಾಟ್ ಆರ್ ಯು ಲಿವಿಂಗ್? ಇದು ವಾಟ್ ಇಸ್ ದಿಸ್ ಲೈಫ್? ಏನಿಲ್ಲ, ಕೊನೆಗೆ ತೋರಿಸ್ಬೇಕು ಹಾಗೆ ಜೀವನ ಪೂರ್ತಿ ತೋರಿಸ್ಕೊಂಡೇ ಇರ್ತೀರಾ ನೀವು. ವೆನ್ ಆರ್ ಯು ಹ್ಯಾಪಿ? ಒಂದೇ ಹಂಗೆ ಹೋಗ್ಬಿಡ್ತಾರೆ. ವೆನ್ ಆರ್ ಯು ಹ್ಯಾಪಿ? ನಾನು ಇವಾಗ ಮದುವೆಗೆ ಹೋಗ್ತಾ ಇದ್ದೀನಿ, ಶಿಟ್ ಐ ಹ್ಯಾವ್ ಟು ವೇರ್ ಎಕ್ಸ್ಪೆನ್ಸಿವ್ ಮೈಸೂರು ಸಿಲ್ಕ್ ಸಾರಿ ಟು ಶೋ ಪೀಪಲ್ ದಟ್ ಐ ಆಮ್ ಹ್ಯಾಪಿ ಇನ್ ಲೈಫ್. ಐ ವಾಂಟ್ ಟು ವೇರ್ ಅ ನೈಸ್ ಒಂದು ಒಳ್ಳೆ ಡೈಮಂಡ್ ನೆಕ್ಲೆಸ್ ಹಾಕ್ಬಿಟ್ಟು ಆಚೆ ಹೋಗ್ತೀನಿ. ಆ ಜನಕ್ಕೆ ನಾನು ಇವಳು ಸೆಟ್ಲಾದ್ಲು ಗುರು. ಏನಕ್ಕೆ? ಅವ್ರು ಬಂದು ದಿನ ನೋಡ್ತಾರ, ಒಂದು ಹಿಂಗೆ ಹೋಗ್ತಾರೆ, ದೇ ಡೋಂಟ್ ಗಿವ್ ಅ ಡ್ಯಾಮ್, ದೇ ಹ್ಯಾವ್ ಸೋ ಮಚ್ ಟು ಡೂ ಇನ್ ದೇರ್ ಓನ್ ಲೈಫ್. ಆ್ಯಂಡ್ ವಾಟ್ ಆರ್ ಯು ಡೂಯಿಂಗ್? ಕ್ರೈಯಿಂಗ್ ಇನ್ ಯುವರ್ ಬಾತ್ರೂಮ್. ಸೈಕಾಲಜಿ ಸೇಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ದಟ್ ವಿ ಡೂ, ಯಾವತ್ತು ನಾವು ಜನಕ್ಕೋಸ್ಕರ ಅಲ್ಲ, ನಮ್ಮ ನೆಸೆಸಿಟಿಗೋಸ್ಕರ ಯಾವ್ದು ಮಾಡ್ತೀವಿ ಅಂತ ನೋಡಿದ್ರೆ ಎವ್ರಿಥಿಂಗ್ ಚೇಂಜಸ್, ಇನ್ಕ್ಲೂಡಿಂಗ್ ದ ಬಟ್ಟೆ ಯು ವೇರ್, car you use, the house you stay, most of it that we spend our money on, it is only because what people will think, what am I showing to the world ante. A separation ಕರೆಕ್ಟಾಗಿ ಸ್ಟಾರ್ಟಿಂಗಿನಲ್ಲೇ ಅರ್ಥ ಆಗೋದ್ರೆ ಐ ಥಿಂಕ್ ಯು ವಿಲ್ ಓನ್ಲಿ ಫೀಡ್ ಇನ್ ಟು ವಾಟ್ ಯು ಆ್ಯಕ್ಚುಲಿ ನೀಡ್. ಆ್ಯಂಡ್ ನನಗೂ ಇಫ್ ಐ ವಾಂಟ್ ಟು ಫೈಂಡ್ ಅ ಪಾರ್ಟ್ನರ್, ನನಗೆ ಎಸ್ಟಾಬ್ಲಿಷ್ಡ್ ಅನ್ನೋದಕ್ಕಿಂತ ಲೆಟ್ಸ್ ಗ್ರೋ ಟುಗೆದರ್ ಅನ್ನೋಂಥ ಒಂದು ಪಾರ್ಟ್ನರ್ ಬೇಕು. ಐ ವಾಂಟ್ ಅಸ್ ಟು ಗ್ರೋ ಟುಗೆದರ್. I don't want a already grown man who's very... You don't want a tree which is giving fruit? No, you want yeah, let us grow together. That's a process of building empire together. Oh, well said. That's a very... Hopefully you find someone the grow partner. So, ಈ ಮಧ್ಯ
ಗೇವ್ ಅಸ್ ಇನ್ಸ್ಟೆನ್ಸಸ್ ಅಂದರೆ ಕ್ರಿಟಿಸಿಸಮ್, ನೆಗೆಟಿವ್ ಕಮೆಂಟ್ಸ್ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಹೂ ಹ್ಯಾಸ್ ಸ್ಟುಡ್ ಬೈ ಯು ಎಲ್ಲ. ಹೌ ಹ್ಯಾವ್ ಯು ಹ್ಯಾಂಡಲ್ಡ್ ರೂಮರ್ಸ್ ಇನ್ ದ ಇಂಡಸ್ಟ್ರಿ? ಯು ನೋ ವಾಟ್ ಐ ಮೀನ್? ಕೆಲವು ಸತಿ ಐ ಮೀನ್ ನನಗೆ ಕೆಲವೊಂದು ಸತಿ ಐ ಫೀಲ್ ನೈಸ್ ದಟ್ ಪೀಪಲ್ ಲೈಕ್ ಫ್ಯೂ ಪೇರ್ಸ್ ಬಂದು ಹೇಳಿದಾಗ ಇಲ್ಲ ತುಂಬ ಇಷ್ಟ ಆಗುತ್ತೆ. ಅಂದರೆ ಇವಾಗ ರೀಸೆಂಟ್ ಟೈಮಲ್ಲಿ ಆ ಥರ ಹಿಟ್ ಕಪಲ್, ಹಿಟ್ ಪೇರ್ ಅಂತೆಲ್ಲ ಅಂದಾಗ ಆವಾಗ ಆಗೋದೆಲ್ಲ ಶಾರುಖ್ ಖಾನ್, ಕಾಜಲು, ಅನ್ನೋರು, ಕಲ್ಪನಾ ಅವರು ಅವರೆಲ್ಲ ನೋಡಿದಾಗ ಅದು ಹಂಗೆಲ್ಲ ಅಂದಾಗ ಖುಷಿ ಆಗುತ್ತೆ. ಓ ನೈಸ್, ಓಕೆ, ಸೊ ಪೀಪಲ್ ಲೈಕ್ ಮೀ ವಿತ್ ಸಮ್ವನ್. ಅಂದರೆ ಕಮೆಂಟ್ಸ್ ಎಲ್ಲ ಹೇಳ್ತಾರೆ, ಇಲ್ಲ ನಾನು ನೀವಿನ್ನೂ ಹೆಚ್ಚು ಮಾಡಬೇಕು, ಬೋರ್ ಆಗ್ತಿದೆ ಅಂತ ಯಾರೂ ಹೇಳಲೇ ಇಲ್ಲ ನನಗೆ. ಸಮ್ಟೈಮ್ಸ್ ಐ ಫೀಲ್ ಯು ಆರ್ ಸೋ ಸ್ಯಾಡ್ ಇನ್ ಯೋರ್ ಓನ್ ಲೈಫ್. ನಿನ್ನ ಜೀವನದಲ್ಲೇ ನಿನ್ಗೆ ಎಷ್ಟು ಬೇಜಾರಿದೆ ಅಂತಂದರೆ ಬೇರೆಯವ್ರ ಜೀವನದಲ್ಲಿ ಎಷ್ಟು ಬೇಜಾರಿದೆ ಅನ್ನೋದನ್ನೇ ಹುಡುಕ್ತಾ ಇರ್ತೀಯ. ಆಲ್ ಪೀಪಲ್ ಹೂ ಡಸ್ ಬ್ಯಾಡ್ ಕಾಮೆಂಟ್ಸ್ ಆರ್ ವೆರಿ ಸ್ಯಾಡ್ ಪೀಪಲ್ ಆ್ಯಂಡ್ ಐ ಫೀಲ್ ಸ್ಯಾಡ್ ಫಾರ್ ದೆಮ್. ಬೇಜಾರಾಗುತ್ತೆ ಅವ್ರು ನೋಡಿದ್ರೆ ನನಗೆ. ಅಂದರೆ ಬೇರೆಯವ್ರ ವಿಷಯದಲ್ಲಿ ಎಷ್ಟು ಕೆಟ್ಟದನ್ನು ನೀನು ಹುಡುಕ್ತಾ ಇದೆಯಾ ಅಂತಂದರೆ ನೀನು ಡೀಪ್ ಇನ್ಸೈಡ್ ಇನ್ನೆಷ್ಟು ಪೇನಲ್ಲಿ ಇದೆಯಾ. ದಿಸ್ ಇಸ್ ವೆರಿ ಡೀಪ್, ದಿಸ್ ಇಸ್ ವೆರಿ ಟ್ರೂ. ಇದಕ್ಕೆ ಹೇಳಿದ್ದು ನಿಮ್ಗೆ ಒಳಗೇನಿದೆಯೋ ಅದನ್ನು ಆಚೆ ಹುಡುಕ್ತಾ ಇರ್ತೀರಾ ಅಂತ. ಯು ಆರ್ ಸೋ ಸ್ಯಾಡ್ ಫ್ರಮ್ ಇನ್ಸೈಡ್. ನಿನಗೆ ಬೇಜಾರಿದೆ, ಯು ಆರ್ ಸೋ ಸ್ಯಾಡ್, ಯು ವಾಂಟ್ ಟು ಸಿ ಸ್ಯಾಡ್ ಥಿಂಗ್ಸ್ ಇನ್ ಅದರ್ಸ್ ಲೈಫ್. ಸೊ ದಿಸ್ ಇಸ್ ಹೌ ಯು ಕಂಪಾರ್ಟ್ಮೆಂಟಲೈಸ್. ಅದನ್ನು ಕಂಪಾರ್ಟ್ಮೆಂಟಲೈಸ್ ಮಾಡಿ ತಲೆಗೆ ಹಾಕೊಳ್ಳಲ್ಲ. ಇಲ್ಲ, ನಾನು ಕಾಮೆಂಟ್ಸೇ ಓದಲ್ಲ. ಆ್ಯಂಡ್ ಕೆಲವೊಂದು ಕಣ್ಣಿಗೆ ಬಿಟ್ಟರೆ ಸೈಲೆಂಟಾಗಂತೂ ಇರಲ್ಲ ನಾನು. ನಮ್ಮಮ್ಮ ಫುಲ್ ಕಾಮೆಂಟ್ಸ್ ಓದ್ತಾ ಇರ್ತಾರೆ. ನಾನು ಹೇಳ್ತೀನಿ, ಅಮ್ಮ ಓದಬೇಡ ಬಿಡು, ಏನಕ್ಕೆ ಓದ್ತಾ ಇದೆಯಾ ಅಂತ. ಬೆಳಗ್ಗೆಯಿಂದ ಸಂಜೆ ಊಟ ಎಲ್ಲ, ತಿಂಡಿ ಇಲ್ಲ, ರಾತ್ರಿ ಎಲ್ಲ ಕಾಮೆಂಟ್ಸ್. ಇವ್ರು ಯಾಕಂದ್ರೆ ಹೆಂಗಂತಾರೆ, ಇವ್ರು ಯಾಕಂದ್ರೆ ಸರ್, ಅಮ್ಮ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ, ಆಮೇಲೆ ವಿಸಿಬಲ್ ಪ್ಲ್ಯಾಟ್ಫಾರ್ಮ್. ಸೊ ಜನ ಕೈ ತೋರಿಸೋದು ಈಸಿ. ಯಾವ ಫೀಲ್ಡಲ್ಲೂ ಇಲ್ಲ ಅಂತಲ್ಲ, ಯಾವ ಫೀಲ್ಡಲ್ಲೂ ಇದೆಲ್ಲ ಮಾಡಿಲ್ಲ ಅಂತಲ್ಲ. ಎಲ್ಲ ಫೀಲ್ಡಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ರಿಲೇಷನ್ಶಿಪ್ಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ದೆಲ್ ಬಿ ದ ಡಿವೋರ್ಸ್, ಎವ್ರಿಬಡಿ ವಿಲ್ ಹ್ಯಾವ್ ದ್ಯಾಟ್. ಏನು ಈಗ ನಾನು ಕಮೆಂಟ್ ಮಾಡಿದವನೇ ನೆಟ್ಟಿಗಿದ್ದಾನೆ ಇಲ್ಲ, ಹೀ ಈಸ್ ಆಲ್ಸೋ ವೆರಿ ಸ್ಯಾಡ್. ಅದಕ್ಕೆ ಕಾಮೆಂಟ್ ಮಾಡ್ತಾಯಿದ್ದಾನೆ, ನೀನು ಸ್ಯಾಡ್ ಆಗಿದೆಯಾ ನಂತರ ಅಂತ ಕಾಮೆಂಟ್ ಮಾಡ್ತಿದ್ದಾನೆ. ನೋಡಬೇಡ, ಬಿಟ್ಟಾಕು, ಪಾಪಾನು ಬಿಟ್ಟಾಕು. ಗುಡ್ ವೇ ಟು ಹ್ಯಾಂಡಲ್ ಈ ಥರ ಅಲ್ಲ ಅಂದರೆ ಇದು ಯು ಕ್ಯಾನ್ ಅನಲೈಸ್, ಅಥವಾ ಯು ಕ್ಯಾನ್ ಸಿಂಪತೈಸ್. ಅಯ್ಯೋ ಪಾಪ ನೋಡಿ ಹಿಂಗೆ ಮೆಸೇಜ್ ಆಗಿದೆ, ಅಥವಾ ಯು ಕ್ಯಾನ್ ಎಂಜಾಯ್ ಇಟ್. ಐ ಥಿಂಕ್ ಎಲ್ಲಾನು, ಅಥವಾ ಯು ಕ್ಯಾನ್ ರೆಬಲ್ ಆ್ಯಂಡ್ ಯು ಕ್ಯಾನ್ ಗೆಟ್ ಅಫೆಕ್ಟೆಡ್ ಆ್ಯಂಡ್ ದೆನ್ ಐ ಥಿಂಕ್ ದಟ್ ಇಸ್ ದ ವರ್ಸ್ಟ್. ಬೆಸ್ಟ್ ಎಕ್ಸಾಂಪಲ್ ಇಸ್ ರಶ್ಮಿಕಾ ಮನ್. ಲೈಕ್ ಅವ್ರಿಗೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬಂತು ಅಂದರೆ ದ ಎಂಟೈರ್ ಸ್ಟೇಟ್ ವೆಂಟ್ ಅಗೇನ್ಸ್ಟ್ ಆಲ್ಮೋಸ್ಟ್. ಶಿ ಹ್ಯಾಂಡಲ್ಡ್ ಇಟ್ ವೆರಿ ವೆಲ್. ಅಂದರೆ ನೆಗೆಟಿವ್ ಕಮೆಂಟ್ಸ್ ಥರ ಕೆಡ್ಸ್ಕೊಳ್ಳಿಲ್ಲ. ಮಾತಾಡ್ದವ್ರು ಎಲ್ಲಿದ್ದಾರೆ, ಅವಳು ಎಲ್ಲಿದ್ದಾಳೆ ಇವತ್ತು? ಮಾತಾಡ್ದವರೆಲ್ಲ ಕಮೆಂಟ್ ಸೆಕ್ಷನಲ್ಲೇ ಇದ್ದಾರೆ. ಬಟ್ ಶಿ ಈಸ್ ಡೂಯಿಂಗ್ ಫಿಲ್ಮ್ಸ್, ಶಿ ಈಸ್ ಡೂಯಿಂಗ್ ಬಿಗ್ ಫಿಲ್ಮ್ಸ್. ಯಾರಾದರೂ ಅಂದರೆ ಎಲ್ಲರ ಜೀವನದಲ್ಲೂ ಅದೇನೇ ಆಗೋದು. ಕಾಮೆಂಟ್ಸ್ ಹಾಕೋರು ಕಾಮೆಂಟ್ಸಲ್ಲಿ ಮಾತ್ರ ಇರ್ತಾರೆ. ಅದನ್ನು ತಲೆ ಕೆಡ್ಸ್ಕೊಂಡು ಕೂತ್ರೆ ಮನೇಲಿ ಕೂತಿರ್ಬೇಕು ಅವ್ರ ಜೊತೆನೆ. ಬೇರೆಯವರು ಕಮೆಂಟ್ಸ್ ಹಾಕೊಂಡು ಕೂತಿರ್ಬೇಕು. ನಾವು ಇಮೇಜ್ ತೆಗೆದುಬಿಟ್ಟು ನಮ್ಮದು ಫೇಕ್ ಪ್ರೊಫೈಲ್ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ಕೊಂಡೇ ಕೂತಿರ್ಬೇಕು. ಯು ಶುಡ್ ಗ್ರೋ ಎವ್ರಿವೇರ್. ಯಾವ ಫೀಲ್ಡಲ್ಲಿ ಹೋದರೂ ಪೀಪಲ್ ವಿಲ್ ವಾಂಟ್ ಯು ಟು ಫೇಲ್ ಬಿಕಾಸ್ ದೇ ಸೀಕ್ರೆಟ್ಲಿ. ಜೊತೆಗಿರೋರೇ ಬಯಸ್ತಾರೆ ಅದನ್ನು. ನೋಬಿಡಿ ನಿಮ್ಗೆ ಎದುರುಗಡೆ ಅನಿಸ್ಬೋದು, ನಿಮಗೆ ಕಾಣಿಸುತ್ತಲ್ಲ, ನಿಂಗೆ ಒಳ್ಳೇದಾಗಲಿ ಅಂತ ದೂರ ಇದ್ಬಿಡ್ಬೇಕು. ನಾನು ನೆಗೆಟಿವ್ ಖುಷಿಯಾಗಿ ಯಾರೋ ಹೇಳ್ತಾರಲ್ವಾ, ಮೇಡಮ್ ನೀವು ತುಂಬ ಒಳ್ಳೆಯವರು, ಯು ಡಿಸರ್ವ್ ಮೋರ್ ಫಿಲಮ್ಸ್, ಐಲ್ ಬಿ ಲೈಕ್ ಮ್ಯಾನ್ ಯು ಆರ್ ಸೋ ಗುಡ್, ನಿಂಗೆ ಒಳ್ಳೇದಾಗಬೇಕು ಅಂತ. ಕೆಟ್ಟದಾಗಬೇಕು ಅವ್ರು ನೋಡಿದವ್ರು ಹಂಗೆ ಅನಿಸುತ್ತೆ, ಅಯ್ಯೋ ನೀನು ಎಷ್ಟು ಬೇಜಾರಲ್ಲಿದೆಯಾ, ನಿಂಗೆ ಒಳ್ಳೇದಾಗಲಿ, ಬೇಗ ಆಚೆ ಬಾ ಅಂತ. ಐ ಥಿಂಕ್ ದಟ್ ವಿಲ್ ಕೀಪ್ ಯು ಮೂವಿಂಗ್. ಹ್ಯಾವ್ ಯು ಲರ್ನ್ಡ್ ಹೌ ಟು ರೀಡ್ ಪೀಪಲ್ ಆ್ಯಸ್ ಆನ್ ಡೇಟ್? ಅಯ್ಯೋ ದಟ್ ಈಸ್ ಅ ವೆರಿ ಟ್ರಿಕ್ಕಿ ಥಿಂಗ್. ಯು ಕಾಂಟ್. ನಾವು ಅಂದ್ಕೊಳ್ತೀವಿ, ನಾವು ಸೈಕಾಲಜಿ ಓದ್ತಿದ್ದಂಗೆ ಹೇಳ್ತಾರೆ, ಓ ನಿಮ್ಮ ಫೇಸ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಕಾಂಟ್. ಫೇಸ್ ಇಸ್ ಡೆಫಿನೆಟ್ಲಿ ನಾಟ್ ದ ಇಂಡೆಕ್ಸ್ ಆಫ್ ಮೈಂಡ್. ಯು ಡೋಂಟ್ ನೋ ವಾಟ್ ಯುರ್ ಥಿಂಕಿಂಗ್. ಈಗ ನಾನು ಐ ಮೈಟ್ ಬಿ ಸ್ಮೈಲಿಂಗ್ ಆ್ಯಂಡ್ ಟಾಕಿಂಗ್ ಟು ಯು, ಡೀಪ್ ಇನ್ಸೈಡ್ ನಾನು ಏನೇನೋ ಯೋಚನೆ ಮಾಡ್ಬೋದಲ್ವಾ, ಅದು ಹೆಂಗೆ ಗೊತ್ತಾಗುತ್ತೆ? ಹೌದು. ಬಟ್ ಎಲ್ಲರೂ ವಿ ಪುಟ್ ಅ ಮಾಸ್ಕ್ ವೆನ್ ವಿ ಆರ್ ಗೋಯಿಂಗ್ ಔಟ್. ನಾವು ಆಚೆ ನಗಬೇಕೋ ಅಳಬೇಕೋ ಎಲ್ಲ ಬಿಟ್ಟು ಆಚೆ ಕೆಲಸ ಮಾಡಬೇಕಾದ್ರೆ ಕೆಲಸ ಮಾಡ್ತೀವಿ, ಎಲ್ಲರೂ ಮಾಸ್ಕ್ ಹಾಕ್ತೀವಿ. ಎವ್ರಿಬಡಿ ಆರ್ ಹಿಯರ್ ಟು ಇಂಪ್ರೆಸ್ ಪೀಪಲ್. ಬಟ್ ಡೀಪ್ ಇನ್ಸೈಡ್ ವೆನ್ ಯು ಗೋ ಹೋಮ್ ಯು ಶುಡ್ ನೆವರ್ ಫರ್ಗೆಟ್ ಹೂ ಯು ಆರ್. ಅಲ್ಲೂ ಮಾಸ್ಕ್ ಇರಬಾರ್ದು, ಅಲ್ಲಿರಬಾರ್ದು ಅಷ್ಟೇ. ಇಲ್ಲಿ ಮಾಸ್ಕ್ ಹಾಕೋಬಾರ್ದು, ಇಲ್ಲಿ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಬದುಕೋಕ್ಕಾಗಲ್ಲ. ವಾಟ್ ಅ ಮೆಟಫರ್ ಯು ಗೇವ್. ಸೊ ಕ್ರೇಜಿ ಡ್ಯೂಡ್. ಅಂದರೆ ಎಷ್ಟೊಂದು ಲೇಯರ್ಸಲ್ಲಿ ಯು ಟ್ರೈ ಟು ಅನಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಅದ್ರ ಜೊತೆಗೆ ಲೈಫನ್ನು ನೋಡ್ತಾ ಇದ್ದೀರಾ. ಎಲ್ಲ ಮಾತಾಡಿದ್ವಿ. ಫೈನಾನ್ಸಸ್ ಅಂತ ಬಂದಾಗ ಹೌ ನಿಮ್ಮ ಇದೇನು ಮಂತ್ರ ಏನು ಅಂದರೆ
ಮನಿ ಸೇವ್ಡ್ ಇಸ್ ಆಲ್ಸೋ ಮನಿ ಅರ್ನ್ಡ್ ಅಂತ ಒಂದು ಮಾತಿದೆ. ಅಂದರೆ ಸೇವಿಂಗ್ಸ್ ಅಂತ 20s ಬಂದಾಗ ಯೂಶಲಿ ಅದು ಡೆಕೇಡ್ ಇದೆಯಲ್ಲ, ತಿಂದು ಉಡಾಯಿಸೋದು, ಹಾಳು ಮಾಡೋ ಇದೆ ಅದು. ನೀವು ಹೇಗೆ ನಿಮ್ಮ ಸೇವಿಂಗ್ಸ್ ಇತ್ತು ನನಗೆ ಮುಂಚೆ ಆ್ಯಟಿಟ್ಯೂಡಲ್ಲಿ ನಾನಿದ್ದೆ. ದುಡ್ಡು ಬಂದಿದ್ದ ತಕ್ಷಣ ಖರ್ಚು ಮಾಡು, ಹೋಗು, ಬಟ್ಟೆ ತಗೋ, ಆಚೆ ಹೋಗು, ಟ್ರಿಪ್ಸ್ಗೆ ಹೋಗು, ಟೂರ್ಸ್ಗೆ ಹೋಗು, ಒನ್ ಲೈಫ್ ಲಿವ್ ಅನ್ನೋ ಥರ ಆ್ಯಟಿಟ್ಯೂಡಲ್ಲಿ. ಯೋಲೋ. ಯೋಲೋ ಎಕ್ಸಾಕ್ಟ್ಲಿ. ಹಾಗೆ ಆ ಥರ ಆ್ಯಟಿಟ್ಯೂಡಲ್ಲಿದ್ದೆ. ಬಟ್ ಇವಾಗ ಐ ಥಿಂಕ್ ಆ್ಯಸ್ ಯು ಸಿ ಯುವರ್ ಪೇರೆಂಟ್ಸ್, ಅಪ್ಪ ಅಮ್ಮಂದರು, ಆ್ಯಸ್ ಯು ಸಿ ದೆಮ್ ಗ್ರೋ ಓಲ್ಡರ್, ಯು ವಿಲ್ ರಿಯಲೈಸ್ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅಂದರೆ ಈಗ ಆಲ್ಮೋಸ್ಟ್ ಅವ್ರ ಲೈಫ್ನ ಡೆಡಿಕೇಟ್ ಮಾಡಿಬಿಟ್ಟಿಯಾರ ನನಗೆ 28 years. ನಾನು ಏನು ಮಾಡ್ಬೋದು, ವಾಟ್ ಶುಡ್ ಐ ಗಿವ್ ಹರ್ ಬ್ಯಾಕ್? ಇನ್ನೇನು ದುಡ್ಡಲ್ಲಿ ಏನು ಯು ಕ್ಯಾನ್ ರೀಪೇ ಎನಿಥಿಂಗ್. ಏನೋ ಒಂದು ಚಿಕ್ಕ ಚಿಕ್ಕ ಆಸೆ ಇರುತ್ತೆ ಅಷ್ಟೇ ಎಲ್ಲರಿಗೂ. ನಾನು ಏನು ನಮ್ಮ ಅಮ್ಮಂದ್ರಿಗೆ, ನಮ್ಮ ಅಪ್ಪ ಅಮ್ಮಂದ್ರಿಗೆ ಏನೂ ಇಲ್ಲ. ಏನು ನೀವು ಅಪ್ಪ ನನಗೆ ಮನೆ ಕಟ್ಸು, ನಂಗೆ ಕಾರ್ ಕೊಡಿಸು, ಏನೂ ಕೇಳಲ್ಲ ಅವರು. ಒಂದೇ ಕೇಳೋದು, ಊಟ ಮಾಡ್ದ್ಯಾಕಂದ, ತಿಂಡಿ ತಿಂದ್ಯಾಕಂದ, ಮನೆಗೆ ಬಂದ್ಯಾಕಂದ, ಅಷ್ಟೇ ಕೇಳಿದ್ದೀನಿ, ಇನ್ನೇನು ಕೇಳಲ್ಲ. ಅವರಿಗೆ ನಾವೇನು ಕೇಳ್ದೆ ಕೊಡಬೇಕು. ವಿ ಶುಡಂಟ್ ಮೇಕ್ ದೆಮ್ ಆಸ್ಕ್. ಅವ್ರು ಯಾರು ನಮಗೆ ಕೇಳೋಕ್ಕೆ? ನಮಗೆ ಜೀವನ ಕೊಟ್ಟಿರೋರು ಅವರು. ಅವ್ರು ನಮಗೇನು ಕೇಳೋ ಥರ ಆಗಬಾರ್ದು. ಅವ್ರು ಕೇಳೋಕ್ಕೂ ಮುಂಚೆ ನಾವೇನಾದರೂ ಮಾಡಬೇಕು ಅನ್ನೋದು ನನಗೆ ರೀಸೆಂಟ್ ಟೈಮಲ್ಲಿ ರಿಯಲೈಸ್ ಆಗಿರೋದು. ಸೊ ನೌ ಐ ವಾಸ್ ಡೆಫಿನೆಟ್ಲಿ ಸ್ಪೆಂಡಿಂಗ್ ಅ ಲಾಟ್. ಬಟ್ ಸಿಗ್ತಿರೋ ಅಂಥ ಎಷ್ಟಕ್ಕೆ ಸಿಗ್ತಿದೆಯೋ ದುಡ್ಡು, ಅದರಲ್ಲಂತೂ ಆದಷ್ಟು ಸೇವ್ ಮಾಡೋಕ್ಕೆ ಸ್ಟಾಕ್ಸ್ಗೆ ಹಾಕೋದು, ಅದು ಇದು ಮಾಡೋದು ಈಗ ಶುರು ಮಾಡಿದ್ದೀನಿ. ಕೃಷ್ಣ ಅವ್ರು ನನಗೆ ಹೇಳ್ಕೊಟ್ಟಿರೋದು ಸ್ಟಾಕ್ ಮಾರ್ಕೆಟಿಗೆ ಹಾಕೋದು ಎಲ್ಲ. ಸೊ ದೀಸ್ ಟು ಆರ್ ಲೈಕ್ ಇನ್ವೆಸ್ಟ್ ಅಲ್ಲಿ ಮಾಡು, ಇನ್ವೆಸ್ಟ್ ಇಲ್ಲಿ ಮಾಡು, ಇಲ್ಲಿ ಹಾಕು, ಅಲ್ಲಿ ಹಾಕು ಅಂತ. ದೇ ಬಿಕಮ್ ಅ ಫ್ಯಾಮಿಲಿ ನಾವು. ಸೊ ಅಲ್ಲಿಂದ ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ನಾವು. ಬಿಕಾಸ್ ನನಗೆ ಯಾವತ್ತೂ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಅದೇನೆ. ಅಮ್ಮ ಯಾವತ್ತೂ ನನ್ನ ಹತ್ರ ಏನೂ ಕೇಳಬಾರ್ದು, ಕೇಳಿದ್ರೆ ನಾನು ಇಲ್ಲ ಅನ್ನೋ ಪರಿಸ್ಥಿತಿಲಂತೂ ನಾನು ಇಡಬೇಡ ಅಂತ. ಸೊ ನೈಸ್. ಆ ಲೈನ್ ಹೇಳಿದ್ರಲ್ಲ, ತುಂಬ ಟಚ್ ಆಯಿತು. 28 ವರ್ಷ ನಮಗೆ ಕೊಟ್ಟಿದ್ದಾರೆ, ನಾವು ಅವ್ರಿಗೆ ಏನೋ ಏನು ಕೊಡ್ತೀವಿ ಇವತ್ತು? ಎಲ್ಲ ಒಂದು ರಿಫ್ಲೆಕ್ಷನ್ ನಾವು ಇಳಿಬೇಕಲ್ಲ ಇವತ್ತಿನ ಜನ್ರೇಷನ್. ಅಪ್ಪ ಅಮ್ಮಂದರು ಅವ್ರು ಬೆಳೆಸಿದ್ರು, ಅದಾದ್ಮೇಲೆ ದೆನ್ ವಿ ಆರ್ ಸೋ ಅನ್ಗ್ರೇಟ್ಫುಲ್. ಐ ಡೋಂಟ್ ನೋ ದ ವರ್ಡ್ ಫಾರ್ ಇಟ್. ಇಟ್ ಈಸ್, ಐ ಫೀಲ್ ವೆರಿ ಸ್ಯಾಡ್ ಫಾರ್ ಪೀಪಲ್ ಹೋಗಿ ಓಲ್ಡ್ ಏಜ್ ಹೋಮ್ಗೆ ಅಲ್ಲೇ ಇಲ್ಲಿ ಎಲ್ಲ ಇಟ್ಬಿಟ್ಟು ಬಂದವ್ರಿಗೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಹಂಗೆ ಈವನ್ ವೆನ್ ಇಟ್ ಕಮ್ಸ್ ಟು ಮೈ ಮದರ್ನು, ಅಮ್ಮ, ಐ ಹ್ಯಾವ್ ಅ ಡ್ಯಾಡ್, ಇಟ್ಸ್ ನಮ್ಮಪ್ಪ ಇದ್ದಾರೆ, ವಿಚ್ ಐ ಡೋಂಟ್ ಡಿಗ್ ಇನ್ ಟು ಮಚ್ ಅಬೌಟ್ ಇಟ್. ಬಟ್ ಸೆಪ್ರೇಟೆಡ್, ದಿ ಸೆಪ್ರೇಟೆಡ್. ಬಟ್ ನನಗೆ ಎಷ್ಟೊಂದು ಸತಿ ಅನಿಸ್ತಾ ಇರುತ್ತೆ, ಅಂದರೆ ಅಮ್ಮ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅದನ್ನು, ಆ ಥರ ಪರಿಸ್ಥಿತಿಗಳು, ಎಷ್ಟೊಂದು ಪರಿಸ್ಥಿತಿಗಳು ನಾನು ಯೋಚನೆನೂ ಮಾಡೋಕ್ಕಾಗಲ್ಲ. ತುಂಬ ಶಿ ಇಸ್ ಗಾನ್ ಥ್ರೂ, ತುಂಬ ಅಂದರೆ ಶಿ ಇಸ್ ಹ್ಯಾಡ್ ಅ ವೆರಿ ಟಫ್ ಟೈಮ್ ವೆನ್ ಐ ವಾಸ್ ಅ ಬೇಬಿ. ಆ್ಯಂಡ್ ಅಮ್ಮನೂ ಒಂದು ಸತಿ ಡಿಸೈಡ್ ಮಾಡ್ಕೊಂಡಿದ್ರು, ಇಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅಂತ, ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು ಅಂತ. ನನ್ನನ್ನು ನೋಡ್ಕೊಂಡು ಅಷ್ಟೇ ಬದುಕಿರೋದವರು. ಇಲ್ಲ ಇವಳೊಬ್ಳು ಇದ್ದಾಳೆ ನನ್ನನ್ನು ನೋಡ್ಕೊಳ್ಳೋಕ್ಕೆ, ಇವಳೊಬ್ಳು ನಂಬ್ಕೊಂಡು ಒಂದು ಮಗು ಇದೆ, ಅದನ್ನು ನೋಡ್ಕೊಳ್ಬೇಕು ಅಂತ ಶಿ ಸ್ಟುಡ್ ದಟ್ ಡೇ. ಆ್ಯಂಡ್ ಅಪ್ಪಂಗೂ ಅಮ್ಮಂಗೂ ಆಗಿದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಪ್ರಾಬ್ಲಮಲ್ಲಿ, ಐ ಥಿಂಕ್ ಇಟ್ಸ್ ಬಿನ್ 25 years ಸಿನ್ಸ್ ಶಿ ಸೀನ್ ಅಪ್ಪನ ಮುಖನೇ ನೋಡಿಲ್ಲ ಅವರು. ಯಾವುದೋ ಒಂದು ಇನ್ಸಿಡೆಂಟಿಂದ ಆಚೆ ಬಂದು, ಅವ್ರಿಗೆ ತುಂಬ ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗಿ ಆಚೆ ಬಂದು. ಬಟ್ ಇವತ್ತಿನವರೆಗೂ ನಮ್ಮಮ್ಮ ನನಗೆ ಯಾವತ್ತೂ ಅವ್ರ ಜೊತೆ ಮಾತಾಡಬೇಡ, ಇದು ಮಾಡಬೇಡ, ಅಲ್ಲಿಗೆ ಹೋಗಬೇಡ ಅಂತ ಇವತ್ತಿನವರೆಗೂ ಒಂದಿನೂ ಹೇಳಿಲ್ಲ. ಅಮ್ಮ ಮಾತಾಡು, ಹೋಗು, ನನಗಾಗಿದ್ದು ಪ್ರಾಬ್ಲಮ್ ನಿನಗಲ್ವಲ್ಲ ಅಂತ. ಸೊ ಐ ಸಾ ಒನ್ ಫೋಟೋ, ಐ ಥಿಂಕ್ ಅದಿತಿ ಪ್ರಭುದೇವ ಹ್ಯಾಡ್ ಶೇರ್ಡ್. ಈ ಜನ್ರೇಷನಲ್ ಸ್ಟ್ರೆಸ್ಸನ್ನು ನಾವು ಅಜ್ಜಿ ಅವ್ರ ಮಗಳಿಗೆ ಪಾಸ್ ಮಾಡಿರ್ತಾರೆ, ಆ ಮಗಳು ಅವ್ರ ಮಗಳಿಗೆ. ಸೊ ಕೆಲವುದೆಲ್ಲ ಟ್ರಾಮಾಸು ಇನ್ನೊಬ್ರಿಗೆ ಪಾಸ್ ಆಗಬಾರ್ದು ಅನ್ನೋದೊಂದು ತಡೆಯೋದು ಒಂದು ಗುಣ. ಆ ಡ್ರಾಮಾ ಪಾಸ್ ಆಗಕ್ಕೆ ಬಿಟ್ಟಿಲ್ಲ ನನಗೆ. ಸೊ ಅವ್ರು ಯಾವಾಗಲೂ ಹೇಳ್ತಾರೆ, ಹೋಗು ಆಚೆ ಮಾತಾಡೋ, ಬಿಲೀವ್ ಇನ್ ಪೀಪಲ್. ಲೈಕ್ ಐ ಹ್ಯಾವ್ ಸಪ್ರೇಷನ್ ಆಂಗ್ಸೈಟಿ. ಸೊ ನನಗೆ ಯಾರಾದರೂ ನನ್ನ ಜೊತೆಗಿರೋರು ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತಂದರೆ, ನಾನು ಅದನ್ನು ಬಿಟ್ಟು ಹೋಗೋಕ್ಕೂ ಮುಂಚೆ ಐ ಸಿ ಥಿಂಗ್ಸ್ ಆ್ಯಂಡ್ ಐಲ್ ಫೋರ್ಸ್ ದೆಮ್ ಟು ಸ್ಟೇ ವಿತ್ ಮೀ. ಸೊ ಅದು ನನಗೆ ನೆಗೆಟಿವ್ ಥಾಟ್ಸು ಸ್ಪೈರಲ್ ಒಂದು ಟೈಮಲ್ಲಿ ಆಗೋಯ್ತು. ಅಂದರೆ ನನಗೆ ಸಪ್ರೇಷನ್ ಆ್ಯಂಗ್ಸೈಟಿ ತುಂಬ ಆಗೋಯ್ತು. ಅದನ್ನು ನಾನು ಅಡ್ರೆಸ್ ಕೂಡ ಮಾಡಿದೆ, ಅದನ್ನು ಹೋಗಿ ನಾನು ಮಾತಾಡಿದೆ, ಇಲ್ಲ ನಂಗೆ ಸಪ್ರೇಷನ್ ಆ್ಯಂಗ್ಸೈಟಿ ಇದೆ ಅಂತ. ಸೈಕಾಲಜಿ ನಾನು ಓದಿರೋದು, ಇಟ್ಸ್ ಹೆಲ್ಪಿಂಗ್ ಮೀ ನನಗೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾನು ಬೇರೆಯವ್ರಿಗೆ ಯೂಸ್ ಮಾಡೋಷ್ಟು ದೊಡ್ಡವಳಲ್ಲ, ಆ್ಯಂಡ್ ಇಟ್ ಡಸಂಟ್ ವರ್ಕ್ ಆಲ್ಸೋ. ಸೊ ನನಗೆ ನೀನು ಯಾರು ಅಂತ ತಿಳ್ಕೊಳ್ಳೋದು. ನನಗೆ ಕೆಲವೊಂದು ಸತಿ ನನಗೆ ಅನಿಸ್ತಿತ್ತು, ಇಲ್ಲ
ಕೆಲವೊಂದು ಕಡೆ ನಾನು ಕೆಲವೊಬ್ರನ್ನ ಹಿಡಿತಾ ಇದ್ದೀನಿ, ನಾನು ಬಿಟ್ಟು ಹೋಗಬೇಡ, ನಾನು ಇದು ಮಾಡಬೇಡ, ಫ್ರೆಂಡ್ಶಿಪ್ಪಲ್ಲಾಗಲಿ ವೇರ್ ಎವರ್. I was like, don't do that. And I realized I'm so scared of separation. Why can't I stand? Why can't I face things? I mean, again, ಇದರಲ್ಲೂ ಒಂದು ಬ್ಯೂಟಿ ಇದೆ ಗೊತ್ತಾ, ಜನ ಲೈಫಿಗೆ ಬರೋದು, ಇರೋದು, ಸಪ್ರೇಷನ್ ಆಗೋದು, ಇನ್ ದಿಸ್ ಸೋ ಮಚ್ ಟು ಇಟ್. ಆ್ಯಂಡ್ ನನಗೆ ಇದು ನಾನು ಚೈಲ್ಡ್ಹುಡ್ಡಿಂದ ಮೇ ಬಿ ಬಿಕಾಸ್ ಅಪ್ಪ ಅಮ್ಮ ಜೊತೆಗೆ ಇಲ್ಲದೇ ಇರೋ ಟ್ರಾಮಾ ನನಗೆ ತುಂಬ ಇತ್ತು. ಅಮ್ಮ ನನಗೆ ಕೊಡದೇ ಇದ್ರೂ ಡೀಪ್ ಇನ್ಸೈಡ್ ನಾನು ಅದನ್ನು ಇಗ್ನೋರ್ ಮಾಡ್ಕೊಂಡು ಬಂದೆ ಆ ಟ್ರಾಮಾನ. ಸೊ ವಿಚ್ ಇಸ್ ಸಮ್ಟೈಮ್ಸ್ ಐ ಫೀಲ್ ದಟ್ಸ್ ಇಂಪ್ಯಾಕ್ಟಿಂಗ್ ಮೀ. ಕೆಲವೊಂದು ಸತಿ ನನಗೆ ಅದೊಂದು ಭಯ ಇದೆ, ಇಲ್ಲ ನನಗೆ ಸಿಗೋ ಪಾರ್ಟ್ನರಿಗೆ ಆ ಇಂಪ್ಯಾಕ್ಟ್ ನಾನು ಕೊಡಬಾರ್ದು. ಐ ಶುಡಂಟ್ ಫೋರ್ಸ್, ಐ ಶುಡಂಟ್ ಆಸ್ಕ್ ಹಿಮ್ ಟು ಸ್ಟೇ ವಿತ್ ಮೀ, ಐ ಶುಡಂಟ್ ಫೋರ್ಸ್ ಹಿಮ್ ಟು ಸ್ಟೇ ವಿತ್ ಮೀ. ಭಯ. ಆ್ಯಂಡ್ ಇಟ್ ಇಸ್ ಅ ವೆರಿ ಸ್ಕೇರಿ ಥಿಂಗ್ ಫಾರ್ ಅದರ್ ಪರ್ಸನ್ ಟು ಆಲ್ಸೋ ಯುನೋ ಆರಾಮಾಗಿ ಅದನ್ನು ತೊಗೊಂಡಿರೋದು. ಬಿಕಾಸ್ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲಿಂದಲೋ ಇರುತ್ತೆ, ಸಡನ್ ಆಗಿದೆ ಸೈನಿಂಗ್ ಇನ್ ಟು ದಿಸ್ ವಿತ್ ಆಲ್ ದಿ ಅದರ್ ಎಕ್ಸ್ಟ್ರಾ ಥಿಂಗ್ ದಟ್ ಹ್ಯಾಸ್ ಕಮ್ ಅಲಾಂಗ್. ಯಾ, ಸೊ ದಿಸ್ ಇಸ್ ಇದು ನನಗೆ ಎಫೆಕ್ಟ್ ಆಗಿ ಅದರಿಂದ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್ ನೌ, ಬಿಕಾಸ್ ಐ ವಾಸ್ ಆಲ್ಸೋ ಇನ್ ದಟ್ ಫೇಸ್ ಆಫ್ ಸಪ್ರೇಷನ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಹಾಗಾಗಿ ಆಲ್ ಆಫ್ ದಿಸ್ ನಾವು ಇವತ್ತು ಟಚಲ್ಲಿದ್ದೀರಾ ಡ್ಯಾಡ್ ಜೊತೆಗೆ? ಯಾ ಐ ಮೀನ್ ಟಚ್ ಮಾತಾಡ್ತೀವಿ, ಒನ್ಸ್ ಇನ್ ಅ ವೈಲ್ ಮಾತಾಡ್ತೀವಿ, ಆರಾಮಾಗಿದ್ದೀವಿ ಇವಾಗ. ಕೀಪ್ ಗೋಯಿಂಗ್. ಎಲ್ಲ ಮಾತಾಡಿದ್ವಿ. ಸೊ ಮನಿ ಅಂತ ಬಂದಾಗ ಸ್ಟಾಕ್ಸು, ದಟ್ಸ್ ಯೋರ್ ಇದು ಗೋ ಟು ಇದು. ಆ್ಯಂಡ್ ಅವಾರ್ಡ್ಸ್ ಒಂದು ಫೇಸ್ ಬಿಟ್ಟಿದ್ದೀನಿ. ಸೈಮಾಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಬಂತು, ಬಡವ ರಾಸ್ಕಿಲ್, ಆ್ಯಂಡ್ ಈ ಕಡೆ ಬಡವ ರಾಸ್ಕಿಲ್ ಅಲ್ಲ, ಬೆಸ್ಟ್ ಆ್ಯಕ್ಟ್ರೆಸ್ ಅದು. ದಿಸ್ ವಾಸ್ ಫಿಲ್ಮ್ ಫೇರ್ and both Saima. Okay. So usually awards ಅದು ಒಂದು ಮೈಲ್ ಸ್ಟೋನ್, ಒಂದು ಶಭಾಷ್ಗಿರಿ ಇನ್ ಅ ಫಾರ್ಮ್ ಆಫ್ ಅ ಮೊಮೆಂಟು. ಸೊ ಹೌ ಹ್ಯಾವ್ ಯು ಲುಕ್ಡ್ ಅಟ್ ದೀಸ್ ಅವಾರ್ಡ್ಸ್? ಕೆಲವು ಸತಿ ಅದೇ ನಿಮಗೆ ಇನ್ನೂ ಜಾಸ್ತಿ ಮಾಡಬೇಕಂತ ಹಂಗರ್ ಕ್ರಿಯೇಟ್ ಮಾಡತ್ತಾ, ಕೆಲವು ಸತಿ ಬರ್ಡನ್ ಆಗತ್ತಾ, ಅಥವಾ ಕೆಲವು ಸತಿ ವ್ಯಾಲಿಡೇಷನ್ ಆಗೋಗ್ಬಿಡತ್ತದು ನಮಗೆ ಗೊತ್ತಿಲ್ಲದವ್ರಿಗೆ. ಸೊ ಹೌ ಡು ಯು ಹ್ಯಾಂಡಲ್ ಇಟ್? ನೋ, ಡೆಫಿನೆಟ್ಲಿ ಇಟ್ ಚಾಲೆಂಜಸ್ ಯು ಟು ಡೂ ಮೋರ್ ವರ್ಕ್. ದೊಡ್ಡ ಕೆಲಸ ಮಾಡೋದಕ್ಕೆ ತುಂಬ ಚಾಲೆಂಜ್ ಕೊಡುತ್ತೆ. ನನಗೆ ಫಸ್ಟ್ ಟೈಮ್ ಅವಾರ್ಡ್ ಸಿಕ್ಕಿದಾಗ ಯಾವುದು ಸಪೋರ್ಟಿಂಗ್ ರೋಲ್ ಸಿಕ್ತು ಲವ್ ಮಾಕ್ಟೇಲ್ಗೆ. ಆ ಟೈಮಲ್ಲಿ ನನಗೆ ಸ್ಟೇಜ್ ಮೇಲೆ ಥ್ಯಾಂಕ್ಸ್ ಹೇಳಕ್ಕೆ ಮೈಕ್ ಕೊಡಲಿಲ್ಲ, ಕಿತ್ಕೊಂಡ್ಬಿಟ್ರು. ನಾನು ಫುಲ್ ರಾತ್ರಿ ಎಲ್ಲ ಮನಸ್ಸಲ್ಲೆಲ್ಲ ಯೋಚನೆ ಮಾಡಿಕೊಂಡು ಸ್ಪೀಚ್ ಎಲ್ಲ ಯೋಚನೆ ಮಾಡಿಕೊಂಡು ಹೋದೆ. ಅಂದರೆ ನಿಂತಾಗ ಓಕೆ ಥ್ಯಾಂಕ್ ಯು ಅಂದರೆ ಪ್ಲೀಸ್ ಲೀವ್ ಅನ್ನೋ ಥರ ಇತ್ತದು. ಸರಿ ಅಂತ ಹೊರಟು ಕೆಳಗಡೆ ಬಂದಾಗ ಫುಲ್ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಏನೂ ಮಾತಾಡಲಿಲ್ಲವಲ್ಲ ನಾನು. ಏನಕ್ಕೆ ಅಂದರೆ ನಾನು ಮಾತಾಡ್ಬೋದಾಗಿತ್ತು. ಇಟ್ ಈಸ್ ಮೈ ಮಿಸ್ಟೇಕ್. ಐ ಕುಡ್ ಹ್ಯಾವ್ ಸೆಡ್ ಲಿಸನ್, ಐ ಹ್ಯಾವ್ ಗಾಟ್ ಅನ್ ಅವಾರ್ಡ್, ಲೆಟ್ ಮೀ ಸ್ಪೀಕ್. ದಟ್ಸ್ ಹೂ ಐ ಆ್ಯಮ್. ಬಟ್ ಅಲ್ಲಿ ಆ ಲೈಟಲ್ಲಿ ನಿಂತಾಗ ನನಗೆಲ್ಲ ಬ್ಲ್ಯಾಂಕ್ ಆಗೋಯ್ತು ಒಂದು ನಿಮಿಷ. ಅಲ್ಲಿ ಕೆಳಗಡೆ ಒಂದಿಷ್ಟು ಜನ ಕಾಣಿಸ್ತಾ ಇದ್ದಾರೆ. ನಾನು ಕೃಷ್ಣ ನೋಡ್ತಾ ಇದ್ದೀನಿ, ಮಿಲನ ನೋಡ್ತಾ ಇದ್ದೀನಿ, ಧನಂಜಯ್ ನೋಡ್ತಾ ಇದ್ದೀನಿ, ಪನ್ನಗನ್ ನೋಡ್ತಾ ಇದ್ದೀನಿ. ಎಲ್ಲರೂ ಮಾತಾಡು ಏಮಿ ಕಿರ್ಚ್ತಾ ಇದ್ದಾರೆ ಎಲ್ಲ ಲೈನಲ್ಲಿ. ಎಸ್ಪೆಷಲಿ ಪನ್ನಗ, ಮಾತಾಡು ಯಾಕೆ, ಹೋಗು ವಾಪಸ್ ಹೋಗು ತನ, ಎಲ್ಲರೂ ಗೋ ಬ್ಯಾಕ್ ಟಾಕ್. ಐ ಸರ್ ಐ ಡೋಂಟ್ ನೋ, ಐ ವಾಂಟ್ ಟು ಗಿವ್ ಅನ್ ಆನ್ಸರ್ ಅಗೇನ್. ಆ್ಯಂಡ್ ದೆನ್ ಬಡವ ರಾಸ್ಕಲ್ ಹ್ಯಾಪನ್ ಆ್ಯಂಡ್ ದೆನ್ ಐ ಗಾಟ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟ್ರೆಸ್. ದೆನ್ ಐ ಸೆಡ್ ಐ ನಂಗೆ ಚಾನ್ಸ್ ಸಿಕ್ಕಿರಲಿಲ್ಲ. ನಾನು ಇದನ್ನು ತುಂಬ ಏನಕ್ಕೆ, ಜಸ್ಟ್ ಬಿಕಾಸ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ಆಲ್ಸೋ ಯು ನೀಡ್ ಇನ್ ಫಿಲ್ಮ್ಸ್. ಎಲ್ಲ ಪಾತ್ರಗಳು ಸಿನಿಮಾಲಿ ತುಂಬಾ ಮುಖ್ಯ ಭೂಮಿಕೆಯಲ್ಲಿ ಬಂದವ್ರು ಮಾತ್ರ ಅಲ್ಲ, ಎವ್ರಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದ್ರ ಜೊತೆಗೆ ಆ ಸ್ಟೇಜ್ ಹತ್ತಕ್ಕೆ ಅವ್ರದ್ದೊಂದು ಜರ್ನಿ ಇದೆಯಲ್ಲ, ಎಕ್ಸಾಕ್ಟ್ಲಿ, ಅದನ್ನ ಯಾರು ರೆಸ್ಪೆಕ್ಟ್ ಮಾಡ್ತಾರೆ? ಯು ಕ್ಯಾನ್ ಕಟ್ ಮೀ ಆಫ್. You can't cut me off. You can cut me off from stage, not from my life, not from the talent I have. Not from the goals, dreams that you had, that vigor. Yeah. So that has motivated me. ನನಗೆ ಫಸ್ಟ್ ಸಿಗದೆ ಇರೋದು ಇಸ್ ದ ಬೆಸ್ಟ್ ಮೆಮೊರಿ ಆಫ್ ಮೈ ಅವಾರ್ಡ್ಸ್ ಆ್ಯಂಡ್ ಐ ವಿಲ್ ನೆವರ್ ಫರ್ಗೆಟ್ ದಟ್ ಡೇ. ನನಗೆ ಎಷ್ಟೇ ದೊಡ್ಡ ಅವಾರ್ಡ್ ಬಂದು ಅಲ್ಲಿ ನನ್ನ ಮೈಕ್ ಸಿಕ್ಕಿಲ್ವಲ್ಲ, ಅದು ನನಗೆ ಡ್ರೈವ್ ಮಾಡುತ್ತೆ ಇನ್ನೂ ಜಾಸ್ತಿ ಕೆಲಸ ಕೊಡೋದಕ್ಕೆ. ಇದಕ್ಕೆ ನಿಂದಕರಿರಬೇಕ, ಕಾಲೆಳೆಯೋರು ಇರ್ಬೇಕಂತಾನು ಬೇಕೇ ಬೇಕು. ಅವರೇ ಕೆಲವು ಸತಿ ಗೊತ್ತಿಲ್ಲದಂಗೆ ಯಾವುದೋ ವಿಂಡ್ ಬಿನೀತ್ ವಿಂಗ್ಸ್ ಆಗೋಗ್ತಾರೆ. ನಮ್ಮ ಕಾಲ ನಾವು ಹೇಳ್ಕೋಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇರೆಯವ್ರು ಎಳಿಯೋಕ್ಕೂ ಮುಂಚೆ ಯು ಶುಡ್ ಲಾಫ್ ಅಟ್ ಯುವರ್ ಸ್ಟುಪಿಡ್ ಡಿಸಿಷನ್ಸ್. ನಾನು ಒಂದ್ಸತಿ ಅನ್ಕೋತಾ ಇರ್ತೀನಿ, ಯಾರಾದರೂ ತಲೆ ಇರೋ ಮನುಷ್ಯ ಈ ಥರ ಮಾಡ್ತಾನ ಅಂತ. ನಾನು ಮಾಡಿದ್ದೀನಲ್ಲ ಅಂತ ನಗು ಬಂದ್ಬಿಡುತ್ತೆ ನನಗೆ ಒಂದೊಂದ್ಸತಿ. ಬೇರೆಯವ್ರು ನಗೋಕ್ಕೂ ಮುಂಚೆ ನಾನೇ ನೋಡ್ಬಿಟ್ಟಿರ್ತೀನಿ, ಅಯ್ಯಯ್ಯೋ ಹಿಂಗೆ ಮಾತಾಡೋದನ್ನ ಇವಾಗ ಬೇಕಾಗಿರಲಿಲ್ಲ, ಬರುತ್ತಿದ್ದು ನನ್ನ ತಲೆಗೆ ಅಂತ ಗೊತ್ತಿರುತ್ತೆ, ಅದು ಬರುತ್ತೆ.
ಅದು ಎಫೆಕ್ಟ್ ಆಗೋಕ್ಕೂ ಮುಂಚೆ ನಾನೇ ನಕ್ಬಿಟ್ಟಿರ್ತೀನಿ ಅದ್ರ ಮೇಲೆ. ಸೊ ಅದು ಜಾಸ್ತಿ ಗುಡ್ ಕೋಪಿಂಗ್ ಮೆಕ್ಯಾನಿಸಮ್. ಯಾ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡು ಬ್ಯಾಗೇಜನ್ನು ಕ್ಯಾರಿ ಮಾಡಿ ಸ್ಟ್ರೆಸ್ ನಮಗೆ ಕ್ರಿಯೇಟ್ ಮಾಡೋಕ್ಕಿಂತ 2 ನಿಮಿಷ ಎಂಥ ಡಬ್ಬಾ ಥರ ಮಾಡಿದೆ ಅಂದ್ಬಿಟ್ರೆ ಇಟ್ಸ್ ಗಾನ್. ಸೇನ್ ಆಗಿರೋನು ಯಾವನಾದರೂ ನನ್ನ ಥರ ಮಾಡ್ತಾನ, ನಾನು ಮಾಡಿದ್ದೀನಲ್ಲ ಗ್ರೇಟ್ ನಾನು ಅಂತ ಅದರ ತುಂಬ ಸತಿ ಅನಿಸಿದೆ ನನಗೆ. ನಾನೇ ನಕ್ಬಿಟ್ಟಿದ್ದೀನಿ ಎಷ್ಟೊಂದು ಸತಿ, ಅಯ್ಯೋ ಯಾರಾದರೂ ಹಿಂಗೆ ಮಾಡ್ತಾರಾ, ನಾನು ಮಾಡಿಬಿಟ್ನಲ್ಲ ಈ ಥರ ಅಂತ ಅಂದ್ಬಿಟ್ಟು. Amazing that we saw the Amrita, the real Amrita beneath the characters. ಯಾರು ಹೇಗೆ ಯೋಚನೆ ಮಾಡ್ತಾರೆ, ಹೇಗೆ ಲೈಫ್ನ ನೋಡ್ತಾ ಇದ್ದಾರೆ ಅಂತೆಲ್ಲ. ಸೊ there's a famous quote again, great actors ಬರೀ ಲೈನ್ಸನ್ನು ಡೆಲಿವರ್ ಮಾಡಲ್ಲ, ದೇ ಡೆಲಿವರ್ ದೇರ್ ಸೋಲ್ಸ್ ಅಂತ. ಸೊ ಥ್ರೂ ದಿಸ್ ಜರ್ನಿ ಆಫ್ ಆ್ಯಕ್ಟಿಂಗ್ ಆ್ಯಂಡ್ ದ ಮೀಡಿಯಮ್ ನೀವೇನಿದ್ದೀರಿ, ಇದ್ರ ಮೂಲಕ ಮೋಟಿವೇಶನ್ ಟು ಫರ್ದರ್ ಕಂಟಿನ್ಯೂ ದ ಜರ್ನಿ ಆ್ಯಂಡ್ ಸ್ಟಂಬಲ್ ಅಪಾನ್ ಗ್ರೇಟ್ ಪ್ರಾಜೆಕ್ಟ್ಸ್. ವಾಟ್ ಈಸ್ ದ ಮಂತ್ರ ನೀವು ಲೆಕ್ಕಾಚಾರ ಹಾಕೊಂಡು ಮುಂದಕ್ಕೆ ಹೋಗ್ತಾ ಇರೋದು? ವಾಟ್ ಮಂತ್ರ ಡು ಯು ಹ್ಯಾವ್ ಟು ಕೀಪ್ ಗೋಯಿಂಗ್? ಐ ವಿಲ್ ನೆವರ್ ಫರ್ಗೆಟ್ ಮೈ ಬೇಸ್. ಅದು ಒಂದು ಬಿಫೋರ್ ಆಕ್ಸೆಪ್ಟಿಂಗ್ ಎನಿಥಿಂಗ್ ಅಥವಾ ಏನಾದರೂ ಮುಂದೆ ಡಿಸಿಷನ್ ತೊಗೊಳ್ಬೇಕಾದ್ರೆ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನು ನಾನು ತುಂಬ ನೆನ್ಪಿಟ್ಕೊಳ್ತೀನಿ. ಐ ಥಿಂಕ್ ದಟ್ ವಿಲ್ ಕೀಪ್ ಯು ಗ್ರೌಂಡೆಡ್, ದಟ್ ವಿಲ್ ಕೀಪ್ ಯು ಇನ್ ರಿಯಾಲಿಟಿ, ದಟ್ ವಿಲ್ ಗಿವ್ ಅ ಲಾಟ್ ಆಫ್ ಪಾಸಿಟಿವ್ ವೈಬ್. ಆ್ಯಂಡ್ ಯಾವುದೇ ಏನೇ ಮಾಡಬೇಕಾದ್ರೂ ನನಗೆ ಸ್ಟೇಜ್ ಮೇಲೆ ಎಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಮೀಟ್ ಮಾಡಬೇಕಾದ್ರು, ದೊಡ್ಡ ದೊಡ್ಡ ಪರ್ಸ್ನಾಲಿಟೀಸ್ ಮೀಟ್ ಮಾಡಬೇಕಾದ್ರೆ ನನಗೆ ಅನ್ಸೋದು, ಡ್ಯಾಮ್ ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದೆ ಇವತ್ತಿಲ್ಲಿ ನಿಂತಿದ್ದೀನಲ್ಲ, ವಿಚ್ ಇಸ್ ಐ ಮೀನ್ ಎಕ್ಸ್ಟ್ರಾರ್ಡಿನರಿ ಫಾರ್ ಸಮ್ಮನ್ ಹೂ ಹ್ಯಾಸ್ ನೋ ಬ್ಯಾಕ್ಗ್ರೌಂಡ್. ಸೊ ನನಗೆ ನಾನು ಯೋಚನೆನೂ ಮಾಡ್ತಾ ಇರಲಿಲ್ಲ ಯಾವುದೋ. ನಾನು ಹೆಂಗೆ ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಆರ್ಕೆಸ್ಟ್ರಾ ನೋಡಿದ್ರೆ ಸ್ಟೇಜ್ ಹತ್ಬಿಡೋದು, ಸ್ಟೇಜ್ ಹತ್ಬಿಟ್ಟು ಡ್ಯಾನ್ಸ್ ಮಾಡಿಬಿಡೋದು, ಅದೆಲ್ಲ ಮಾಡ್ತಾಯಿದ್ದೆ ನಾನು. ಸೊ ನನಗೆ ಪ್ರತಿ ಸಲ ಯಾವುದೇ ಪಾತ್ರಗಳು, ಯಾವುದೇ ಕ್ಯಾರೆಕ್ಟರ್ಸು, ಯಾವುದೇ ಸ್ಟೇಜ್ ಮೇಲೆ ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಸೇಯಿಂಗ್ ನೋ. ಫಸ್ಟ್ ಆಫ್ ಆಲ್ ನಾನು ಇದನ್ನು ಕೇಳಲೇ ಇಲ್ಲ, ನಾನು ಆ್ಯಕ್ಟರ್ ಆಗಬೇಕಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಆಕ್ಸಿಡೆಂಟಲ್ ಆಗಿ ಬಂದಿದ್ದು ನಾನು. ಸೊ ಎಷ್ಟು ಚೆನ್ನಾಗಿ ಪ್ರೀತಿ ಸಿಗ್ತಾ ಇದೆ, ವೆರಿ ಅನ್ಕಂಡೀಷ್ನಲ್ ಲವ್ ಯು ಗೆಟ್ ಓನ್ಲಿ ಫಾರ್ ಆ್ಯಕ್ಟರ್ಸ್, ನೋ ಬಡಿ ಎಲ್ಸ್. ನೀವು ಯಾರು, ನೀವು ಯಾವ ಜಾತಿ, ನೀವು ಎಷ್ಟು ದುಡ್ಡು ಮಾಡಿದ್ದೀರಾ, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಕಲರ್ ಏನೋ, ನಿಮ್ಮ ಸೈಜ್ ಏನೋ ನೋಡಿದೆ ಅನ್ಕಂಡೀಷ್ನಲ್ ಲವ್ ಓನ್ಲಿ ಆಡಿಯನ್ಸ್ ಕ್ಯಾನ್ ಗಿವ್. ಆ್ಯಂಡ್ ಐ ಫೀಲ್ ವೆರಿ ಬ್ಲೆಸ್ಡ್. ಐ ಥಿಂಕ್ ದ್ಯಾಟ್ ಕೀಪ್ಸ್ ಮೀ ಗೋಯಿಂಗ್ ಅ ಲಾಟ್. ನನಗೇನೇ ಆಕ್ಸೆಪ್ಟ್ ಮಾಡಿದ್ರು, ನಾನು ಯಾವುದೇ ಸಿನಿಮಾ ಮಾಡಿದ್ರು, ಏನೇ ಅವಾರ್ಡ್ಸ್ ಬಂದ್ರೂ, ದ್ಯಾಟ್ ಬೇಸ್ ಐಲ್ ನೆವರ್ ಫರ್ಗೆಟ್. ಎನಿ ಸ್ಕ್ರಿಪ್ಟ್ ಆಲ್ಸೋ ವೆನ್ ಐ ಟೇಕ್, ಯಾವುದೇ ಪಾತ್ರಗಳು ತೊಗೊಂಡ್ರು, ನಾನು ನಿಮ್ಗೆ ಹೇಳ್ದೆ ಅಲ್ಲ, ನಾನು ಬೇಸ್ಮೆಂಟಿಂದ ಯೋಚನೆ ಮಾಡ್ತೀನಿ ಆ ಕ್ಯಾರೆಕ್ಟರ್ ಹೇಗೆ ಅಂತ. ಅವ್ರು ಹೇಳ್ದೆ ಇದ್ರೂ ನಾನೇ ಹಾಕೊಂಡ್ಬಿಡ್ತೀನಿ, ಇಲ್ಲ ಅದು ಮಾಡಬೇಕು ಅಂತ. ವಿಚ್ ಇಸ್ ವೇರ್ ಯು ವಿಲ್ ಸಿ ಆನ್ ಸ್ಕ್ರೀನ್. ನೀವು ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡಬೇಕಾದ್ರೆ ಡಾಲ್ಸ್ ಥರ ಬಂದು ಕೊಟ್ಟಿದ್ದ ಲೈನ್ಸ್ನ ಹೇಳ್ಬಿಟ್ಟು ಹೋಗೋದು ಕ್ರಿಯೇಟ್ ಮಾಡಲ್ಲ. ಒಂದು ಚಿಕ್ಕದಿದ್ರೂ ಇಟ್ ಶುಡ್ ಕ್ರಿಯೇಟ್ ಅನ್ ಇಂಪ್ಯಾಕ್ಟ್. ಆ್ಯಂಡ್ ಐ ಫೀಲ್ ಜೀವನ ಗೊತ್ತಿಲ್ಲದೆ ಗೋಲ್ಡನ್ ಸ್ಪೂನಿಂದ ಬಂದು ಆ್ಯಕ್ಟ್ ಮಾಡಿರೋರು ತುಂಬ ಜನ ಇದ್ದಾರೆ. ಅವರೇ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ಬೇಕಾದ್ರೆ ಜೀವನ ನೋಡಿರೋಳು ನೀನು ತುಂಬ ಚೆನ್ನಾಗಿ ಮಾಡ್ಬೋದು. When you've seen life, you can act well because you're showing something to the world. Because you've captured those. It's in you. Yeah. Whenever you want, those real experiences only can be brought out. Wow. ತುಂಬ ಲೈಫ್ ನೋಡಿರೋರು ತುಂಬ ಜಾಸ್ತಿ ಹೇಳ್ಬೋದು, ಜನಕ್ಕೆ ಕನೆಕ್ಟ್ ಆಗ್ಬೋದು. ಸ್ಕ್ರೀನ್ ಮೇಲೆ ಬಂದು ಅವ್ರು ಯಾರೋ ಒಂದು ದೊಡ್ಡ ಹೀರೋಯಿನ್ ಬಂದರು, ಹೀರೋಯಿನ್ ಯಾರೋ ಗೊತ್ತಿಲ್ಲಪ್ಪ, ಸಖತ್ತಾಗಿ ಕಾಣಿಸಿದ್ರು, ಹೋದ್ರು ಅನ್ನೋ ಥರ ಇರಬಾರ್ದು. ಆಚೆ ಬಂದಾಗ, ಮೇಡಮ್ ನೀವು ನಮ್ಗೆ ಗೊತ್ತು, ನೀವು ನಮ್ಗೆ ಗೊತ್ತು, ನಿಮ್ಮ ಪರ್ಸ್ನಲ್ ಲೈಫ್ ನಂಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವೇನು ಮಾಡ್ತಾಯಿದ್ದೀರಾ ನೆಕ್ಸ್ಟು ಅಂತ ಕನೆಕ್ಟಿವಿಟಿ ಬಿಲ್ಡ್ ಮಾಡ್ಕೊಳ್ಳೋದು ಲೈಫ್ ನೋಡಿರೋರು ಮಾತ್ರ ಸಾಧ್ಯ. ಆ್ಯಂಡ್ ದಟ್ ಕನೆಕ್ಟ್ ಕ್ಯಾನ್ ಬಿ ಬಿಲ್ಡ್ ಓನ್ಲಿ ಥ್ರೂ ದಟ್. ಆ್ಯಂಡ್ ಪೀಪಲ್ ವಿಲ್ ಸಿ ಥ್ರೂ ಯು. ಸ್ಕ್ರೀನಲ್ಲೂ ಡಾಲ್ ಆಗಿ ಸಖತ್ತಾಗಿದ್ದಾಳೆ ಅಂತಂದರೆ ಎಲ್ಲ ಅವ್ರಿಗೆ ಸಿಗಬೇಕಂತೇನಿಲ್ಲ. ಎನಿ ಆ್ಯಾವ್ರೇಜ್ ಲುಕಿಂಗ್ ಆ್ಯಕ್ಟ್ರೆಸ್ ಕ್ಯಾನ್ ಬಿ ಟು ದ ಲೆವೆಲ್ ವೇರ್ ಪೀಪಲ್ ವಿಲ್ ಪ್ರೇಸ್, ಲೈಕ್ ಪೀಪಲ್ ಸಿ ಥ್ರೂ ಪೀಪಲ್. ಸ್ಕ್ರೀನ್ ಮೇಲೆ ಅದು ಕಾಣಿಸ್ಬೇಕು. ಸೊ ಜೀವನ ಗೊತ್ತಿರೋರು ತುಂಬ ಚೆನ್ನಾಗಿ ಇಮೋಟ್ ಮಾಡ್ಬೋದು. ತುಂಬ ವಾವ್. ನನಗೆ ಏನು ಆಶ್ಚರ್ಯ ಅಂದರೆ 28 ನಿಮ್ಮ ಜೀವನದ ಇಷ್ಟೊಂದು ಸತ್ಯಗಳ ಅರ್ಥ ಆದರೆ ಮುಂದೆ ಏನು ಹುಡುಕ್ತೀರಾ ಅಂತ. ಲೆಟ್ ಮೀ ಆಸ್ ದ ಸೇಮ್ ಕ್ವೆಶನ್. ಸದ್ಯದ ಕ್ಯೂರಿಯಾಸಿಟೀಸ್ ಆಫ್ ಲೈಫ್ ಏನು? ವಾಟ್ ಯು ಕ್ಯೂರಿಯಸ್? ವಾಟ್ ಟಾಪಿಕ್ಸ್ ಆರ್ ಲೈಕ್ ಹಾಂಟಿಂಗ್ ಯು? ಅಥವಾ ಇಟ್ಸ್ ಲೈಕ್ ಏನು ಗುರು ಇದು ಏನು ಅನ್ನೋನಲ್ಲ ಅಂತ ಯಾವ್ದಾರು ಇಟ್ಕೊಂಡಿದ್ದೀರಾ? ಫಾರ್ ನೌ ನಾಟ್ ರಿಯಲಿ. ಅಂದರೆ ಒಂದಿಷ್ಟು ಸಿನಿಮಾಗಳು ನೋಡಬೇಕಾದ್ರೆ ಅನಿಸ್ತಾ ಇರುತ್ತೆ, ಇದನ್ನು ಹೆಂಗಾದರೂ ಟಚ್ ಮಾಡಬೇಕಲ್ಲ. ಅಂದರೆ ಏನಕ್ಕೆ ಕೂತಿದ್ದೀನಿ ಒಂದಿಷ್ಟು ಸಿನಿಮಾಗಳು ನೋಡಿದಾಗ. ಎನಿ ನೇಮ್ಸ್? ಲೈಕ್ ಐ ರಿಯಲಿ ಲೈಕ್ಡ್ ಜೈ ಭೀಮ್ ವೆರಿ ಮಚ್.
ಇದನ್ನು ನೋಡಿದೆ. ಆ ಥರ ಪಾತ್ರಗಳು ಅಂದರೆ ಸೋಷಿಯಲ್ ಕಾಸನ್ನು ಅಡ್ರೆಸ್ ಮಾಡೋವಂಥ ಕೆಲವೊಂದು ಪಾತ್ರಗಳು ಆ ಥರ ಎಲ್ಲ ನೋಡಿದಾಗ ಅನಿಸ್ತಾ ಇರುತ್ತೆ, ಛೇ ಈ ಥರ ಕ್ಯಾರೆಕ್ಟರ್ ಸಿಗಲ್ವಲ್ಲ ಮಾಡೋಕ್ಕೆ ನನಗೆ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ದೆನ್ ತುಂಬ ಕೊರಗಿದ್ದೀನಿ, ಏನು ಬರೀ ಇಷ್ಟಕ್ಕೆ ಮುಗ್ದೋಗುತ್ತಲ್ಲಪ್ಪ ಇಲ್ಲಿ ಅಂದರೆ. ನಾನು ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿಲ್ಲ. ಆದಾಗ ಐ ಗಾಟ್ ಟು ನೋ ಐ ಆಮ್ ಗುಡ್ ಎಟ್ ಇಟ್, ನೋ ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್. ಐ ಸೆಡ್ ಓಕೆ, ರೈಟ್ ಫಾರ್ ಯುವರ್ ಸೆಲ್ಫ್, ಬರೀರಿ, ನೀವೇನು ತೋರಿಸ್ಬೇಕು ಅನ್ಕೋತಿದ್ದೀರಾ ಬರ್ಕೋ, ನಿನಗೆ ನೀನೇ ಬರ್ಕೋ. ನೌ ಯು ಆರ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಪೀಪಲ್ ಇಫ್ ಯು ವಾಂಟ್ ಹೆಲ್ಪ್, ಸಹಾಯ ಮಾಡೋಕ್ಕೆ ಜನ ಇದ್ದಾರೆ ಇವಾಗ. ನಿಮ್ಮ ಬುದ್ಧಿವಂತಿಕೆ ಇವಾಗ ಬರೀ ಅದನ್ನು ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ. ಯಾ, ಸೊ ಐ ಆಮ್ ಇನ್ ದಟ್ ಫೇಸ್ ನೌ. ಸೊ ದರ್ ಇಸ್ ನೋ ಪಾಯಿಂಟ್ ಇನ್ ಕ್ರಿಬ್ಬಿಂಗ್, ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಸ್ಟೋರಿ. ಯಾರೂ ನಮಗೆ ರೆಡ್ ಕಾರ್ಪೆಟ್ ಹಾಕಲ್ಲ, ನಮಗೆ ನಾವೇ ಹಾರಿಸ್ಕೊಂಡು ನಾವೇ ಬರಬೇಕು. ಇಲ್ಲಾಂದರೆ ಯಶ್ ಅವ್ರು ಆಗ್ತಿರ್ಲಿಲ್ಲ ಇವತ್ತು. ಬಿಕಾಸ್ KGF ಅನ್ನೋ ಒಂದು ಸಿನಿಮಾ ಆದಾಗ he believed in the film, he believed in himself, he went to Mumbai, he made it so big. Now whole world knows who he is. He was just here. ಅಂದರೆ ನಾನು ಒಂದು ದುಬೈಯಲ್ಲಿ ಹೋದಾಗ ಪಾಕಿಸ್ತಾನಿ ಡ್ರೈವರ್ ಗಾಡಿ ಓಡಿಸ್ತಾ ಹೇಳ್ತಾಯಿದ್ರು. ನಾನು ಅಂದೆ ವೇರ್ ಯು ಫ್ರಮ್ ಅಂತೇಳಿ ಹೇಳಿದ್ರು. ನಾನು ಬೆಂಗಳೂರವಳು ಅಂತಂದೆ. ಓ ರಾಕಿ ಬೈಕಾ ಶಹರ್ ಪ್ಲೇಸ್. ಐ ವಾಸ್ ಲೈಕ್, ಮ್ಯಾನ್, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. I mean, you should take risk. You have to get out of your comfort zone. You have to see what is there on the other side, which is very important for actors to try. ಕೀಪ್ ಗೋಯಿಂಗ್ ಅಮೃತ. ಐ ಥಿಂಕ್ ಸೋ ಫಾರ್ ಈ ಒಂದು ಹಾಲು ಕಾದ ಮೇಲೆ ಕಾದು ಕೊನೆಗೆ ಒಂದು ಕೆನೆ ಬರುತ್ತೆ ಗೊತ್ತಾ, ಎಲ್ಲ ಉಕ್ಕದ ಮೇಲೆ. ಆ ಥರ ಯು ಸೀಮ್ ಟು ಹ್ಯಾವ್ ಫಿಗರ್ಡ್ ಫ್ಯೂ ಥಿಂಗ್ಸ್ ಆ್ಯಂಡ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ಹೌ ಟು ಬಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೈ ಆ್ಯಂಡ್ ವೇರ್ ಹ್ಯಾಸ್ ಪ್ರೊಟೆಕ್ಟೆಡ್ ಯು ಸೋ ಫಾರ್. ಕೀಪ್ ಗೋಯಿಂಗ್. ಥ್ಯಾಂಕ್ ಯು. ಬುಕ್ಸ್ ದಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಯು ಅದನ್ನು ಹೇಳಿ, ಬಿಕಾಸ್ ಇಲ್ಲಿ ಬರೋವಂಥ ಪ್ರತಿ ಗೆಸ್ಟ್ಗೂ ನಾವು ಒಂದು ಬುಕ್ ಕೊಡ್ತೀವಿ. ಸೊ ಬಿಫೋರ್ ಐ ಗಿವ್ ಯು ಅ ಬುಕ್, ನಿಮ್ಮ ಸದ್ಯದ ಯಾವ ಫೇಸಲ್ಲಿ ಇದ್ದೀರಾ? ಬುಕ್ಸ್ ಎಲ್ಲ ಓದ್ತೀರಾ? ಐ ಹ್ಯಾವ್ ಸ್ಟಾರ್ಟೆಡ್ ನೌ. ಕರೆಕ್ಟ್ ಟೈಮಿಗೆ ಕೊಡ್ತಾ ಇದ್ದೀನಿ. ಜಸ್ಟ್ ಸ್ಟಾರ್ಟೆಡ್ ನೌ. ನನಗೆ ಬುಕ್ ಓದೋದಕ್ಕಿಂತ ನನಗೆ ವಿಷುವಲ್ ಇಮೇಜಸ್, ಲೈಕ್ ವಿಷುವಲ್ ಥಿಂಗ್ಸ್ ಐ ಲೈಕ್. ನನಗೆ ಓದೋದು ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ. ನೌ ದಟ್ ಐವ್ ಸ್ಟಾರ್ಟೆಡ್ ರೈಟಿಂಗ್ ಅಲ್ವಾ, ಇವಾಗ ಓದಬೇಕು ಅನಿಸುತ್ತೆ. ವೊಕಾಬ್ಲರೀಸ್ ಎಲ್ಲ ಎಷ್ಟು ಇಂಪಾರ್ಟೆಂಟು. ಆಲ್ಸೋ ಒಳಗೆ ಎಷ್ಟು ಕನ್ಸ್ಯೂಮ್ ಮಾಡ್ತಿರೋ ಅಷ್ಟು ನಿಮ್ಗೆ ರೈಟಿಂಗಿಗೆ, ಥಿಂಕಿಂಗ್ ಹೆಲ್ಪ್ ಮಾಡುತ್ತೆ. ಅಮ್ಮ ಒಂದು ಸಿನಿಮಾ ನೋಡಿದೆ, ಸಿನಿಮಾ ನೋಡ್ಬಿಟ್ಟು ಬುಕ್ ಓದಿದೆ. ನಾನು ಅನ್ಕೊಂಡು ಅಯ್ಯೋ ಬುಕ್ಕಲ್ಲಿ ಎಷ್ಟೊಂದಿದೆ, ಶುಡ್ ಆ್ಯಕ್ಚುಲಿ ರೀಡ್ ಆರ್ ರೈಟ್ ಬಿಫೋರ್ ವಾಚಿಂಗ್ ಸಮಥಿಂಗ್ ಅಂತ. ಇವಾಗ ಬರೀಬೇಕಾದ್ರೆ ಅಭ್ಯಾಸ ಆಗಿದೆ. ನಾನು ಬಂದಾಗಿಂದ ನಾನು ಅದನ್ನೇ ನೋಡಿದೆ. ಓ ಶಿಟ್, ಎಲ್ಲನೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ನೋಡ್ತಾ ಇದ್ದೀನಿ ನಾನು. ಯಾವ ಟೈಟಲ್ ನಿಮ್ಮನ್ನು ಕರೀತಾ ಇದೆ? ನಿಮ್ಮ ಕೈಯಲ್ಲಿರೋದೇ ಚೆನ್ನಾಗಿದೆ ಅನಿಸ್ತಾ ಇದೆ. 0 to 1 ಡೆಫಿನೆಟ್ಲಿ. ಇದು ಸ್ಟಾರ್ಟಪ್ಪು ಜೊತೆಗೆ ಹೌ ಟು ಬಿಲ್ಡ್ ದ ಫ್ಯೂಚರ್ ಇದೆ. ಐ ಥಿಂಕ್ ದೀಸ್ ಥಿಂಗ್ಸ್ ಕ್ಯಾನ್ ಕಟ್ ಥ್ರೂ ಪ್ರೊಫೆಷನ್ಸ್ ಅನ್ಸುತ್ತೆ. ಈ ಥಾಟ್ಸು ಲೆಟ್ಸ್ ಐ ಮೀನ್ ಐಮ್ ಗೋನ್ ಸೈನ್ ದಿಸ್. ಥ್ಯಾಂಕ್ ಯು. ಎಲ್ಲ ಮಾತಾಡಿದ್ವಿ, ದೇವ್ರ ವಿಚಾರ ಒಂದು ಬಿಟ್ವಿ. ಬಿಕಾಸ್ ಒಂದು ಮನುಷ್ಯನ ಲೈಫಲ್ಲಿ ಎಲ್ಲನೂ ಬೇಕಲ್ಲ. ಸೊ ನಿಮ್ಮ ವಿಚಾರದಲ್ಲಿ ಹೇಗೆ? ಐ ಯು ಗಾಡ್ ಲವಿಂಗ್, ಫಿಯರಿಂಗ್, ಅಥವಾ ಗಾಡ ಅಂತ ಕ್ವೆಶ್ಚನಿಂಗ್? ಐ ಡೋಂಟ್ ನೋ ಹೂ ಯು ಆರ್. ಐ ಆಮ್ ವೆರಿ ಮಚ್ ಗಾಡ್ ಲವಿಂಗ್. ಐ ಆಮ್ ವೆರಿ ಮಚ್ ಗಾಡೆಸ್ ಲವಿಂಗ್. ಗಾಡೆಸ್ ಯಾರಪ್ಪ? ಯಾ, ನನಗೆ ಚಾಮುಂಡಿ, ಕಟೀಲ್ ದುರ್ಗಾ ಪರಮೇಶ್ವರಿ ಇಸ್ ಮೈ ಫೇವ್ರೆಟ್ ಗೋ ಟು ಗಾಡ್. ಆ್ಯಂಡ್ ಧರ್ಮದೇವತೆ ಅಂತ ಒಂದಿದೆ ಮಂಗಳೂರಲ್ಲಿ. ಸೊ ಈ ನನಗೆ ಪ್ರತಿ ಸಲ ಏನೇ ಒಳ್ಳೇದಾದರೂ, ಏನೇ ಕೆಟ್ಟದಾದರೂ, ಏನೇ ಬೇಜಾರಾದರೂ ಸೀದಾ ಬೆಟ್ಟಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು, ನಾನು ಬೇಡ್ಕೊಳ್ಳೋದು ಇಲ್ಲ ಅಮ್ಮನ ಹತ್ರ ಕೂತಾಗ. ಚಾಮುಂಡಿ ಬೆಟ್ಟ ವಿಸಿಟ್ ಮಾಡಿದಾಗ್ಲೂ, ಮೊನ್ನೆನೂ ಶುಕ್ರವಾರ ಹೋಗಿದ್ದೆ, ಏನು ಬೇಡ್ಕೋಬೇಕಂತ ಅನ್ಸೋದೇ ಇಲ್ಲ. ಬಿಕಾಸ್ ನನಗೆ ಅಷ್ಟು ಡೀಪ್ ಕನೆಕ್ಷನ್ ಆಲ್ರೆಡಿ ಅಮ್ಮನ ಜೊತೆ ಇದೆ. ಸುಮ್ಮನೆ ಕೂರ್ತೀನಿ, ನೋಡ್ತೀನಿ, ಅಳು ಬಂದರೆ ಅಳ್ತೀನಿ, ನಗು ಬಂದರೆ ಖುಷಿ ಪಡ್ತೀನಿ. ನಾನು ಬೇಡ್ಕೊಳ್ಳೋದೇ ಇಲ್ಲ, ಆಚೆ ಬಂದುಬಿಡ್ತೀನಿ. ಆ್ಯಂಡ್ ವಿಚ್ ಇಸ್ ಹೆಲ್ಪ್ ಟು ಮೀ ಅಲಾಟ್. ನಾನು ಎಷ್ಟೊಂದು ಕಡೆ ಕುಗ್ದಾಗ, ಬೇಜಾರಾದಾಗೆಲ್ಲ ಐ ಥಿಂಕ್ ದಟ್ ಡಿವೈನ್ ಎನರ್ಜಿ ಆ್ಯಂಡ್ ದಟ್ ಫೆಮಿನೈನ್ ಎನರ್ಜಿ ಹ್ಯಾಸ್ ಆಲ್ವೇಸ್ ಪ್ರೊಟೆಕ್ಟೆಡ್ ಮೀ. ಇನ್ನು ಸಮ್ಮ ಅವ್ರದ್ದೇ ಅದುವೇ. ನನಗೆ ನಮ್ಮ ಅಮ್ಮನೇ ಬಿಗ್ಗೆಸ್ಟ್ ಫೆಮಿನೈನ್ ಎನರ್ಜಿ. ಬಟ್ ನಾನು ಸುತ್ತಮುತ್ತ ತಿರುಗಿ ನೋಡಿದ್ರೆ ನನ್ನ ಹತ್ರ ಇರೋರು ಎಲ್ಲರೂ ಇಂಡಿಪೆಂಡೆಂಟ್ ವುಮನ್ನೇ. ಎವ್ರಿಬಡಿ ಆರ್ ಇಂಡಿಪೆಂಡೆಂಟ್ ಇನ್ ದಿರ್ ಓನ್ ವೇ. ಆ್ಯಂಡ್ ಐ ಮೀಟ್ ಸಚ್ ಪೀಪಲ್. ನಾನು ಮೀಟ್ ಮಾಡೋದನ್ನು, ನಾನು ಮೋಟಿವೇಟ್ ಮಾಡೋ ಹೆಣ್ಮಕ್ಳನ್ನೇ ಮೀಟ್ ಮಾಡ್ತಾ ಇರ್ತೀನಿ. ಐ ಹ್ಯಾವ್ ನೆವರ್ ಮೆಟ್ ಸಮನ್ ಹೂ ಇಸ್ ಬಾಟ್ ಮೀ ಡೌನ್, ಎನಿ ವುಮನ್. So I'm surrounded by a lot of good women. Because they say socially ನೀವು ಯಾರು ಸುತ್ತಮುತ್ತ ಇರ್ತಿರೋ ದಟ್ ಇನ್ಫ್ಲೂಯೆನ್ಸಸ್ ಯು. ದ ಎನರ್ಜಿ ಯು ಗೋಯಿಂಗ್, ಅದು ಆಚೆಗೆ ಹೋಗ್ತಾ ಇದೆ ಅಥವಾ ಒಳಗೆ ತೊಗೋತಾ ಇರ್ತೀರಾ, ಯು ಗುಡ್. ಐ ಮೀನ್ ಯಾ, ಐ ಲೈಕ್ ಫೆಮಿನೈನ್ ಎನರ್ಜಿ ವೆರಿ ಮಚ್. ಸೊ ನೈಸ್. ಸೊ ಹಾಗಾಗಿ ಇಲ್ಲಿ ಬೆಂಗಳೂರಲ್ಲಿ
ಬಂಡಿ ಮಹಾಕಾಳಿ ಅಂತ Yes. ಇದೆ, Yes. ಅಲ್ಲಿಗೂ ಹೋಗಿ ಬನ್ನಿ ಅಂತ, ಜಸ್ಟ್ ಟು ಸಿ ಅದು ಎನರ್ಜಿ ಹೇಗಿದೆ ಅಂತ. ನಾವು ನಂದೆಲ್ಲ ಸಿನಿಮಾ ಮುಹೂರ್ತನೂ ಬಂಡಿ ಮಕ್ಕಳೇ Oh. ಆಗಿರೋದು, ಎಲ್ಲ ಸಿನಿಮಾ. ಅನದರ್ ಕನೆಕ್ಷನ್ ಡಾಟ್. Yeah. ಅದೇ ಕಾಮಾಖ್ಯಗೆ ಹೋಗಿದ್ದೀರಾ? ಕಾಮಾಖ್ಯ ಟೆಂಪಲ್ ಹೋಗಿಲ್ಲ. ನಾರ್ತ್ ಈಸ್ಟ್. ಬಟ್ ಯು ವಾಂಟ್ ಬಿಲೀವ್ ಮೀ, ಈ 1 ಮಂತಿಂದ ಈ ಕಾಮಾಖ್ಯ ಅನ್ನೋ ಹೆಸರನ್ನು ನಾನು 4ನೇ ಸತಿ ಕೇಳ್ತಾ ಇರೋದು ನಿಮ್ಮ ಬಾಯಿಂದ. ನಾನು ಅಮ್ಮಂಗೆ ಹೋಗಿ ಕೇಳಿದೆ, ಅಮ್ಮ ಏನಾದರೂ ರೀಸನ್ ಇದೆಯಾ ನಾನು ಹುಟ್ಟಿದಾಗ, ಬಿಕಾಸ್ ಅಮ್ಮ ಶ್ರೀಚಕ್ರ ಪೂಜೆ ಮಾಡಿ ನಾನು ಹುಟ್ಟಿದ್ದು. ಸೊ ಶಿ ಕಾಲ್ಸ್ ಮೀ ದೇವಿ ಪ್ರಸಾದ ಅಂತಾನೆ. ಸೊ ಅವ್ರೂ ನಾನು ಕೇಳಿದೆ, ಅಮ್ಮ ಏನಾದರೂ ಕಾಮಾಖ್ಯಾಗೂ ನನಗೂ ಏನಾದರೂ ರಿಲೇಷನ್ ಇದೆಯಾ? ಯಾಕಂದರೆ ಯಾರೋ ರ್ಯಾಂಡಮಾಗಿ ನನಗೆ ಕೇಳಿದ್ರು, ನೀವು ಹುಟ್ಟಿದ್ದೇನಾದರೂ ನಿಮ್ಗೇನಾದರೂ ರಿಲೇಷನ್ ಇದೆಯಾ ಈ ದೇವ್ರ ಮೇಲೆ, ಕೇಳ್ಕೊಳ್ಳಿ ನಿಮ್ಮ ಅಮ್ಮನ್ನ ಅಂತ ರ್ಯಾಂಡಮಾಗಿ ಯಾರೋ ಕೇಳಿದ್ರು. ಸೊ ನಾನು ಅಮ್ಮಂಗೆ ಕೇಳಿದೆ, ಆಯ್ತು ಸರ್ ಅಮ್ಮ, ಭವಾನಿ ಕಾಮಾಖ್ಯ ಎಲ್ಲ ಒಂದೇ, ಎಲ್ಲ ಹೆಣ್ಣು ಒಂದೇ, ಹೆಣ್ಣು ದೇವರು ಒಂದೇ, ಬೇರೆ ಬೇರೆ ಪರ್ಸ್ನಾಲಿಟೀಸ್ ರೂಪಗಳಷ್ಟೇ ಬೇರೆ, ಇನ್ನೇನಿಲ್ಲ, ಎಲ್ಲ ಹೆಣ್ಣು ದೇವ್ರೂ ಒಂದೇ ಅಂತ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಫಾರ್ ಮೀ ಟು ಗೋ ಸಿ ಹರ್. ಐ ಡೋಂಟ್ ನೋ, ಪೀಪಲ್ ಕೀಪ್ ಸೇಯಿಂಗ್ ದಟ್. ಯಾರ್ಯಾರ ಮೂಲಕನೋ ಅದೇನೋ ಹೇಳಿಸ್ತಾರೆ, ಅಥವಾ ಐ ಡೋಂಟ್ ನೋ ಇಫ್ ಯು ಬಿಲೀವ್ ಇನ್ ದಟ್ ಥಿಯರಿ, ಬಟ್ ಐ ಡೆಫಿನೆಟ್ಲಿ ಡೂ. ಇದು 4ನೇ ಸತಿ ನಾನು ಕೇಳ್ತಾ ಇರೋದು. ಸೊ ಐಲ್ ಸೈನ್ ಸಮಥಿಂಗ್ ಫಾರ್ ಯು. ಅಲ್ಲಿವರೆಗೂ ಲಾಸ್ಟ್ ಕೆಲಸ ನಿಮಗೆ 3 ಜನನ ನಾಮಿನೇಟ್ ಮಾಡಿ ನಾವು ಯಾರನ್ನ ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು. I think my friend Roshni Prakash, she's had a very good journey and journey that is very inspiring. So avulu matadbeku. And I think Pannaga should come. Pannaga valgade ಒಂದು, there's a very beautiful human that people has to see. ಆ್ಯಂಡ್ ಅವನು ಸಿನಿಮಾಗಳಲ್ಲಿ ಏನೇನು ತೋರಿಸ್ಬೇಕು, ಅವ್ನ ಡೈರೆಕ್ಷನಲ್ಲಿ ಏನೇನು ತೋರಿಸ್ಬೇಕು ಅಂದ್ಕೊಂಡಿದ್ದಾನ, ಅದು he should come and talk. He has more to offer for the industry. ಡೆಫಿನೆಟ್ಲಿ ಅಮೇಝಿಂಗ್ ಸಜೆಷನ್ಸ್. ಏನು ಬರೆದಿದ್ದೀನಿ ಅಂದರೆ, ಐವ್ ರಿಟನ್ ಡಿಯರ್ ಅಮೃತ, ರಿಯಾಲಿಟಿ ಮತ್ತು ಪ್ರಾಕ್ಟಿಕ್ಯಾಲಿಟಿನ ಅಮೃತ ಮಾಡಿ ಕುಡಿದಿರೋ ನಿಮಗೆ, ಮೇ ಲೈಫ್ ಶೋ ಯು ಗ್ರೇಟರ್ ಎಕ್ಸ್ಪೀರಿಯನ್ಸಸ್ ವೈಲ್ ಯು ಕೀಪ್ ಯುವರ್ ಅಬ್ಸರ್ವೇಷನ್ಸ್ ಆ್ಯಂಡ್ ಲರ್ನಿಂಗ್ಸ್ ಅಲೈವ್. ಕೀಪ್ ಫ್ಲೈಯಿಂಗ್, ಯು ಆರ್ ದ ಪವರ್. Hey, thank you. Means a lot. There you go. Thank you. ಆಲ್ಸೋ ಮಿರೆಸಿ ಅವ್ರ ಕಡೆಯಿಂದ ಒಂದು ಹ್ಯಾಂಪರ್ ಇದೆ, ಬಾಕ್ಸ್ ಆಫ್ ಜಾಯ್ ಫಾರ್ ಅ ಹೆಲ್ದಿ ಸೆಲೆಬ್ರೇಷನ್ ಫಿಲ್ಡ್ ವಿತ್ ವೆಲ್ನೆಸ್. ಓಕೆ, ಇಲ್ಲಿ ಬೇಸಿಕ್ಲಿ ಪಾಮ್ ಶುಗರ್ ಅಂತ, ದಾಟ್ಸ್ ದೇರ್ ಹೀರೋ ಪ್ರಾಡಕ್ಟ್. ಅದೇನಂದರೆ ಲೋ GI ಸ್ವೀಟ್ನರ್ ಇದೆ, ವಿಚ್ ಬೇಸಿಕ್ಲಿ ಮೀನ್ಸ್ ಗ್ಲೈಸಮಿಕ್ ಇಂಡೆಕ್ಸ್ ಅದು ಕಮ್ಮಿ ಇದ್ದಾಗ ಏನೇ ತಿಂದ ತಕ್ಷಣ ಇಮಿಡಿಯೇಟಾಗಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗಿ ಯು ಫೀಲ್ ದಟ್ ಶುಗರ್ ರಶ್ನು ಅವೆಲ್ಲ ಆಗಲ್ಲ. ಸೊ ಅದನ್ನು ಮಾಡತ್ತೆ ಇದು. ಸೊ ಐ ಗೆಸ್ ದೇರ್ ಇಸ್ ದ್ಯಾಟ್, ಆ್ಯಂಡ್ ಹೋಲ್ ಪೆಪ್ಪರ್ ಆ್ಯಂಡ್ ಆಲ್ಸೋ ಲ್ಯಾಕಡಾಂಗ್ ಟರ್ಮರಿಕ್ ಪೌಡರ್ ಫ್ರಮ್ ದ ಲಶ್ ಹಿಲ್ಸ್ ಆಫ್ ಮೇಘಾಲಯ. Oh, That's for you, Amrita. yeah. Thank you. Means a lot. I'm waiting for repose. ಎಲ್ಲರ ಮನೇಲೂ, ಎಲ್ಲ ಇಂಡಸ್ಟ್ರಿಲಿ ಯಾರ ಮನೇಲಿ ರಿಪೋಸ್ ಇದೆ, ಎಲ್ಲರೂ ನಿಮ್ಮ ಶೋಗೆ ಬಂದಿದ್ದಾರೆ ಅಂತ. I hope Repose is watching this. So there you go. Repose music pillow ಇದು ಅಮೃತ. I don't know. Oh, music pillow. I didn't know. ನಿಮ್ಮ ಫೋನ್ ಕನೆಕ್ಟ್ ಮಾಡ್ಬೋದು ಇದರಲ್ಲಿ. ವೈಟ್ ನಾಯ್ಸ್ ಅಥವಾ ಎನಿ ಮ್ಯೂಸಿಕ್ that you want to hear, and then Tachi. That's for you. This is new. Okay. Amazing. So sound of Amrita to sound of music to all the sound of life around you. Keep going. Thank you. So ಹೆಂಗ್ ಅನ್ನಿಸ್ತು? How was just curious ನಿಮಗೆ? It was lovely. ಅಂದರೆ ನನಗೆ I wanted to speak about truths, and I wanted to ನನಗೆ ಈ ವರ್ಲ್ಡ್ ಗ್ಲಾಮರಸ್ ವರ್ಲ್ಡಲ್ಲಿ ಎಷ್ಟು ಗ್ಲಾಮ್ ಬದುಕನ್ನ ಬಾಳ್ತಾ ಇರ್ತೀವಿ ಅನ್ನೋದನ್ನು ಒಂದು ಹೇಳೋದಕ್ಕೊಂದು ವೇದಿಕೆ ಬೇಕಿತ್ತು. ಆ್ಯಂಡ್ ಐ ನ್ಯೂ ದಿಸ್ ವಾಸ್ ಅ ಪರ್ಫೆಕ್ಟ್ ಸ್ಟೇಜ್ ಫಾರ್ ದ್ಯಾಟ್. ಥ್ಯಾಂಕ್ ಯು. ಆ್ಯಂಡ್ ಮೇ ಬಿ ನಾವು ಇಷ್ಟು ದಿನ ಕಾದಿದ್ದು ಬಿಕಾಸ್ ಈ ಕಂಟೆಂಟ್ ನನಗೆ ಆಚೆ ಬರೋದಕ್ಕೆ ಇನ್ನೂ ಜಾಸ್ತಿ ಕಂಟೆಂಟ್ ಬರಬೇಕಿತ್ತು ಅನ್ಸುತ್ತೆ. ಅದಕ್ಕೆ ಐ ಥಿಂಕ್ ಐವ್ ಕಮ್ ರೈಟ್ ಟೈಮ್ ನಾವು. ಆಬ್ಸಲ್ಯೂಟ್ಲಿ, ಬಿಕಾಸ್ ಏನಾಗುತ್ತೆ, ಪ್ರತಿ ಎಪಿಸೋಡಲ್ಲೂ ಎಂಡಲ್ಲಿ ಜನ ಸಜೆಷನ್ಸ್ಗಳು ಕೊಡ್ತಾರೆ, ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಅಂತ. ಸೊ ಐ ಥಿಂಕ್ ಐ ಟ್ರೈಡ್ ರೀಚಿಂಗ್ ಯು ಒಂದು 3 ತಿಂಗಳು ಮುಂಚೆನೆ. ಅವಾಗ ಆಮೇಲೆ ನನ್ಗೆ ರೀಸೆಂಟಾಗಿ ಒಂದು ಕಮೆಂಟ್ ಬರೆದ್ರು, ನೀವು ಕೊನೆಗೂ ಅಮೃತ ಅವ್ರನ್ನ ಕರೆಸಲೇ ಇಲ್ಲ. ನನಗೆ ಕೋಪ ಮಾಡ್ತು, ರೇ ನಾವಿಲ್ಲಿ ಕರೀತಿದ್ದೀವಿ, ಅವ್ರು ಬರಬೇಕಲ್ಲ ಅಂತ. ಐ ಥಿಂಕ್ ನೆಕ್ಸ್ಟ್ ಡೇ ನಿಮ್ಮ ಕಾಲು, ಐ ವಾಸ್ ಲೈಕ್, ಓ ಮೈ ಗಾಡ್, ಯೂನಿವರ್ಸ್ ಇಸ್ ಲಿಸ್ನಿಂಗ್ ಏನೋ. ನಾನು ಐ ಇವನ್ ಟೋಲ್ಡ್ ಯು. And I think there's a time for everything. So it's good. Better late than never. Yeah, this is the right time for me to come and talk. Amazing, Amrita. Thank you so much. It was really nice. ಇಷ್ಟೊಂದು ಓಪನ್ ಆಗಿ ನಿಮ್ಮ ಲೈಫ್ನ ಎಲ್ಲ ಚಾಪ್ಟರ್ಸ್ಗಳನ್ನು ಓಪನ್ ಮಾಡಿ ಇಡೋದು, ಅದು ನಾಟ್ ಅನ್ ಈಸಿ ಥಿಂಗ್. Thank you for doing this. And I'm sure through this,
ಎಷ್ಟೊಂದು ಜನಕ್ಕೆ ಒಂದು ಲೈಟ್ ಸಿಗಲಿ ಅದರಿಂದ ಏನೋ Yeah. ಇಟ್ಸ್ ಓಕೆ ಟು ಗೋ ಥ್ರೂ ಎವ್ರಿಥಿಂಗ್ Yeah. ಆ್ಯಂಡ್ ಇಟ್ಸ್ ಬೀಳೋದಲ್ಲ, ಬಿದ್ದದಿಂದ ಎದ್ದು ಮುಂದಕ್ಕೆ ಹೋಗೋದು, Yeah. ಅದು ದೊಡ್ಡ ವಿಷಯ. ಸೊ ಹಾಗಾಗಿ ಥ್ಯಾಂಕ್ಸ್ ಲಾಟ್. Thank you means a lot. ಸೊ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಸೀರಿಯಸ್ಲಿ ಇಷ್ಟೊಂದು ಓಪನ್ ಆಗಿ ನಾನು ಮಾತಾಡಿರೋ ಗೆಸ್ಟನ್ನು ಭಾಳ ಕಮ್ಮಿ ಇಲ್ಲೂ ನೋಡಿರೋದು. ದೋ ಜಸ್ಟ್ ಕ್ಯೂರಿಯಸ್ ಇಸ್ ಅಬೌಟ್ ಹೌ ಪೀಪಲ್ ಜಸ್ಟ್ ಓಪನ್ ಅಬೌಟ್ ಎವ್ರಿಥಿಂಗ್ ದಟ್ ದೇವ್ ಎಕ್ಸ್ಪೀರಿಯನ್ಸ್ಡ್. ಇಷ್ಟೊಂದು ಅನ್ಕಟ್ ನಾನು ಇನ್ನೂ ಸುಧಾರಿಸ್ಕೋತಾ ಇದ್ದೀನಿ. ಐ ರಿಯಲಿ ಲವ್ ದ ವೇ ಲೈಫ್ನ ನೋಡಿರೋದ್ರ ಜೊತೆಗೆ ಏನನ್ನು ಉಳಿಸ್ಕೊಂಡು ಮುಂದೆ ಆ ಲರ್ನಿಂಗ್ಸ್ ಜೊತೆಗೆ ಹೋಗ್ತಾ ಇದ್ದಾರಲ್ಲ, ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಇಸ್ ಏನೋ ಅದು ಪಕ್ಷಿ ನೋಟದಲ್ಲಿ ನಾನು ಅಮೃತನ ಹಾಗೆ ನೋಡ್ತಾ ಇದ್ದೀನಿ. ಅಮೇಝಿಂಗ್ ಆ್ಯಂಡ್ ಅ ಡೈನಮಿಕ್ journey so far, and wishing you whatever you want ahead. Calmness, or I don't know, more fire, or whatever you choose, may that be with you. Thank you. ಸೊ ಏನನ್ನು ಹೇಳಿ ಇವತ್ತಿನ ಎಪಿಸೋಡ್ನ ಎಂಡ್ ಮಾಡಲಿ. ಅಫ್ಕೋರ್ಸ್ ನೋಡಿ, ನಿಮ್ಮದೇ ಶೋ ಇದು. ನೀವು ಯಾರ್ಯಾರನ್ನ ಅಲ್ಲಿ ಕುರ್ಚಿಗೆ ಕರೆಸ್ಬೇಕಂತ ನೀವು ಕಮೆಂಟ್ಸ್ ಮೂಲಕ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರೋ, ಅದನ್ನು ರಿಯಾಲಿಟಿಗೆ ತರೋ ಜವಾಬ್ದಾರಿ ನಮ್ಮದು. ಜವಾಬ್ದಾರಿ ಅನ್ನೋದಕ್ಕಿಂತ ಪ್ರಯತ್ನ ನಮ್ಮದು. ಗೆಸ್ಟ್ಗಳು ಬರ್ತಾರೆ ಆ ಟೈಮ್ಗೆ ಅಂತ. ಸೊ ಕೀಪ್ ಸಜೆಸ್ಟಿಂಗ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಐ ಆಮ್ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ವಿತ್ ಯಾವುದು ಇವತ್ತು ಯಾವುದೋ ಒಂದು ಆರ್ಟಿಕಲ್ ಓದಬೇಕಾದಾಗ ದೇ ಸ್ಪೋಕ್ ಅಬೌಟ್ 7 types ಆಫ್ ರೆಸ್ಟ್. ಮನುಷ್ಯನಿಗೆ ಬೇಕಾಗಿರೋದು ಒಂದು ಫಿಸಿಕಲ್ ರೆಸ್ಟು, ಎರಡನೇದು ಮೆಂಟಲ್ ರೆಸ್ಟು. ಮೆಂಟಲ್ ರೆಸ್ಟ್ ಇಸ್ ಆಲ್ಸೋ ಕೆಲವು ಸತಿ ಓವರ್ ಥಿಂಕಿಂಗ್, ಓವರ್ ಅನಾಲಿಸಿಸ್, ಯಾವಾಗಲೂ ಏನೋ ಯೋಚನೆ ಮಾಡ್ತಿರೋದು, ದಟ್ಸ್ ಆಲ್ಸೋ ಎಕ್ಸಾಸ್ಟಿಂಗ್. ಮೆಂಟಲ್ ರೆಸ್ಟ್ ಕಡೆ ಗಮನ ಕೊಡಿ. ಮುಂದಿಂದು ದ ಸಮಥಿಂಗ್ ಕಾಲ್ಡ್ ಆ್ಯಸ್ ಸ್ಪಿರಿಚುವಲ್ ರೆಸ್ಟ್. ಅಂದರೆ ಕೆಲವು ಸತಿ ನಮಗೋಸ್ಕರ ಆತ್ಮತೃಪ್ತಿಗೋಸ್ಕರ ಮಾಡುವಂಥದ್ದು, ಯಾರಿಗೋ ದಾನ ಮಾಡೋದಿರ್ಬೋದು, ಅಥವಾ ಯಾರಿಗೋ ಏನೋ ಹೆಲ್ಪ್ ಮಾಡೋದು ವಿತೌಟ್ ಎಕ್ಸ್ಪೆಕ್ಟೇಷನ್, ದ್ಯಾಟ್. ಮುಂದಿಂದು ಎಮೋಷ್ನಲ್ ರೆಸ್ಟ್. ಕೆಲವು ಸತಿ ಯಾವಾಗಲೂ ಲೈಕ್ ಶಿ ಸ್ಪೋಕ್, ಎಲ್ಲ ಕಡೆನೂ ಲೈಫಲ್ಲಿ ಯಾವುದೋ ಒಂದು ಮಾಸ್ಕ್ ಹಾಕ್ಕೊಂಡೇ ಓಡಾಡ್ತಾ ಇರ್ತೀವಿ. ಬಟ್ ಕೆಲವು ಸತಿ ಯಾವುದೂ ಮಾಸ್ಕ್ ಇಲ್ಲದೆ ಕೆಲವ್ರ ಜೊತೆಗೆ ಇರ್ತಿರಲ್ಲ. ಅಂಥ ವ್ಯಕ್ತಿಗಳ ಸಂಪರ್ಕನ ಬಿಡಬೇಡಿ. ದ್ಯಾಟ್ ಈಸ್ ಎಮೋಷ್ನಲ್ ರೆಸ್ಟ್. ಇವತ್ತಿನ ಡಿಜಿಟಲ್ ದುನಿಯಾಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಟ್ ಇದು, ದಟ್ ಈಸ್ ಸೆನ್ಸರಿ ರೆಸ್ಟ್. ಅಂದರೆ ದಿನದಲ್ಲಿ 1 ಗಂಟೆ ಟಿ ವಿ, ಫೋನು, ಯಾವ ಡಿಸ್ಟ್ರಾಕ್ಷನ್ಸು ಎಲ್ಲನೂ ದೂರ ಇಟ್ಟು ಒಂದು 10 ನಿಮಿಷ ಅಥವಾ ವಾಟ್ ಎವರ್ ಟೈಮ್ ದಟ್ ಯು ಕ್ಯಾನ್ ಗಿವ್ ನೇಚರ್ ಜೊತೆಗೆ, ಅಥವಾ ಗಾರ್ಡನ್ನಲ್ಲಿ, ಅಥವಾ ಇವನ್ ಜಸ್ಟ್ ಗೋಯಿಂಗ್ ಔಟ್ಸೈಡ್ ಆ್ಯಂಡ್ ಸ್ಟೇರಿಂಗ್ ಅಟ್ ದ ಸ್ಕೈ, ಈ ಥರದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಐ ಹೋಪ್ ಈ ಎಲ್ಲ ರೆಸ್ಟ್ಗಳು ನಿಮ್ಮನ್ನು ಒಳ್ಳೆ ರೀತಿ ಅರೆಸ್ಟ್ ಮಾಡಿ ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡಲಿ. ಆ್ಯಂಡ್ ಲಾಸ್ಟ್ಲಿ ಇನ್ನೊಂದು ಬಿಟ್ಟೆ, ಸೋಷಲ್ ರೆಸ್ಟ್ ಇಸ್ ಸಮಥಿಂಗ್ ದ್ಯಾಟ್ ಅದನ್ನು ನಾವು ಮಾತಾಡಿದ್ವಿ ಇದರಲ್ಲಿ. ನಾವು ಯಾರ ಜೊತೆ ಇರ್ತೀವಿ ಸುತ್ತಮುತ್ತ, ನಮಗೆ ಗೊತ್ತಿಲ್ಲದಂಗೆ ಇಲ್ಲ ಅವ್ರಿಗೆ ಎನರ್ಜಿ ಕೊಡ್ತಾ ಇರ್ತೀವಿ ಅಥವಾ ಅವರಿಂದ ಎನರ್ಜಿ ತೊಗೋತಾ ಇರ್ತೀವಿ. ನೀವು ಸುತ್ತಮುತ್ತ ತುಂಬ ಯಾವಾಗಲೂ ನೆಗೆಟಿವ್ ಆಗಿರೋ ಜೊತೆಗಿದ್ರೆ ನಿಮ್ಮನ್ನು ಡ್ರೈನ್ ಮಾಡ್ತಾ ಇರುತ್ತೆ. ಸೊ ಈ ಥರ ಚೂಸ್ ಯುವರ್ ಸೋಷಲ್ ಸರ್ಕಲ್ ಕೇರ್ಫುಲಿ, ಸೊ ದ್ಯಾಟ್ ಯುವರ್ ಎಮೋಷನ್ಸ್ ಅಥವಾ ನಿಮ್ಮ ಎನರ್ಜೀಸ್ ಆರ್ ರೆಸ್ಟೆಡ್ ವೆಲ್. ಸೊ ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ದಟ್ ವಾಸ್ ಅ ವಂಡರ್ಫುಲ್ ಅನ್ಕಟ್ ಕಾನ್ವರ್ಸೇಷನ್ ವಿತ್ ಅಮೃತ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಾವು ಓಪನ್ ಅಪ್ ಆಗೋದಕ್ಕೆ ಆಪೋಸಿಟ್ ಆಗಿ ಕೂತ್ಕೊಂಡು ಕೇಳೋಂಥ ಕ್ವಶನ್, ಆ ಕಂಫರ್ಟಬಲ್ ಫೀಲ್ ಮಾಡಿಸೋದು ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ವಿಚ್ ಯು ಡೂ ಇನ್ ಅ ವೆರಿ ಈಸಿ ವೇ. ಒಂಥರ ಆರಾಮಾಗಿ ಮಾಡ್ಬಿಡ್ತೀರಾ, ಎಫರ್ಟ್ ಇಲ್ಲದೆ. ದಟ್ ಮೇಕ್ಸ್ ಅಸ್ ಟು ಕಮ್ ಸಿಟ್ ಹಿಯರ್ ಆ್ಯಂಡ್ ಓಪನ್ ಅಪ್. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಅಮೃತ. ಐ ಥಿಂಕ್ ದಟ್ಸ್ ವಾಟ್ ಜರ್ನಿ ಹ್ಯಾಸ್ ಟಾಟ್ ಮೀ, ಆ್ಯಂಡ್ ಜಸ್ಟ್ ಕ್ಯೂರಿಯಸ್ ಹ್ಯಾಸ್ ಆಲ್ಸೋ ಮೋಲ್ಡೆಡ್ ಮೀ. ಬಿಕಾಸ್ ಇನಿಷಿಯಲಿ ಇವೆಲ್ಲ ನಮಗೆ ಭಯ ಇತ್ತು, ರ್ಯಾಪಿಡ್ ಫೈರು, ಆ ಕ್ವೆಶನ್ಸು, ಆ ಮೋಡ್ ರಶ್ಮಿಯಿಂದ ಈ ಮೋಡ್ಗೆ ಹೆಂಗಪ್ಪ ಬರೋದು, ಜನ ಅಕ್ಸೆಪ್ಟ್ ಮಾಡ್ತಾರೆ. ಕೆಲವು ಸತಿ ನಮ್ಮ ಪ್ರಯತ್ನ ಬಾಕಿದೆಲ್ಲ ಫ್ಲೋ ಕರ್ಕೊಂಡು ಹೋಗುತ್ತೆ. ಸೊ ದಟ್ಸ್ ವಾಟ್ ದಿಸ್ ಶೋ ಹ್ಯಾಸ್ ಟಾಟ್ ಮೀ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. Thank you means a lot.